ಕಾಮಾಕ್ಯದ ವಿಶೇಷ ಏನು ಅಂತಂದ್ರೆ ದೇ ಆರ್ ಆಲ್ ಕಾಲ್ಡ್ ಯೋನಿ ವರ್ಷೀಪರ್ಸ್. ಏನೇನ್ ಮಾಡ್ತಾರೆ ಅವ್ರ ಆಚರಣೆಗಳು ಏನಿರುತ್ತೆ? ನಾವು ಈ ಪಾಡ್ಕಾಸ್ಟ್ ಮೂಲಕ ಹೇಳ್ಬೋದಾ? ಖಂಡಿತ. ಹಾ, ಯೋನಿ ಆರಾಧಕರು ಬರೀ ಯೋನಿಯನ್ನು ಮಾತ್ರ ಪೂಜೆ ಮಾಡೋದಿಲ್ಲ, ಯೋನಿ ಸಂಭೋಗ ಮಾಡ್ತಾರೆ. ಅದರಲ್ಲಿ ಶವ ಸಂಭೋಗ ಕೂಡ ಒಂದು, ಶವದ ಮೇಲೆ ಮಲ್ಕೋಬೇಕು, ಶವ ಸಂಭೋಗ ಮಾಡಬೇಕು, ಶವದ ಜೊತೆ ಮದುವೆ ಮಾಡ್ಕೋಬೇಕು. ಅಂದರೆ ನಗ್ನವಾಗಿ ಹೆಣ್ಣನ್ನು ಕೂರಿಸಿ ಅವ್ರೊಂದು ಸ್ಪಿರಿಚುವಲ್ ಪಾರ್ಟ್ನರ್ಸ್ ಅಂತ ಇರ್ತಾರೆ. ಅವ್ರು ಅವ್ರದೇ ಹೆಂಡ್ತೀರು ಇರ್ಬೋದು ಅಥವಾ ಬೇರೆ ಆ ಸಾಧಕಿಯರು ಸಂಭೋಗ ಮಾಡಿ ಅವ್ರ ಜೊತೆ ಸೆಕ್ಸ್ ಮಾಡ್ತಾರೆ. ಬಟ್ ಇವ್ರದ್ದು ಏನಪ್ಪ ಡಿಫ್ರೆನ್ಸ್ ಅಂತಂದ್ರೆ ಸ್ಖಲನವಿಲ್ಲದ ಮಿಲನ ಅಂತ ಅದಕ್ಕೆ ಹೆಸರು. ಸ್ಖಲನವಿಲ್ಲದ ಸೆಕ್ಸ್ ವಿತೌಟ್ ಇಜಾಕ್ಯುಲೇಷನ್ ಇನ್ ಫ್ರಂಟ್ ಆಫ್ ಎವ್ರಿ ಒನ್, ಗುರುಗಳ ಸಮ್ಮುಖದಲ್ಲಿ. ನಮ್ಮ ದೇಶದಿಂದ ಪರಾರಿಯಾಗಿ ಇನ್ನೊಂದು ದೇಶ ಕಟ್ಕೊಂಡಿರ್ತಕ್ಕಂಥ ಸ್ವಾಮೀಜಿ ಕೂಡ ಅದನ್ನೇ ಪ್ರಾಕ್ಟೀಸ್ ಮಾಡಿ. ಅರ್ಥ ಆಗ್ತಾ ಇದೆಯಾ? ಒಂದು ಹೆಣ್ಣನ್ನ ಕೂರಿಸಿ ಇನ್ನೊಂದು ಹೆಣ್ಣು ಕೂಡ ಯೋನಿ ಪೂಜೆ. ಯಾಕೆ ಪೂಜೆ ಮಾಡಬೇಕು ಅಂದ್ರೆ ನಾನು ಬಂದಿದ್ದಲ್ಲಿ ಎಷ್ಟು ಸೀಕ್ರೆಟ್ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ಇದುವರೆಗೂ ಏನು ನಾಗರಿಕ ಸಮಾಜ ಅಲ್ಲಿಗೆ ಹೋಗಕ್ಕಾಗಲೇ ಇಲ್ಲ. ತಾಂತ್ರಿಕ್ಸ್ ಅದರ ಪರಮೋದ್ದೇಶ ಏನು ಅಂತಂದ್ರೆ ಆ ಸ್ಖಲನ ಅಂತಕ್ಕಂಥದ್ದು ಗೆಲ್ಲೋದು. ಆ ಪ್ರಕ್ರಿಯೆನೇ ಯು ಆರ್ ವರ್ಕಿಂಗ್ ಅಗೇನ್ಸ್ಟ್ ದ ನೇಚರ್. ಇದೆಲ್ಲ ನಾವು ಪಾಡ್ಕಾಸ್ಟ್ ಅಲ್ಲಿ ನಾವು ಹೇಳ್ತಾ ಇದ್ವಿ. ಇನ್ನೂ ಆಳಕ್ಕೆ ಹೋದ್ರೆ ಇನ್ನೂ ಬಹಳಷ್ಟು. ಕಾಳಿ ಅಂದ್ರೆ ಸಡನ್ ಆಗಿ ಜನರಲ್ಲಿ ಭಕ್ತಿಗಿಂತ ಭಯ ಹುಟ್ಟುತ್ತೆ. ಕಾಳಿ ಅಂದ್ರೆ ಕಪ್ಪು, ಕಪ್ಪುಗಿರೋದೆಲ್ಲ ಕತ್ಲೆ, ಬೆಳಕಿಗೆ ಜನನ ಕೊಡ್ತಕ್ಕಂಥವಳು ಅಂತ ನೋಡಿ ಎಂತಹ ಮಾತು. ಕಾಳಿ ಅಂದ್ರೆ ಬ್ಲ್ಯಾಕ್ ಹೋಲ್. ಯು ಕೆನಾಟ್ ಸಿ ದ ಎಕ್ಸಿಸ್ಟೆನ್ಸ್ ಆಫ್ ಲೈಫ್ ಇನ್ ದಿ ಬ್ಲ್ಯಾಕ್ ಹೋಲ್. ಕಾಳಿ ಹೇಗೆ ಹುಟ್ಟೋದ್ಲು? ಕಾಳಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಶಿವ ಪಾರ್ವತಿಗೆ ಹುಟ್ಟಿದವಳಲ್ಲ, ಶಿವನಿಗೂ ಪಾರ್ವತಿಗೆ ಜನನಿ. ಆ ನುಂಗು ಪ್ರತೀಕವೇ ಬಾಯಿ ತಗೊಂಡಿರೋದು. ಲೈಟ್ ಈಸ್ ಟೆಂಪ್ರವರಿ, ಡಾರ್ಕ್ನೆಸ್ ಈಸ್ ಪರ್ಮನೆಂಟ್ ಅನ್ನೋ ಥಿಯರಿ ಗೊತ್ತಿದೆ ನಿಮಗೆ? ಸಂಹಾರಕಿ, ರಕ್ಷಕಿ, ಶಿಕ್ಷಕಿ, ಮೂರನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಜ್ಞಾನ ಅಂತಕ್ಕಂಥದ್ದು ಅಜ್ಞಾನದಿಂದಲೇ ಹುಟ್ಟೋದು. ನಾನು ಸಾಬೀತುಪಡಿಸಲ್ಲ ಅದನ್ನ. ಒಂದು ಡೈರೆಕ್ಟ್ ಕ್ವಶನ್. ಪ್ರಾಣಿಗಳನ್ನೆಲ್ಲ ಬಲಿ ಕೊಡ್ತಾರಲ್ಲ, ಅವಳು ಜಗತ್ ಜನನಿ, ತಾಯಿನೇ ಮಕ್ಕಳನ್ನ ತಿಂತಾಳ, ನನಗೆ ಕೇಳ್ತಾಳ? ಹೌದು, ಅವಳು ಹುಟ್ಟಿಸಿದ ಸೂರ್ಯನನ್ನೇ ಅವಳೇ ನುಂಗ್ತಾಳೆ. ಜನನ ಕೊಡೋಳಿಗೆ ಮಾತ್ರ ಮರಣ ಕೊಡ್ತಕ್ಕಂಥ ಅಧಿಕಾರ ಇದೆ ಅಂತ. ಮೂಲ ಸನಾತನ ಧರ್ಮದಲ್ಲಿ ಈ ಬಲಿ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಜ್ಞಾನವೆಂಬೋ ಖಡ್ಗ ಪಿಡಿದ, ಜ್ಞಾನವೆಂಬೋ ಕುರಿಯ ಕಡಿದು, ಜ್ಞಾನ ಗುರುವಿನ ಪಾದ ಪಿಡಿದು ತಾನು ಧನ್ಯನಾಗಬೇಕು ಅಂತ ಹೇಳಿರೋದು. ಎಂತ ಖಡ್ಗ ಇಟ್ಕೋಬೇಕು? ಜ್ಞಾನ ಅನ್ನೋ ಎಂತ ಕುರಿ ಕಡಿಬೇಕು? ಅಜ್ಞಾನ ಅನ್ನೋ ಕುರಿ. ಕೆಲವು ದಿನಗಳಲ್ಲಿ, ವಿಶೇಷವಾದ ಕೆಲವು ದಿನಗಳಲ್ಲಿ ಕೆಲವು ಅಘೋರಿಗಳು, ನಾಗಗಳು ತಮ್ಮ ರುಂಡವನ್ನು ಆಫರ್ ಮಾಡ್ತಾರೆ. ಮಾನವ ಬಲಿ ಕೂಡ ಇದೆ. ರಾಜೇಶ್ ರಿವೀಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ ನಿಮಗೆ. ಇವತ್ತಿನ ಪಾಡ್ಕಾಸ್ಟ್ ತುಂಬಾ ಚೆನ್ನಾಗಿರುತ್ತೆ, ವಿಶೇಷವಾಗಿರುತ್ತೆ, ಭಯಂಕರವಾಗಿರುತ್ತೆ. ಯಾಕಂದ್ರೆ ಇವತ್ತು ನನ್ನ ಅಚ್ಚುನೆಚ್ಚಿನ ಟಾಪಿಕ್. ಹೌದು, ಇವತ್ತು ನಾವು ಮಾತಾಡ್ತೀವಿ ಕಾಳಿ ಬಗ್ಗೆ, ಪ್ರೇತಗಳ ಬಗ್ಗೆ, ದೆವ್ವಗಳ ಬಗ್ಗೆ, ಶಾಕಿಣಿ, ಢಾಕಿಣಿ. ಇದು ಎಂಥ ವಿಚಾರಗಳಂದ್ರೆ ಇದೆಲ್ಲ ನಿಜವಾಗ್ಲೂ. ಅಫ್ಕೋರ್ಸ್ ಇವತ್ತು ನಮ್ಮ ಪಾಡ್ಕಾಸ್ಟ್ ಇರ್ತಕ್ಕಂಥವ್ರು ಏನಂತ ಹೇಳಿ, ನಾನು ಮಾತಾಡೋದೇ ಬೇಡ. ಯಾಕಂದ್ರೆ ಅವರಲ್ಲಿ ಇರ್ತಕ್ಕಂಥ ಒಂದು ನಾಲೆಡ್ಜ್ ಆಗಲಿ, ಜೀವನದಲ್ಲಿ ಅವರು ಸಾಧಿಸಿದಂಥ ಒಂದು ವಾಟ್ ಐ ಕ್ಯಾನ್ ಸೇ ಲೈಫ್ ಕೂಡ ಇಷ್ಟು ಸಿಂಪಲ್ ಆಗಿ ಇಟ್ಕೊಬೋದು ಅಂತ ತೋರಿಸ್ಕೊಟ್ಟವರು ಆಧ್ಯಾತ್ಮಿಕ ಚಿಂತಕರು ನನ್ನ ನೆಚ್ಚಿನ ಡಾಕ್ಟರ್ ರಾಮಚಂದ್ರ ಗುರುಜಿ ಇದ್ದಾರೆ. ಗುರುಜಿ ನಮಸ್ತೆ. ರಾಜೇಶ್, ನಾನು ನಿಮ್ಗೆ ಹೇಳಿದೆ ಗುರುಜಿ ಕಾಳಿ ಬಗ್ಗೆ ಒಂದು ಪಾಡ್ಕಾಸ್ಟ್ ಮಾಡಬೇಕು ಅಂತ. ನನಗೆ ಎಷ್ಟು ಎಕ್ಸೈಟ್ಮೆಂಟ್ ಇತ್ತು, ನಿಮಗೂ ಅಷ್ಟೇ ಎಕ್ಸೈಟ್ಮೆಂಟ್ ಇತ್ತು. ಕಾಳಿ ಅಂತಿದ್ದಂಗೆ ತುಂಬಾ ಜನ ಭಯ ಪಡ್ತಾರೆ ಗುರುಜಿ. ಕಾಳಿ ಅಂದ್ರೆ ನನಗೆ ಮುಂಚೆಯಿಂದ ಕಾಳಿ ಅಂದ್ರೆ ಭಯ ಇಲ್ಲ. ನನಗೆ ಇಷ್ಟ ಕಾಳಿ, ಚಿಕ್ಕ ವಯಸ್ಸಿಂದ ಕಾಳಿ ಏನೋ ಆ ರೂಪ ನೋಡಕ್ಕೆ, ಆ ನಾಲ್ಗೆ ನೋಡಕ್ಕೆ ಏನೋ ಒಂಥರ ಅನ್ಸೋದು. ಬಟ್ ಕಾಳಿ ಅಂದ್ರೇನೆ ಸಡನ್ ಆಗಿ ಜನರಲ್ಲಿ ಭಕ್ತಿಗಿಂತ ಭಯ ಹುಟ್ಟುತ್ತೆ. ಅವಳು ನಾಲಿಗೆ ಬಿಟ್ಟು ರೂಪ ಆಗ್ಲಿ, ಕಾಳಿ ಅಂದ್ರೆ ಏನೋ ಒಂಥರ ಮನೆಗಳಲ್ಲೂ ಪೂಜೆ ಮಾಡಲ್ಲ ಕಾಳಿನ, ಈ ತರದೆಲ್ಲ. ಕಾಳಿ ಯಾರು ಈಕೆ? ಕಾಳಿ ಅಂದ್ರೆ ಕಪ್ಪು, ಕಪ್ಪುಗಿರೋದೆಲ್ಲ ಕತ್ಲೆ, ಮಸಿ. ಅದಕ್ಕೆ ಕಾಳಿಂಗ ಸರ್ಪಕ್ಕೆ ಕಾಳಿ ಅಂತ ಇಟ್ಟಿದ್ದಾರೆ. ಅಂದ್ರೆ ಅದಕ್ಕೆ ಕಾಲ ಅಂದ್ರೆ ಕರಗಿರೋದು ಅಂತ, ಕರಿ ಹಾವು ಅಂತ. ಅಂದ್ರೆ ಕಪ್ಪು ರೂಪ ಅದು. ನೋಡಿ, ಎಲ್ಲ ದೇವತೆಗಳು ಫೇರ್ ಆಗಿರ್ತಾರೆ. ಅವರು ವರ್ಣ ಚಿತ್ರದಲ್ಲಿ ನಾವು ನೋಡಿರುವ ಹಾಗೆ ಲಕ್ಷ್ಮಿ ಆಗಲಿ, ಸರಸ್ವತಿ ಆಗಲಿ, ಪಾರ್ವತಿ ಆಗಲಿ, ಪಾರ್ವತಿ ಇನ್ನೊಂದು ರೂಪನೇ ಕಾಳಿ. ಒಟ್ಟು ಕಾಳಿ ಅಂದ್ರೆ ಕತ್ತಲು, ಶಾಶ್ವತ, ಬೆಳಕಿಗೆ ಜನನ ಕೊಡ್ತಕ್ಕಂಥವಳು ಅಂತ. ನೋಡಿ ಎಂತಹ ಮಾತು ಅಲ್ವಾ? ಹಾಗಾಗಿ ಬೆಳಕಿಗೆ ಜನನ ಕೊಡ್ತಕ್ಕಂಥವಳು, ವಿಜ್ಞಾನಕ್ಕೆ ಅತೀತವಾಗಿರ್ತಕ್ಕಂಥವಳು. ವಿಜ್ಞಾನ ಹೇಳುತ್ತೆ ಬೆಳಕಿನ ಉಪಸ್ಥಿತಿಯಲ್ಲಿ ಕತ್ತಲಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ಕಾಳಿ ಅಂದ್ರೆ ಬ್ಲ್ಯಾಕ್ ಹೋಲು, ಅಲ್ಲಿ ಬೆಳಕಿನ ಉಪಸ್ಥಿತಿ ಇರೋದಿಲ್ಲ. ಯು ಕೆನಾಟ್ ಸಿ ದ ಎಕ್ಸಿಸ್ಟೆನ್ಸ್ ಆಫ್ ಲೈಫ್ ಇನ್ ದಿ ಬ್ಲ್ಯಾಕ್ ಹೋಲ್.
ಆ ಬ್ಲ್ಯಾಕ್ ಹೋಲನ್ನು ಪ್ರತಿನಿಧಿಸ್ತವಳೆ ಕಾಳಿ. ವಿಜ್ಞಾನ ಹೇಳುತ್ತೆ, ಸ್ಟೀಫನ್ ಹಾಕಿನ್ಸ್, ಆ ಬ್ಲ್ಯಾಕ್ ಹೋಲ್ ಎಷ್ಟು ಅದರ ಮಾಸ್ ಎಷ್ಟು ಪವರ್ಫುಲ್ ಆಗಿರ್ತದೆ ಅಂದರೆ ಇಟ್ ಕ್ಯಾನ್ ಸ್ವಾಲೋ ಲೈಟ್ ಅಂತ. ಲೈಟ್ ತಿನ್ನೋ ಬೆಳಕನ್ನು ನುಂಗುತ್ತೆ, ಬೆಳಕನ್ನು ನುಂಗಿ ಇನ್ನೊಂದು ಹೊಸ ನಕ್ಷತ್ರಕ್ಕೆ ಜನನ ಕೊಡ್ತಕ್ಕಂಥವಳು. ಅದಕ್ಕೆ ಅವಳಿಗೆ ಜಗಜ್ಜನನಿ, ಮಹದಾಯಿ, ವಿಶ್ವದಾಯಿ, ಮಹಾಕಾಳಿ, ಆದಿ ಪರಾಶಕ್ತಿ, ಅವಳು ಕಾಳಿ. ಕಾಳಿ ಹೇಗೆ ಹುಟ್ಟದ್ಲು? ಯಾರು ಕಾಳಿ? ಆದಿ ಪರಾಶಕ್ತಿ ಅಂದ್ರೆ ಯಾರು? ಪಾರ್ವತಿ ಅಂದ್ರೆ ಯಾರು? ಕಾಳಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ, ಆದರೆ ರೂಪಾಂತರ ಇದೆ. ಈಗ ನಾನು ಹೇಳೋದು ತಪ್ಪಾಗುತ್ತೆ. ಐನ್ಸ್ಟೀನ್ ಹೇಳ್ತಾನೆ, ಎನರ್ಜಿ ನೀದರ್ ಕ್ರಿಯೇಟೆಡ್ ನಾಟ್ ಡೆಸ್ಟ್ರಾಯ್ಡ್. ಆದಿ ಪರಾಶಕ್ತಿ. ಶಕ್ತಿ ಅಂದ್ರೆ ಏನು? ಎನರ್ಜಿ. ಎನರ್ಜಿ. ಆದಿ ಅಂದ್ರೆ ವಿಚ್ ವಾಸ್ ದೇರ್, ವಿಚ್ ಈಸ್ ದೇರ್, ವಿಚ್ ವಿಲ್ ಬಿ ದೇರ್. ಆದಿ ಅನಾದಿ, ಅದಕ್ಕೆ ನಾಶನೇ ಇಲ್ಲ. ಕರೆಕ್ಟ್. ಆದಿ ಅಂದ್ರೆ ಮೊದಲು. ಅಂದ್ರೆ ಆದಿ ಅಂತಂದ್ರೆ ಎಲ್ಲಕ್ಕೂ ಪೂರ್ವದಲ್ಲಿ ಅದೇ ಇತ್ತು. ಅಲ್ಲಿಂದ ಬೆಳಕು ಮತ್ತು ಶಬ್ದ ಬಂದು ಬಿಗ್ ಬ್ಯಾಂಗ್ ಥಿಯರಿ ಆಯಿತು ಅಂತ ಸೈನ್ಸ್ ಹೇಳುತ್ತೆ. ಮಹಾಸ್ಫೋಟ ಅಂತ. ಅಂದ್ರೆ ಜಗತ್ತಿಗೆ ಜನನ ಕೊಟ್ಟಂಥವಳನ್ನ ಜಗಜ್ಜನನಿ, ಅವಳೇ ಆದಿಪರಾಶಕ್ತಿ. ಅವಳ ಅನೇಕ ರೂಪಗಳೇ ಕಾಳಿಯ ರೂಪಗಳು. ಚಂಡಿ ಅಂತೀವಿ, ಚಾಮುಂಡಿ ಅಂತೀವಿ, ದುರ್ಗಿ ಅಂತೀವಿ, ಭದ್ರಕಾಳಿ ಅಂತೀವಿ. ಎಷ್ಟು ರೂಪಗಳು. ಅಲ್ಲ, ಈಗ ನಮ್ಮ ಧರ್ಮದಲ್ಲಿ, ನಮ್ಮ ಸನಾತನ ಧರ್ಮದಲ್ಲಿ, ನಮ್ಮ ಕಥೆಗಳ ಪ್ರಕಾರ ಕಾಳಿ ಹುಟ್ಟಿದ್ದು ಶಿವ ಪಾರ್ವತಿ ಮದುವೆ ಆದ ನಂತರ, ಅಂದ್ರೆ ಸತಿ ಕಥೆ ಎಲ್ಲ ಮುಗಿದ ಮೇಲೆ. ಶಿವಪಾರ್ವತಿಗೆ ಹುಟ್ಟಿದವಳಲ್ಲ, ಶಿವನಿಗೂ ಪಾರ್ವತಿಗೆ ಜನನಿಯವಳು. ಅಲ್ಲ, ಪಾರ್ವತಿ ಅವತಾರ ಅಂದ್ರೆ ಪಾರ್ವತಿನೇ ಕಾಳಿಯಾಗಿ ಅವತಾರ ತಾಳ್ತಾಳೆ. ಇಲ್ಲ, ಮೊದಲು ಕಾಳಿ ಅವತಾರ. ಮೊದಲು ಕಾಳಿ ಅವತಾರ. ಆದಿಪರಾಶಕ್ತಿ ರೂಪದಲ್ಲಿದ್ಲವಳು. ಆಕೆನೆ ಆದಿಪರಾಶಕ್ತಿ. ಆ ಆದಿಪರಾಶಕ್ತಿಯ ರೂಪವೇ ಕಾಳಿ. ಅದರಲ್ಲಿ ನವದುರ್ಗಿಯರು ಬರ್ತಾರೆ. ದಶಮಹಾವಿದ್ಯೆಗಳೆಲ್ಲ ಅಲ್ಲಿಂದ ಹುಟ್ಟತಕ್ಕಂಥವು. ಈಗ ನಾವು ಫಸ್ಟ್ ತಿಳ್ಕೊಳ್ಬೇಕಾದ್ದೇನು ಅಂತಂದ್ರೆ, ತ್ರಿಮೂರ್ತಿಗಳ ಜನನ ಕೊಟ್ಟವಳು ಇವಳು. ಹಾಗಾದ್ರೆ ಇವರು ಯಾರು? ಅವಳು ಜಗಜ್ಜನನಿ, ಆದಿಪರಾಶಕ್ತಿಯವಳು, ಮೊದಲ ರೂಪ ಅದು. ಈಗ ತ್ರಿಮೂರ್ತಿಗಳಿಗೇನೋ ಜನನ ಕೊಟ್ಟಳು, ಅವ್ರಿಗೊಂದು ಹೆಂಡತಿಯರು ಕೊಡ್ಬೇಕಲ್ಲ. ಸ್ವಯಂ ಇವಳೇ ರೂಪ ಧರಿಸಿ ಬಂದಳು ಪಾರ್ವತಿಯಾಗಿ. ಹಾಗಾಗಿ ಮಹಾಕಾಳಿಯಿಂದ ಪಾರ್ವತಿ ಹೊರತು ಕಾಳಿಯಿಂದ ಅದು ಪಾರ್ವತಿಯಿಂದ ಮಹಾಕಾಳಿ ಆಗೋದಿಲ್ಲ. ತಾಯಿಯಿಂದ ಮಗಳೇ ಹೊರತು ಮಗಳಿಂದ ತಾಯಿ ಆಗಲ್ವಲ್ಲ. ಹಾಗೆ ನಾವು ಅರ್ಥೈಸ್ಕೋಬೇಕಾಗತ್ತೆ. ಅಂದ್ರೆ ಮೂಲ ಇವಳು. ಶಿವನಿಗೆ ಜನ್ಮ ಕೊಟ್ಟವಳು. ಶಿವ ಅಂದ್ರೆ ಬೆಳಕು. ಹಂಗೆ ಹೇಳುತ್ತೆ ವಿಜ್ಞಾನ. ಮಿಲಿಯನ್ಸ್ ಆಫ್ ಸ್ಟಾರ್ಸ್ ಅನ್ನು ಒಂದೇ ಸರಿ ನುಂಗುತ್ತೆ ಬ್ಲ್ಯಾಕ್ ಹೋಲ್ ಅಂತ ವಿಜ್ಞಾನ ಹೇಳುತ್ತೆ. ಆ ನುಂಗುವ ಪ್ರತೀಕವೇ ಬಾಯಿ ತಗೊಂಡಿರೋದು. ನೀವು ಕೇಳಿದ್ರಲ್ಲ ಮೊನ್ನೆ, ಕಾಳಿ ಯಾಕೆ ಬಾಯಿ ತಗೊಂಡೇ ಇರ್ತಾಳೆ, ಬಾಯಿ ಯಾಕೆ ಮುಚ್ಚಿರೋದಿಲ್ಲ ಎಲ್ಲ ದೇವತೆಗಳ ತರ, ಅವಳು ಯಾಕೆ ಸೌಮ್ಯವಾಗಿ ಇರೋದಿಲ್ಲ? ಅದು ನುಂಗುವುದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅಂದ್ರೆ ಹಳೇದನ್ನು ನುಂಗಿ ಹೊಸದಿಗೆ ಜನ್ಮ ಕೊಡ್ತಕ್ಕಂಥವಳು. ಹಾಗಾಗಿ ಅವಳು ಜಗಜ್ಜನನಿ, ಆದಿಪರಾಶಕ್ತಿ. ಇವಳೇ ಕಾಳಿ. ಕಾಳಿ ಆದಿಪರಾಶಕ್ತಿ ಒಂದು ರೂಪ. ಈಗ ಅರ್ಥೈಸ್ಕೋಬೇಕು. ಅದು ಪಾರ್ವತಿಯ ಇನ್ನೊಂದು ರೂಪ. ಪಾರ್ವತಿ ಅಂದ್ರೆ ನಮಗೇನು? ಸೌಮ್ಯ ರೂಪ, ಪ್ರಸನ್ನ ರೂಪ. ಆ ಪ್ರಸನ್ನ ರೂಪದಲ್ಲಿದ್ದಾಗ ಅವಳು ಪಾರ್ವತಿನೇ. ಅವಳು ಕೆಟ್ಟದ್ದನ್ನು ಸಂಹಾರ ಮಾಡುವಾಗ ಅವಳು ಪ್ರಸನ್ನ ರೂಪ ಹೋಗ್ತದೆ, ದುರ್ಗಿ ಆಗ್ತಾಳೆ ಅವಳು. ಅಂದ್ರೆ ಪಾರ್ವತಿ ಈ ರೂಪನೂ ಇದೆ, ಈ ರೂಪನೂ ಇದೆ. 108 ರೂಪ ಇದೆ ಅವಳಿಗೆ, ಒಂದು ರೂಪ ಅಲ್ಲ. ಮನುಷ್ಯನು ಕೂಡ 108 ರೂಪ ಇದೆ. ಮಾಸ್ಕ್ ಅಂತಾರೆ ಅದಕ್ಕೆ. ಮಾಸ್ಕ್. ನಾವು ಇಲ್ಲಿ ಒಂದು ಮಾಸ್ಕ್ ಹಾಕೊಂಡಿದ್ದೀವಿ, ಮನೇಲಿ ಹಿಂಗಿರೋದಿಲ್ಲ. ನಾವು ಒಬ್ಬೊಬ್ರ ಜೊತೆ ಒಂದೊಂದು ಥರ ಇರ್ತೀವಿ. ನಾವು ಫ್ರೆಂಡ್ಸ್ ಜೊತೆ ಬೇರೆ ಥರ ಇರ್ತೀವಿ. ನಮ್ಗೆ ಬೇರೆ ರೂಪಗಳಿವೆ. ಹಂಗೆ ಆದಿಪರಾಶಕ್ತಿಯ ರೂಪಾಂತರಗಳು ಇವೆಲ್ಲನು. ಆಲ್ ದೀಸ್ ರೂಪಾಸ್ ಡಿರೈವ್ಡ್ ಫ್ರಮ್ ದ ಸೋರ್ಸ್ ಎನರ್ಜಿ ಅಂತ. ನಾವು ಯಾವುದನ್ನೇ ತುಲನೆ ಮಾಡುವಾಗ ಫಿಲಾಸಫಿನ ಇಟ್ಕೋಬೇಕು, ಸೈನ್ಸ್ನ ಇಟ್ಕೋಬೇಕು, ಮೈಥಾಲಜಿ, ಮೂರು ಏಕೀಭವಿಸಿದ್ರೆ ಮಾತ್ರ ಆ ಸತ್ಯ ಆಗತ್ತೆ. ಆ ರೂಪಗಳನ್ನು ಬರೆದಂತಹ ಆ ಚಿತ್ರಕಾರ ಅದು ಯಾಕೆ ಕೊಟ್ಟ ಅಂತಂದರೆ, ಇಟ್ ರೆಪ್ರೆಸೆಂಟ್ ದಿಸ್ ಅಂತ ಹೇಳಕ್ಕೆ. ಆ ಫೆರೋಷಿಯಸ್ನೆಸ್, ಆ ಫಿಯರ್, ಆ ಡಿಸ್ಟ್ರಕ್ಷನ್. ಆ ಸೌಮ್ಯವಾಗಿದ್ದರೆ ಹೆಂಗಾಗ್ತದದು? ಕಾಳಿಯ ಮೂರು ಮಾಡ್ತಾಳೆ. ಸಂಹಾರಕಿ, ರಕ್ಷಕಿ, ಶಿಕ್ಷಕಿ, ಮೂರನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥವಳು ಕಾಳಿ. ಅಲ್ಲ, ಈಗ ನಮ್ಮ ಮೈಥಾಲಜಿ, ನಮ್ಮ ಪುರಾಣಗಳ ಪ್ರಕಾರ ಯಾರವಳು? ಅವಳ ಹಿನ್ನೆಲೆ ಏನು? ನೋಡಿ, ಅವಳು ಮೂಲ ರೂಪ ಆದಿಪರಾಶಕ್ತಿ. ಅವಳ ರೂಪ ಇರಲಿಲ್ಲ ಅವಳಿಗೆ. ಸೃಷ್ಟಿ ಆದಿಯಲ್ಲಿ ಏನಿತ್ತು ಅಂದರೆ ಬೆಳಕು ಇರಲಿಲ್ಲ, ಶಬ್ದ ಇರಲಿಲ್ಲ. ದೇರ್ ವಾಸ್ ನೋ ಕ್ರಿಯೇಷನ್ ಅಟ್ ಆಲ್.
ಸೈನ್ಸು ಹೇಳುತ್ತೆ ಅದನ್ನು. ಎಲ್ಲ ಹುಟ್ಟಿದ್ದ ಹಿರಣ್ಯ ಗರ್ಭದಿಂದ ಅಂತ. ಅವಳ ಸ್ವರೂಪ ಹಿರಣ್ಯ ಗರ್ಭ. ಬಂಗಾರದ ಗರ್ಭ ಅವಳದು. ಅಲ್ಲಿಂದ ಜನನ ಪಡೆದವೆ ಈ ಟ್ರಿಲಿಯನ್ಸ್ ಆಫ್ ಯೂನಿವರ್ಸಸ್ಸು, ಸ್ಟಾರ್ಸು, ಇನ್ಫನೈಟ್. ಅದು ಇನ್ಫನೈಟಿಸಮ್ ಅಂತಾರಲ್ಲ, ಅನಂತ ರೂಪಗಳು, ಎಲ್ಲ ದೇವತೆಗಳು ಅಲ್ಲಿಂದ ಬಂದವರೆ, ಹಿರಣ್ಯ ಗರ್ಭದಿಂದ. ಹಿರಣ್ಯ ಗರ್ಭದಿಂದ. ಯಾವನೇ ಆಗಲಿ ಮನುಷ್ಯ ಅಂದಮೇಲೆ ಹೆಣ್ಣಾಗಲಿ ಗಂಡಾಗಲಿ ಗರ್ಭದಿಂದನೇ ಬರಬೇಕು ಅವರು. ಆ ಆದಿ ಗರ್ಭ ಇದು. ಅದು ಮೂಲದಲ್ಲಿ ಹಂಗಿದ್ಲವಳು. ದೇವರುಗಳು ಭೂಮಿ ಮೇಲೆ ಯಾವಾಗ ಅವತಾರ ಎತ್ತಿದ್ರು, ಯಾವಾಗ ಅಧರ್ಮ ಮೆರೆಯುತ್ತೋ ಅವಾಗ ತಾನೇ ಬಂದಿದ್ದು. ಹಾಗೆ ಇವಳು ಹುಟ್ಟಿ ಬರಬೇಕಾದ್ದು ಸಂಹಾರಕ್ಕಾಗಿ, ಹೊಸದನ್ನು ಸೃಷ್ಟಿಸುವುದಕ್ಕಾಗಿ. ಅನೇಕ ಸಾವಿರ ಸೂರ್ಯನನ್ನು ಒಮ್ಮೆಲೆ ನುಂಗಿ ಜೀರ್ಣಿಸ್ಕೊಂಡು ಹೊಸ ನಕ್ಷತ್ರದಲ್ಲಿ ಜನನ ಕೊಡ್ತಾಳೆ ಅಂತ ಹೇಳುತ್ತೆ ಸೈನ್ಸು. ಅಂದರೆ ಅಂಥ ಶಕ್ತಿ ಇರಬೇಕಾದ್ರೆ ಅವಳನ್ನೇನು ಹೇಳ್ಬೇಕು ನಾವು? ಬರೀ ಒಂದು ಸೌಮ್ಯ ರೂಪ ಕೊಟ್ಟರೆ ಆಗತ್ತಾ? ಎಷ್ಟು ಅಗಾಧವಾದ ಶಕ್ತಿ ಇರಬೇಕು. ಬೆಳಕು ಕೂಡ ಅಲ್ಲಿ ಕಳ್ಕೊಳ್ಳುತ್ತೆ ಎಕ್ಸಿಸ್ಟೆನ್ಸ್ ಅನ್ನು. ಬೆಳಕಿಗೂ ಜಾಗ ಇಲ್ಲ. ಸಾಮಾನ್ಯವಾಗಿ ನಾವು ನಂಬಿರೋದು ಬೆಳಕಿನ ಉಪಸ್ಥಿತಿಯಲ್ಲಿ ಕತ್ಲು ಮಾಯ ಆಗ್ಬಿಡುತ್ತೆ ಅಂತ. ಲೈಟ್ ಈಸ್ ಟೆಂಪ್ರವರಿ, ಡಾರ್ಕ್ನೆಸ್ ಈಸ್ ಪರ್ಮನೆಂಟ್ ಅನ್ನೋ ಥಿಯರಿ ಗೊತ್ತಿದೆ ನಿಮಗೆ? ಬೆಳಕನ್ನು ಸೃಷ್ಟಿಸಬೇಕಾದ್ರೆ ನೀನು ಯು ಹ್ಯಾವ್ ಟು ಸ್ಪೆಂಡ್ ಎನರ್ಜಿ, ಎಲೆಕ್ಟ್ರಿಸಿಟಿನ ಬರ್ನ್ ಮಾಡಬೇಕು. ಇಲ್ಲ ಸೂರ್ಯ ಬೆಳಬೇಕು, ತನ್ನಲ್ಲಿರ್ತಕ್ಕಂಥ ಆ ಒಂದೇನು ಶಕ್ತಿ ಇದೆ ಅದನ್ನು ದಹಿಸ್ಕೊಂಡು ಬೆಳಕು ಕೊಡಬೇಕು. ಆದ್ರೆ ಕತ್ತಲ್ಗೆ ಏನ್ ಬೇಕು? ಅದು ಸದಾ ಇದೆ, ಅದಕ್ಕೇನು ಎಫರ್ಟ್ ಬೇಕಾಗಿಲ್ಲ. ಅದಕ್ಕೆ ನಾನದು ಆದಿ ಪರಾಶಕ್ತಿ. ಹಂಗಿರ್ತಾಳೆ ಪಾರ್ವತಿ, ಹಂಗಿರ್ತಾಳೆ ಕಾಳಿ. ಅದಕ್ಕೆ ಅವಳಿಗೆ ಕಾಳಿ. ಕಾಳಿ ಅಂದ್ರೆ ಕಪ್ಪು ಅಷ್ಟೇ, ಕೃಷ್ಣವರ್ಣ. ಅಂದ್ರೆ ಅವಳು ಮುಂಚೆನೂ ಇದ್ಲು, ಇದ್ದಾಳೆ, ಇರ್ತಾಳೆ. ಕೃಷ್ಣನ್ಗೂ, ಕೃಷ್ಣ ಅಂದ್ರೆ ಕಪ್ಪು ವರ್ಣನೆ. ಅದಕ್ಕೆ ಅವನು ಅನಂತ ಅಂತ ಹೇಳ್ತಾರೆ. ಎಲ್ಲ ಕಡೆ ವ್ಯಾಪಿಸಿರ್ತಕ್ಕಂಥದ್ದು. ಬೆಳಕು ಎಲ್ಲ ಕಡೆ ವ್ಯಾಪಿಸಿಲ್ಲ ನೋಡಿ. ಎಲ್ಲ ಕಡೆ ವ್ಯಾಪಿಸಿರೋದೇನು? ಎಲ್ಲ ಕಡೆ ಕತ್ಲು. ಒಂದು ಅಣುವಷ್ಟು ಗ್ಯಾಪ್ ಇಲ್ಲದೆ ಆವಿರಿಸಿರೋದೇನು? ಕತ್ತಲು. ಈ ಜ್ಞಾನ ಅಂತಕ್ಕಂಥದ್ದು ಅಜ್ಞಾನದಿಂದಲೇ ಹುಟ್ಟುವುದು. ಅದರ ಮೂಲನೇ ಅಜ್ಞಾನ. ನಾನು ಸಾಬೀತುಪಡಿಸಲ್ಲ ಅದನ್ನ. ಎಲ್ಲ ಏನಾದ್ರೂ ಹುಟ್ಟಬೇಕು, ಅಲ್ಲಿ ಕೊಳೆ ಇರಬೇಕು, ಇಲ್ಲ ಕಸ ಇರಬೇಕು, ಇಲ್ಲ ಮಲಿನ ಇರಬೇಕು, ಇಲ್ಲ ಮಾಯಿಶ್ಚರ್ ಇರಬೇಕು. ಅಲ್ಲಿಂದನೇ ಹುಟ್ಟೋದು. ಏನು ಮಾಯಿಶ್ಚರ್ ಇಲ್ಲ, ತುಂಬ ಹೈಜೀನ್ ಅಂದ್ರಲ್ಲಿ ಏನು ಹುಟ್ಟೋದೇ ಇಲ್ಲ. ಅಂದ್ರೆ ಮಾಲಿನ್ಯ ಒಂದು ಹೊಸ ಸಸ್ಯಕ್ಕೆ ಜನನ ಕೊಡ್ತದೆ ಇದು. ಅಂದ್ರೆ ಈಗ ಒಂದು ಮನೆಯಲ್ಲಿ ಒಂದು ರೂಮು, ಒಂದು ಹಾಲ್ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೀರಾ, ಅಲ್ಲೇನು ಫಂಗಸ್ ಹುಟ್ಟೋದಿಲ್ಲ, ಏನು ಬರಲ್ಲ ಅಲ್ಲಿ. ತಿಪ್ಪೆಗೊಂಡಿಗಳು. ಅಂದ್ರೆ ಯಾವ್ದಕ್ಕೆ ಆಶ್ರಯ ಕೊಡ್ತದೆ ಅನ್ನೋದು ನಾವು ತಿಳ್ಕೊಬೇಕಲ್ವಾ? ಅಂದ್ರೆ ಜ್ಞಾನದಾತೆ ಅವಳು, ಜ್ಞಾನ ಪ್ರದಾತೆ ಅವಳು. ಬರೀ ನಾವು ಒಂದು ರೂಪ ನೋಡ್ತೀವಿ, ಜ್ಞಾನ ಪ್ರದಾತೆ ಅವಳು. ಎಲ್ಲ ವಿದ್ಯೆಗಳು ತನ್ನಲ್ಲಿ ಅಡಿಸ್ಕೊಂಡಿರ್ತಕ್ಕಂಥ ಒಂದು ಮಹಾಸಂಪನ್ನೆ ಅವಳು. ಮತ್ತೆ ಈಗ ಕಾಳಿ ಅಂತಿದ್ದಂಗೆ, ಈಗ ಕಾಳಿ ಮುಖ ನೋಡಿದ ತಕ್ಷಣ ಅದೊಂಥರ ಭಯಂಕರ ಮುಖ. ಈಗ ಒಂದೊಂದಾಗಿ ಹೇಳ್ತಾ ಹೋಗೋಣ. ಈ ಕಾಳಿ ಬಣ್ಣ ಯಾಕೆ ಕಪ್ಪು? ಕಾಳಿ ಅದೇ ಅವಳ ಮೂಲ ರೂಪನೇ ಕಪ್ಪು, ಕತ್ತಲು ಅಷ್ಟೇನೆ. ಬ್ಲ್ಯಾಕ್ ಹೋಲ್ ಅಂದ್ರೆ ಅರ್ಥ ಆಯ್ತಲ್ಲ, ಅದು ಕತ್ತಲು, ಕಪ್ಪು. ಏಕೆಂದ್ರೆ ಒಂದು ಬ್ಲ್ಯಾಕ್ ಬೋರ್ಡ್ ಮಾತ್ರ ಅಕ್ಷರಗಳು ಜನನ ಕೊಡಬಲ್ಲದು, ಹೌದಿಲ್ಲ? ಹಾಗಾದ್ರೆ ಅಕ್ಷರಗಳು ನಮ್ಗೆ ಕಾಣಿಸಿದ್ದು ಹೇಗೆ? ಅದು ಕಪ್ಪಾಗಿದ್ದರಿಂದ. ಚಾಕ್ಪೀಸಲ್ಲಿ ಬರೆದಾಗ ಇಟ್ ಅಪಿಯರ್ಸ್. ನೀವು ಪುರಾಣಗಳನ್ನೇ ಇಟ್ಕೊಂಡ್ರೆ ನಿಮಗೆ ವಿಜ್ಞಾನ ಹೊಟ್ಟೋಗತ್ತೆ, ಫಿಲಾಸಫಿ ಹೋಗ್ಬಿಡ್ತದೆ. ನಾವು ಫಿಲಾಸಫಿನ ಯಾವತ್ತು ಬಿಡಕ್ಕೆ ಸಾಧ್ಯನೇ ಇಲ್ಲ. ತತ್ವ ಪ್ರತಿಯೊಂದು ಒಂದು ಕಲಾವಿದ ಏನು ಬರೆದಿದ್ದಾನೆ, ದೇವರುಗಳು ಸಹಸ್ರ ಶೀರ್ಷ, ಸಹಸ್ರ ಬಾಹು, ಸಹಸ್ರ ನೇತ್ರ ಅಂತ ಬರೆದಿದ್ದಾನಲ್ಲ, ಹಂಗೆ ಪ್ರಾಕ್ಟಿಕಲ್ ಇರ್ಲಿಕ್ಕೆ ಆಗೋದಿಲ್ಲ. ದೇ ರೆಪ್ರೆಸೆಂಟ್ ಸಮ್ ಫಿಲಾಸಫಿ, ತತ್ವ. ಆ ತತ್ವವನ್ನು ಸ್ವಲ್ಪ ವಿಶದೀಕರಿಸಿದ್ರೆ, ವೈಭವೀಕರಿಸಿದ್ರೆ ಅದು ಪುರಾಣ ಆಗ್ತದೆ. ಅಂದ್ರೆ ಪುರಾಣ ಎಲ್ಲ ಹುಡುಕಿದ್ರೆ ಒಂದಿಷ್ಟು ತತ್ವ ಸಿಗ್ತದೆ. ಅರ್ಥ ಆಗ್ತಾ ಇದೆಯಾ? ಇಲ್ಲ ನೇರವಾಗಿ ನೀನು ಆ ವಿಷಯಕ್ಕೆ ಹೋಗ್ಬೋದು, ಇಲ್ಲ ಕಥೆ ರೂಪದ ಮೂಲಕ ವಿಷಯವನ್ನು ಕನ್ವೆ ಮಾಡ್ಬೋದು. ಎರಡಿದೆ. ಅಂದ್ರೆ ಈಗ ನೀತಿ ಪಾಠಗಳ ತರ ಮುಂಚೆ ಎಲ್ಲ ಮತ್ತು ಆಮೆಯ ಕತೆ ಏನದು, ನಾವೇನ್ ತಗೋಬೇಕು? ಸ್ಟಡಿ ವಿನ್ಸ್ ದ ರೇಸ್. ಒಂದು ಮೊರಾಲಿಟಿ ಹೇಳ್ಕೊಳ್ಳೋಕೆ ಅಷ್ಟು ದೊಡ್ಡ ಕತೆ ಹೇಳಿದ್ರು ನೋಡಿ. ಈ ಮೈಥಾಲಜಿ ಅನ್ನೋದು ಏನು ಅಂತಂದ್ರೆ ಟು ಎಜುಕೇಟ್ ಇಗ್ನೋರೆಂಟ್ ಪೀಪಲ್. ಅವನಿಗೆ ನೇರವಾಗಿ ಫಿಲಾಸಫಿ ಹೇಳಿದ್ರೆ ಅರ್ಥ ಆಗೋದಿಲ್ಲಪ್ಪ. ನಾನು ಅದನ್ನ ಸಿನಿಮಾ ರೂಪದಲ್ಲಿ ಹೇಳ್ಬೋದು, ಫ್ಯಾಂಟಸಿ ರೂಪದಲ್ಲಿ ಹೇಳ್ಬೋದು. ಅರ್ಥ ಆಗ್ತಾ ಇದೆಯಾ?
ಆ ಪಾತ್ರಗಳನ್ನು ಯಾಕೆ ವೈಭವೀಕರಿಸ್ತಾರೆ ಅಂತಂದ್ರೆ, ಇಲ್ಲ ಅಂತಂದ್ರೆ ಬರೀ ಸ್ವರಗಳಾದ್ರೆ ಮನಸ್ಸಿಗೆ ಇಷ್ಟ ಆಗೋದಿಲ್ಲ. ವ್ಯಂಜನಗಳು ಸೇರ್ಕೋಬೇಕು. ಊಟದಲ್ಲಿ ವ್ಯಂಜನ ಇದ್ರೇನೆ ರುಚಿ ಜಾಸ್ತಿ. ಮಸಾಲ add ಮಸಾಲ, ಸ್ವಲ್ಪ ಉಪ್ಪಿನಕಾಯಿ, ಸ್ವಲ್ಪ ಸಂಡಿಗೆ, ಸ್ವಲ್ಪ ಹಪ್ಪಳ, ಸ್ವಲ್ಪ ಕೋಸಂಬರಿ, ಇವೆಲ್ಲ ಇದ್ರೆ ಅದೇನು ಅದು ಊಟ ಅಲ್ಲ. ಅದು ಊಟ ಅನ್ನೋದು ಅನ್ನ ಅಷ್ಟೇನೆ. ಅನ್ನದ ಜೊತೆಗೆ ಯಾಕೆ ಅನ್ನ ಒಳಗಡೆ ಹೋಗ್ಬೇಕಾದ್ರೆ ಅದಕ್ಕೆ ಅದ್ರ ಜೊತೆ ಸ್ವಲ್ಪ ಸ್ಪೈಸಸ್ ಇರಬೇಕು, ಸಲಾಡ್ಸ್ ಇರಬೇಕು. ಹಾಗೆ ಏನೋ ಅನ್ನ ಅಂತಕ್ಕಂಥ ಒಂದು ಜ್ಞಾನವನ್ನು ಒಳಗಡೆ ಹಾಕೋದಕ್ಕೆ ಅವನಿಗೆ ಆ್ಯಡ್ ಮಾಡಿದ್ರು. ಮೋರ್ ಸ್ಪೈಸಸ್, ಮೋರ್ ಟೇಸ್ಟಿ ಅಂತ. ಮತ್ತೆ ಈಗ ಕಾಳಿ ಕತ್ತಲ್ಲಿ ಈ ತಲೆ ಬುರುಡೆಗಳದು ಹಾರ ಹಾಕೊಂಡಿರ್ತಾಳ ಅವಳು, ರುಂಡಮಾಲಿನಿ. ಏನದು ಆ ರುಂಡಗಳು ಯಾಕೆ? ಅನೇಕ ರಾಕ್ಷಸರನ್ನ ಸಂಹಾರ ಮಾಡಿದ್ಲು ಅವಳು. ಹಾಗೆ ಸಂಹಾರ ಮಾಡಿದವ್ರನ್ನೆಲ್ಲ ನೆನಪಾಗಿ ಇಟ್ಕೊಳ್ಳೋದಕ್ಕೆ ಈ ಅಂಗುಲಿಮಾಲ ಅಂತ ಒಬ್ಬನಿದ್ನಲ್ಲ, 999 ಮಂದಿಯನ್ನ ಕೊಂದು ಒಳ್ಳೆಯವರನ್ನ ನೆನಪಾರ್ಥವಾಗಿ ನನ್ನ ಬೆರಳನ್ನು ಕಟ್ ಮಾಡಿ ಕತ್ತಲ್ಲಿ ಹಂಗೆ ಅದು ಸಂಕೇತ, ನಾನಿಷ್ಟು ಕೊಂದಿದ್ದೀನಿ ಅಂತ. ಅಂದ್ರೆ ಐ ಹ್ಯಾವ್ ಕಿಲ್ಡ್ ಮೆನಿ ಡೆಮಾನ್ಸ್ ಅಂತ. ಚಂಡಾಮುಂಡ ಅಂತ ರಾಕ್ಷಸರಿದ್ರು. ಚಾಮುಂಡೇಶ್ವರಿ ಅಂತ ಹೇಳ್ತೀವಲ್ಲ, ಚಂಡಾಮುಂಡ ಅಂತಕ್ಕಂಥ ರಾಕ್ಷಸ ಸಂಹಾರ ಮಾಡಿದ್ರೆ ಚಾಮುಂಡಿ ಆಗಿದ್ದು. ಆ ಮಹಿಷಾಸುರ ಕೊನೆಯವನು. ರಾಕ್ಷಸ ಸಂಹಾರಕಿ, ದುಷ್ಟ ಸಂಹಾರಕಿ ಅಂದ್ರೆ ಶಿವನಿಂದಲೂ ಕೊಲ್ಲಲಾಗದ್ದನ್ನು ನಾನು ಕೊಂದೆ ಅಂತ ಅವಳು ಹೇಳ್ತಾವಳೆ. ಶಿವನಿಂದನೂ ಕೊಲ್ಲಕ್ಕಾಗ್ಲಿಲ್ಲ ಕೆಲವನ್ನ, ಯಾಕೆಂದ್ರೆ ಇವಳ ಹೆಸರು ಮಹಾಮಾಯೆ. ಇವಳ ಹೆಸರೇನು? ಮಹಾಮಾಯೆ. ಶಿವ ಯಾವ ದೇವರುಗಳಿಗೂ ಇಲ್ದೇ ಇರ್ತಕ್ಕಂಥ ಒಂದು ಮಾಯಾ ಶಕ್ತಿಗಳು ಅವು. ತನ್ನಿಂದಲೂ ಹಿಂಗ್ ಮಾಡಿಕೊಂಡು 1000 ರೂಪಗಳನ್ನ ಸೃಷ್ಟಿಸಬಲ್ಲಳು ಮಹಾಮಾಯೆ ಅವಳು. ಅದಕ್ಕೆ ಹೆಣ್ಣು ಮಾಯೆ ಅಂತ ಹೇಳಿರು. ವಿಸ್ಮಯ ಅವಳು, ಅಗಾಧ ಶಕ್ತಿ ರೂಪಿಣಿ, ಎಲ್ಲದಕ್ಕೂ ಜನನ ಕೊಟ್ಟವಳು. ಹಾಗಾಗಿ ಅವಳು ಪೂಜನೀಯೇ. ನೀನು ಹೆಂಗ್ ಬೇಕೋ ಹಂಗೆ ನಿನ್ನ ಮನೋಕಾಮನೆಗಳು ತಕ್ಕಂತ ವರ ಕೊಡ್ತಾಳೆ. ಅರ್ಥ ಆಗ್ತಾ ಇದೆಯಾ? ಈಗ ಯುದ್ಧ ಸಂದರ್ಭದಲ್ಲಿ ನಮಗೆ ಒಳ್ಳೊಳ್ಳೆ ವೆಪನ್ ಬೇಕಾಗಿಲ್ಲ, ಎಲ್ಲ ಡಿಸ್ಟ್ರಕ್ಟಿವ್ ವೆಪನ್ಸೇ ಬೇಕಪ್ಪ. ಈಗ ಯುದ್ಧ ನಡೀತಾ ಇದೆ, ಈ ನಮ್ಮ ಪ್ರತಿಯೊಬ್ಬ ಸೋಲ್ಜರ್ ಕೂಡ ಕಾಳಿ ರೂಪವೇ ಇವಾಗ. ನಿಜ ನಿಜ. ಅವನ ಮನೆಯಲ್ಲಿದ್ದಾಗ ಅವನ ಸೌಮ್ಯ ರೂಪ, ಅದರ ರಣರಂಗದಲ್ಲಿದ್ದಾಗ ಅವನು ಹೇಳಿ ಅಲ್ವಲ್ಲ, ಸೌಮ್ಯ ರೂಪ ತೋರಿಸಿದ್ರೆ ಅದು ಆಗೋದಿಲ್ಲ. ಹಾಗಾಗಿ ನಮ್ಮ ಇಂಡಿಯನ್ ಸೈನಿಕರು ಒಬ್ಬೊಬ್ಬರು ಕೂಡ ಕಾಳಿಯ ಪ್ರತಿನಿಧಿಗಳು, ಹನುಮಂತನ ಪ್ರತಿನಿಧಿಗಳು. ಆ ಫೆರೋಷಿಯಸ್ ಇಲ್ಲ ಅಂತಂದ್ರೆ ಯು ಕೆನಾಟ್ ವಿನ್ ದ ವಾರ್. ಹಾಗೆ ಜೀವನದಲ್ಲಿ ಸಂದರ್ಭಗಳು ಎದುರಾದಾಗ, ಕೆಲವು ಸಂದರ್ಭ ಎದುರಾಗ್ತದೆ, ಆವಾಗ ನಿನ್ನ ಒಂದು ಸೌಮ್ಯ ರೂಪ ಅಲ್ಲಿ ಕೆಲಸಕ್ಕೆ ಬರೋದಿಲ್ಲ. ನೀನು ಕಾಳಿ ಆಗಬೇಕಾಗ್ತದೆ, ಚಂಡಿ ಆಗಬೇಕಾಗ್ತದೆ, ಚಾಮುಂಡಿ ಆಗಬೇಕಾಗ್ತದೆ, ಶಿವ ಆಗಬೇಕಾಗ್ತದೆ, ರುದ್ರ ಆಗಬೇಕಾಗ್ತದೆ, ನರಸಿಂಹ ಆಗಬೇಕಾಗ್ತದೆ, ಹನುಮಂತ ಆಗಬೇಕಾಗ್ತದೆ. ಅಂದರೆ ಆ ಸಂದರ್ಭಗಳಿಗೆ ತಕ್ಕಾಗಿ ನಿನ್ನ ಗಾತ್ರವನ್ನು ಹೆಚ್ಚಿಸ್ಕೊಳ್ತಕ್ಕಂಥದ್ದು, ನಿನ್ನ ಆತ್ಮಶಕ್ತಿಯನ್ನು ಹೆಚ್ಚಿಸ್ಕೊಳ್ತಕ್ಕಂಥದ್ದು. ಇರುವೆಗೆ ಎಷ್ಟು ಬಲ ಬೇಕು ಸಾಯಿಸೋದಕ್ಕೆ, ಆದರೆ ಸಿಂಹನ ಸಾಯಿಸೋದಕ್ಕೆ ಸೇಮ್ ಬಲ ಸಾಕಾಗಲ್ವಲ್ಲ. ಹಾಗಾಗಿ ಆ ಬಲಕ್ಕೆ ತಕ್ಕಂತ ಬಲವನ್ನು ನಾವು ಹಿಗ್ಗಿಸ್ಕೊಳ್ಳೋದಿದೆಯಲ್ಲ, ಅದು ಅಣಿಮಾದಿ ಸಿದ್ಧಿಗಳು. ಆ ಅಣಿಮಾದಿ ಸಿದ್ಧಿಗಳು ಪಡೆಯೋದಕ್ಕೆ ಕಾಳಿ ಬೇಕು. ಕಾಳಿ ವರ್ಷಿಪರ್ಸ್ ಎಲ್ಲ ಏನು, ಅವು ಸಾಮಾನ್ಯ ಜನ ಪೂಜೆ ಮಾಡೋದಿಲ್ಲ. ದೇರ್ ಆಲ್ ತಾಂತ್ರಿಕ್ಸ್, ತಂತ್ರ ಸಾಧಕರು. ತಂತ್ರ ಸಾಧಕರು ಅಂದ್ರೆ ಅವರು ಸಾತ್ವಿಕವಾಗಿ ಪೂಜೆ ಮಾಡಲ್ಲ. ತಂತ್ರ ಅದು ಪೂಜೆನೆ. ತಂತ್ರ ಅಂದ್ರೆ ಏನಾದ್ರೂ ಕೊಟ್ಟು ಪ್ರೇಯರ್ ಮಾಡೋದು ಅಲ್ಲ, ಅದು ವಾಮಾಚಾರ ರೂಪದಲ್ಲಿ ಇರ್ತದೆ. ಅಂದ್ರೆ ಏನೇ ಆಫರ್ ಮಾಡ್ಬೇಕಾದ್ರೆ ಎಡಗೈಲ್ಲ ಮಾಡತಕ್ಕಂಥದ್ದು ವಾಮಾಚಾರ. ವಾಮಹಸ್ತ. ಓಕೆ, ವಾಮಾಚಾರ ಅಂದ್ರೆ ದಕ್ಷಿಣಾಚಾರ. ನಾವು ಪೂಜೆ ಮಾಡೋದು ಹೀಗಲ್ವಾ, ಅಲ್ಲೆಲ್ಲ ಹೀಗೆ ಉಲ್ಟಾ. ವಾಮಾಚಾರ ಅಂದ್ರೆ ಎಡಗೈಯಲ್ಲಿ ಮಾಡ್ತಕ್ಕಂಥದ್ದು. ಅಂದ್ರೆ ವಾಮ ಮಾರ್ಗ, ಶಾರ್ಟ್ ಕಟ್. ವಾಮ ಮಾರ್ಗ ಅಂತಂದ್ರೆ ಏನು, ಈಗ ನಕ್ಸಲೈಟ್ಸ್ ಕೂಡ ದೇ ಫೈಟ್ ಫಾರ್ ಫ್ರೀಡಮ್ ಬಟ್ ನಾಟ್ ಇನ್ ದ ಅಫಿಷಿಯಲ್ ವೇ. ಅರ್ಥ ಆಗ್ತಾ ಇದೆಯಾ? ಅವ್ರು ಹೇಳೋದೇನು ಅಂತಂದ್ರೆ ನಮಗೆ ಸ್ವತಂತ್ರ ಬೇಕು, ನೀವು ನಮ್ಮ ದಬ್ಬಾಳಿಕೆ ಮಾಡ್ತಾ ಇದ್ದೀರಿ ಅಂತ. ಆದ್ರೆ ಮಾರ್ಗ ವಾಮ ಮಾರ್ಗ ಅಂತಾರೆ. ಕಳ್ಳ ಮಾರ್ಗ. ವಾಮ ಮಾರ್ಗ ಅಂತಂದ್ರೆ ಅದು ಏನು ವೇದೋಕ್ತವಾದ್ದು ಅಲ್ಲದೆ ಇರ್ತಕ್ಕಂಥದ್ದು, ವೈದಿಕವಾದ್ದು ಅಲ್ಲದೆ ಇರ್ತಕ್ಕಂಥದ್ದು, ಸ್ವಲ್ಪ ನಿಷಿದ್ಧವಾದ್ದು. ಯಾಕೆ ನಿಷಿದ್ಧ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಅಲ್ಲಿ ಬಳಸುವ ಪರಿಕರಗಳಿವೆಯಲ್ಲ, ಬಲಿ. ಕಾಮಕ್ಕೆ ಹೋಗಿದೆಯಾ? ಇತ್ತೀಚೆಗೆ ಹೋಗಿ ಬಂದಂಗೆ ಕಾಣ್ತದೆ. ಹೌದು, ಯಾಕಂದ್ರೆ ಕಾಳಿ ನಿಂಗೆ ಪ್ರಿಯವಾದವಳು ಅಂತ ಹೇಳಿದೆ ನೀನೆ. ನಾನು ಇದನ್ನೇ ಕೇಳಬೇಕು ಅಂತ ಅನ್ಕೊಂಡೆ. ಯಾರಿಗೆ ಕಾಳಿ ಇಷ್ಟ ಆಗ್ತದೆ ಅವ್ರು ಕಾಮಕ್ಕೆ ಹೋಗದೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ದಕ್ಷಿಣೇಶ್ವರಕ್ಕೆ ಹೋಗಿದ್ದೀನಿ, ರಾಮಕೃಷ್ಣ ಪರಮಹಂಸರು ಕೂಡ ಕಾಳಿ ಆರಾಧಕರೇ. ಅವರಿಗೆ ಒಲ್ದಿದ್ಲು ಒಲ್ದಿದ್ಲು ಅಂತ. ಆದ್ರೆ ಅವ್ರಿಗೆ ಯಾವ ರೀತಿ ಒಲ್ದಿದ್ಲು? ಜ್ಞಾನ ಪ್ರದಾಯಿನಿ. ಅವಳು ಜ್ಞಾನ ಪ್ರದಾಯಿನಿ. ಅವ್ರಿಗೇನ್ ಜ್ಞಾನ ಬೇಕೋ ಅದು ಕೊಟ್ರು. ಕಾಳಿದಾಸನಿಗೂ ಒಲ್ದವಳು ಕಾಳಿನೇ. ಅವನ ಮೂಲಕ ಒಂದು ದೊಡ್ಡ ಕಾವ್ಯನ ಬರೆಸಿದ್ಲಲ್ಲ, ಹೆಸರೇ ಬದಲಾಯ್ತಲ್ಲ ಅವ್ರದ್ದು, ಕಾಳಿ ಜ್ಞಾನ ಶಾಕುಂತಲಂ. ಅದರ ಪೂರ್ವದಲ್ಲಿ ಅವನ್ ಬೇರೆ ಹೆಸರಿತ್ತು.
ಆ ಕಾಳಿ ಅವನ ನಾಲಿಗೆ ಮೇಲೆ ತ್ರಿಶೂಲದಿಂದ ಓಂಕಾರ ಬರೆದಿದ ತಕ್ಷಣ ಅವನಿಗೆ ಆ ಮಸ್ತಿಷ್ಕ ಬೆಳಕಾಗ್ಬಿಡ್ತು, ಆ ಸ್ಫುರಣಾಶಕ್ತಿ ಬಂದ್ಬಿಡ್ತು. ಇಂಟ್ಯೂಷನಲ್ ಫ್ಲಾಶ್ ಅಂತಾರೆ ಅದಕ್ಕೆ. ಯಾವುದೇ ಗ್ರಂಥ ಬರಿಬೇಕಾದ್ರೆ ಒಳಗಡೆ 3 ಗ್ರಂಥಿಗಳು ಓಪನ್ ಆಗ್ಬೇಕು. ಗ್ರಂಥ ಬರೀಬೇಕಾದ್ರೆ 3 ಗ್ರಂಥಿಗಳು. ಲಲಿತ ಸಹಸ್ರನಾಮದಲ್ಲಿ ಈ 3 ಗ್ರಂಥಿಗಳಿದೆ. ಲಲಿತೆ ಯಾರು? ಅವಳೆ. ಅಂದ್ರೆ ಕುಂಡಲಿನಿ ಜಾಗೃತಿ ಆಗ್ಬೇಕಾದ್ರೆ ಲಲಿತ ಸಹಸ್ರನಾಮ ಹೇಳಿದ್ರು ಆಗ್ತದೆ. ಅದರಲ್ಲಿ ಬ್ರಹ್ಮಗ್ರಂಥಿ, ವಿಷ್ಣು ಗ್ರಂಥಿ, ರುದ್ರ ಗ್ರಂಥಿ ಅಂತ ಪ್ರಸ್ತಾಪ ಇದೆ. ನಾನೇನು ಕಲ್ಪಿಸ್ಕೊಂಡು ಹೇಳ್ತಾ ಇಲ್ಲ. ಗ್ರಂಥಿ ಜ್ಞಾನವೇ ಗ್ರಂಥಜ್ಞಾನ. ಪುಸ್ತಕ ಬರೆಯೋದು ಬೇರೆ. ಪುಸ್ತಕ ಬರೆದಿದ್ದಲ್ಲ ವಾಲ್ಮೀಕಿ, ರಾಮಾಯಣ ಅಂತಕ್ಕಂಥ ಗ್ರಂಥ ಬರೆದ. ಆ ಗ್ರಂಥ ಜ್ಞಾನ ಅಂತ ಹೇಳ್ತೀವಲ್ಲ, ಅದು ಗ್ರಂಥಿಗಳಿಂದ ಬರ್ತಕ್ಕಂಥದ್ದು. ಆ 3 ಗ್ರಂಥಿಗಳನ್ನ ಓಪನ್ ಮಾಡೋಳು ಇವಳು ತ್ರಿಪುರ ಸುಂದರಿ ಲಲಿತೆ. ಅಲ್ಲಿ ಅವಳು ಜ್ಞಾನಪ್ರದಾಯಿನಿ. ಅವಳು ಎಲ್ಲವೂ ಇದೆ. ಕೊಲ್ಲುವುದಿದೆ, ಕಾಯುವುದಿದೆ, ಜ್ಞಾನವನ್ನು ನೀಡುವುದಿದೆ, ಅಜ್ಞಾನ ನಾಶಕಿ ಅವಳು. ಮತ್ತೆ ಈಗ ನೀವು ವೆಸ್ಟ್ ಬೆಂಗಾಲ್ಗೆ, ನೀವು ಕೋಲ್ಕತ್ತಾ ದಕ್ಷಿಣೇಶ್ವರಿಗೆ ಹೋಗಿ ಬಂದಿದ್ದು, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ರಲ್ಲ, ಅಲ್ಲಿ ಕೂಡ ಬಲಿ ಇದೆ. ಅಲ್ಲಿಯೂ ಬಲಿ ಇದೆ. ಇದು ಬಲಿ. ಈಗ ನಾನು ಕಾಮಾಖ್ಯಗೆ ಹೋಗಿ ಬಂದಾಗ ಕೂಡ ನನಗೆ ಆ ದೇವಿಯು ಇಷ್ಟ, ಇದೆಲ್ಲ ಓಕೆ. ಬಟ್ ಈ ಪ್ರಾಣಿಗಳನ್ನೆಲ್ಲ ಬಲಿ ಕೊಡ್ತಾರಲ್ಲ ಗುರುಜಿ, ಚಿಕ್ಕ ಚಿಕ್ಕ ಮೇಕೆ ಮರಿಗಳನ್ನ, ಕೋಣದ ತಲೆಗಳನ್ನ ನೋಡಿ ಕತ್ತರಿಸಿಡ್ತಾರೆ. ಅದು ಎಷ್ಟು ಡಿಸ್ಟರ್ಬಿಂಗ್ ಅದು. ನನ್ನ ಪ್ರಶ್ನೆ ಏನು ಅಂದ್ರೆ, ಅವಳು ಜಗತ್ ಜನನಿ. ಈಗ ನೀವೇ ಹೇಳ್ದಂಗೆ ತಾಯಿ ಅವಳು, ಎಲ್ಲರನ್ನೂ ಕಾಪಾಡೋಳು. ತಾಯಿನೇ ಮಕ್ಕಳನ್ನ ತಿಂತಾಳ, ನನಗೆ ಕೇಳ್ತಾಳ? ಹೌದು, ಅವಳು ಹುಟ್ಟಿಸಿದ ಸೂರ್ಯನನ್ನೇ ಅವಳೇ ನುಂಗ್ತಾಳೆ. ಅಲ್ಲಿ ಕೂಡ ಬ್ರಹ್ಮಾಂಡದಲ್ಲಿ ಅದೇ ನಡೀತಾ ಇದೆ ನಮ್ಮ ಕಣ್ಣೆದುರುಗಡೆನೆ. ಸೂರ್ಯರು ನಮಗಿರೋ ಒಂದು ನಕ್ಷತ್ರ ಸೂರ್ಯ. ಇಂಥವರು ಟ್ರಿಲಿಯನ್ಸ್ ಇದ್ದಾರೆ, ಕರೆಕ್ಟ್ ಅಲ್ವಾ? ಇವ್ರು ಯಾರ ಮಕ್ಕಳು? ಅವಳ ಮಕ್ಕಳು. ಇವಳು ಕೂಡ ಅವಳನ್ನೇ ನುಂಗ್ತಾರೆ. ಈ ಕೆಲವು ಸಿಂಹಗಳು ತನ್ನ ಮರಿಗಳನ್ನೇ ತಿಂದಾಕ್ಬಿಡ್ತವೆ, ಕೆಲವು ಹಾವುಗಳು ತನ್ನ ಮರಿಗಳನ್ನೇ ತಿಂದಾಕ್ಬಿಡ್ತವೆ. ನಾಯಿ ಕೂಡ ತಿನ್ನತ್ತೆ. ಕೆಲವೊಂದ್ಸರಿ ನಾಯಿ ತಿನ್ನತ್ತೆ. ಅದರ ಅರ್ಥ ಅದು ಅಸಹ್ಯ ಅಂತಲ್ಲ, ಅದಕ್ಕೇನೋ ಒಂದು ಅರ್ಥ ಇರ್ತದೆ. ಜನನ ಕೊಡೋಳಿಗೆ ಮಾತ್ರ ಮರಣ ಕೊಡ್ತಕ್ಕಂಥ ಅಧಿಕಾರ ಇದೆ ಅಂತ. ದಟ್ಸ್ ಇಂಡಿಕೇಶನ್ ಆಫ್ ನಾನು ನಿನ್ನ ಹುಟ್ಟಿಸ್ಬಲ್ಲೆ, ನಿನ್ನ ಮುಗಿಸಬಲ್ಲೆ, ನಿನ್ನ ಜೀರ್ಣಿಸ್ಕೋಬಲ್ಲೆ. ನನಗದೇ ದೋಷ ಏನೂ ಇಲ್ಲ, ಯಾಕಂದ್ರೆ ನಾನು ಮಾತೆ. ನನ್ನಿಂದ ನೀನಿದೆ ಹೊರತು ನಿನ್ನಿಂದ ನಾನಿಲ್ಲ. ಅಲ್ಲ ಗುರುಜಿ, ಬಟ್ ಅದೊಂದು ಸಿಂಬಾಲಿಕ್ ಇಂಡಿಕೇಶನ್. ಅಗೇನ್ ಬಲಿ ಅಂತಕ್ಕಂಥದ್ದು ಬೇರೆ ಅರ್ಥ ಇದೆ. ಈಗ ಆ ಬಲಿಯನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಕ್ಕಂಥ ಸೂತ್ರಗಳು ನಮ್ಮಲ್ಲಿದೆ. ಬಲಿ ಅಂದ್ರೆ ಏನು ಗುರುಜಿ? ಬಲಿ ಅಂದ್ರೆ ಯಾಗ ಅಂದ್ರೆ ಏನು? ಈಗ ಅಶ್ವಮೇಧ ಯಾಗ ತುಂಬಾ ಪ್ರಸಿದ್ಧಿ. ಅಶ್ವಮೇಧ ಅಂತಂದ್ರೆ, ಮೇಧ ಅಂತಂದ್ರೆ ಕಿಲ್, ಕರೆಕ್ಟ್, ವಧೆ ಮಾಡೋತಕ್ಕಂಥದ್ದು, ವಧಿಸುವ ಯಾಗ. ಅದು ನರಮೇಧ ಅಂದ್ರೆ ಏನು? ಮನುಷ್ಯನ್ ಕೊಂದವನು ಅಂತ ನರಮೇಧ ಯಾಗ. ಮನುಷ್ಯನ್ ಕೊಂದವನು ಯಾರು? ಹಿಟ್ಲರ್. ಹಂಗೆ ಹಿಂದೆ ಅಶ್ವಮೇಧ ಅಂತ ಒಂದು ಕುದುರೆನ ಯಜ್ಞ ಮಾಡ್ತಾ ಇದ್ರು. ಕುದುರೆಗೆ ಇದು ಕಟ್ಬಿಟ್ಟು ಬಿಡ್ತಾ ಇದ್ರು. ಯಾರು ಅದನ್ನು ತಡೆದ್ರೆ ಅವ್ರ ಮೇಲೆ ಯುದ್ಧಕ್ಕೆ ಹೋಗ್ತಕ್ಕಂಥದ್ದು. ಅದು ಕುದುರೆ ಎಲ್ಲಿವರೆಗೂ ಹೋಗ್ತದೆ, ಅದು ಅಲ್ಲಿವರೆಗೂ ನಮ್ದು ಅಂತ. ಮತ್ತೆ ವಾಪಸ್ ಬಂದಂತ ಕುದುರೆನ ಪೂಜೆ ಮಾಡ್ತಿದ್ರು ಅಂದ್ರೆ, ಇಲ್ಲ ಅದನ್ನ ಕೊಂದು ತಿಂತಾ ಇದ್ರು. ಅದು ಇದೆ, ನಮ್ಮ ಪುರಾಣಗಳಲ್ಲಿ ಇದೆ, ಸ್ಪಷ್ಟವಾದ ಉಲ್ಲೇಖ ಇದೆ. ಅದೇ ಕುದುರೆನ ತಿಂತಿದ್ರು. ಅದೇ ತರ ಸೋಮಯಾಗ ಮಾಡ್ತಾ ಇದ್ರು. ಸೋಮ ಅಂದ್ರೆ ಕುರಿ. ಹಿಂದೆ ಒಂದಷ್ಟು ವೇದಗಳ ನಂತರ ಬಂದಿದ್ದು, ವೇದಗಳಲ್ಲಿಲ್ಲ, ಇದು ನಂತರ ಬಂದಿದ್ದು. ಯಾಕಂದ್ರೆ ಮಿಸ್ಇಂಟರ್ಪ್ರಿಟೇಷನ್, ಅಪಾರ್ಥ ಮಾಡಿಕೊಂಡ್ರೆ ಏನೇನಾಗ್ತದೆ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು. ಈಗ ಒಂದೊಂದಾಗಿ ನೋಡೋಣ. ಮುಖ್ಯವಾಗಿ 7 ಯಾಗಗಳನ್ನು ಹೇಳ್ತೀನಿ ನಾನು. ಅಶ್ವಮೇಧ ಯಾಗ, ಗಜಯಾಗ, ಅಜಯಾಗ, ಸೋಮಯಾಗ, ಸರ್ಪಯಾಗ, ಮಹಿಷಯಾಗ ಮತ್ತು ಕುಕ್ಕುಟ ಯಾಗ. ಇಷ್ಟನ್ನು ತಿಳ್ಕೊಳ್ಳೋಣ. ಬೇರೆ ಇನ್ನೂ ಆಫರ್ಗಳಿದೆ. ಈಗ ಮಾರಿಕಾಂಬಾ ದೇವರಿಗೆ ಏನ್ ಕೊಡ್ತಿದ್ರು? ಕೋಣ. ಯಾರು ಮಾರಿಕಾಂಬಾ? ಅವಳು ಕಾಳಿ ಇನ್ನೊಂದು ರೂಪ ಅವಳು, ನನಗೆ ಗೊತ್ತೇ ಇಲ್ಲ. ಭದ್ರಕಾಳಿ. ಮಾರಿಕಾಂಬಾಗೆ ಯಾವಾಗ ನಾವು ಕೊಡೋದು ಅಂದ್ರೆ, ಈ ಮಾರಿ ರೋಗಗಳು ಅಂತ ಒಂದು ಇರ್ತಾ ಇದ್ವು ಆ ಕಾಲದಲ್ಲಿ. ಪ್ಲೇಗು, ಕಾಲರಾ, ಮಲೇರಿಯಾ, ಈ ಥರ ಸಾಂಕ್ರಾಮಿಕ ರೋಗಗಳೆಲ್ಲ ಮಾರಿ ರೋಗಗಳೇ. ಅಂದರೆ ಮಾಸ್ ಡಿಸ್ಟ್ರಕ್ಷನ್ ಆಗ್ತಾ ಇತ್ತು. ಹಂಗಾಗಬಾರ್ದು ನಮ್ಮೂರಿಗೆ, ನೀನು ಕಾಯಮ್ಮ ಅಂತ ಹೇಳ್ಬಿಟ್ಟು ಅವಳಿಗೊಂದು ದೇವತಾ ಸ್ವರೂಪ ಕೊಟ್ಟು ಅವಳಿಗೆ ಮಾರಮ್ಮ. ಬೆಂಗಳೂರಲ್ಲಿ ಕೂಡ ಸರ್ಕಲ್ ಮಾರಮ್ಮ ಇದೆಲ್ಲ. ನಮ್ಮ ಕಡೆ ಈ ಕಡೆ ಎಲ್ಲ ಮಾರಮ್ಮ ಬೇಕಾದಷ್ಟು. ಅವಳಿಗೆ ಅನೇಕ ರೂಪಗಳು ನಮ್ಮಲ್ಲಿ. ಇವರೆಲ್ಲ ಅವರೇನಾ? ಈಗ ಮಾರಮ್ಮ, ಆಮೇಲೆ ಸಪ್ಲಮ್ಮ. ಶಿ ಕೆನಾಟ್ ಬಿ ಸರಸ್ವತಿ. ಯಾರ್ಯಾರು ರಕ್ತ ಕೇಳ್ತಾಳೆ, ಪ್ರಾಣಿ ಬಲಿ ಕೇಳ್ತಾಳೆ, ಅದು ಯಾವುದು ಲಕ್ಷ್ಮಿಯ ರೂಪಗಳು ಅಲ್ವೇ ಅಲ್ಲ, ಸರಸ್ವತಿಯ ರೂಪವು ಅಲ್ವೇ ಅಲ್ಲ. ಸರಸ್ವತಿ ಅಂದ್ರೆ ನಮ್ಗೆ ಎಂತ ಭಾವನೆ ಇದೆ, ವಿದ್ಯಾದಾತೆ. ಅದು ಆಪ್ಟೇ ಆಗೋದಿಲ್ಲ. ಏನು ಹೇಳಿದ್ರು ಕೂಡ ಅದನ್ನ ಒಪ್ಕೊಳಕ್ ಆಗಲ್ಲ. ಆದ್ರೆ ಕಾಳಿ ಹೇಳುದು,
ಮೊದಲೇ ಅಂದ್ರೆ ಅಶ್ವಮೇಘ. ಅಶ್ವ ಏನ್ ರೆಪ್ರೆಸೆಂಟ್ ಮಾಡ್ತದೆ ಅಂದ್ರೆ ಯಾವುದೇ ವೇಗವನ್ನು ನಾವು ಹಾರ್ಸ್ ಪವರ್ HP ಅಂತ ಕರಿತೇವೆ, ಹೌದಾ? ಕರೆಕ್ಟ್. DP ಅಂತ ಕರೆಯೋದಿಲ್ಲ, ಡಂಕೆ ಪವರ್ ಅಂತ ಕರೆಯೋದಿಲ್ಲ. HP ಅಂದ್ರೆ ವೇಗಕ್ಕೆ ಒಂದು ಪ್ರಾಣಿಯನ್ನ ತಗೊಂಡ್ರು, ವೇಗವಾಗಿ ಓಡ್ತಕ್ಕಂಥ ಕುದುರೆ. ನಮ್ಮ ಮನಸ್ಸು ಕುದುರೆಯಷ್ಟು ವೇಗವಾಗಿ ಚಂಚಲವಾಗಿ ಓಡಿದಾಗ ಅದು ಅನಾರ್ಥಗಳಿಗೆ, ಅಪಾರ್ಥಗಳಿಗೆ ಕಾರಣ ಆಗ್ತದೆ, ಅನಾಹುತಗಳಿಗೆ ಕಾರಣ ಆಗ್ತದೆ. ವೇಗದ ನಿರ್ಧಾರ, ಆತುರದ ನಿರ್ಧಾರ ಏನಾಗುತ್ತೆ, ದಟ್ ಕ್ಯಾನ್ ಎಂಡ್ ವಿತ್ ದಿ ಮರ್ಡರ್. ನಾನು ಜೈಲಲ್ಲಿ ಕೈದಿಗಳು ಪಾಠ ಮಾಡ್ತಿದ್ದೆ ಹಿಂದೆ. ಅವ್ರನ್ನ ಕೇಳ್ತಿದ್ದೆ, ಏನಪ್ಪ 14 ವರ್ಷ ಸಜೆ ಅನುಭವಿಸ್ತಿದ್ಯಾ, ಏನೋ ಒಂದು ಗಳಿಗೆ ಆ ಥರ ನಿರ್ಧಾರ ತಗೊಂಡಿದ್ದರಿಂದ ಕೊಲೆ ಮಾಡಿದೆ, ಇವಾಗ ಅನುಭವಿಸ್ತಾ ಇದ್ದೀನಿ. ಅಂದರೆ ಆತುರದ ಸಂಕೇತ. ಆ ಆತುರದ ಮನಸ್ಸನ್ನು ನಿನ್ನ ಜ್ಞಾನಾಗ್ನಿಗೆ ಬಲಿ ಕೊಡ್ತಕ್ಕಂಥದ್ದು ಅಶ್ವಮೇಧ ಯಾಗ ಆಗ್ತದೆ. ನೋಡಿದ್ದು ಹೆಂಗಿದೆ, ಇದರ ಫಿಲಾಸಫಿ ಹೇಗಿದೆ. ಇವ್ರೇನ್ ತಿಳ್ಕೊಟ್ರು, ಅಶ್ವ ಅಂದ್ರೆ ಕುದುರೆಯನ್ನು ಬಲಿ ಕೊಟ್ಟರು ನಮ್ಗೇನೋ ಒಂದು ಸಿಗುತ್ತೆ. ನೀನು ಎಷ್ಟು ಕುದುರೆಗಳನ್ನು ಬಲಿ ಕೊಟ್ಟರು ನಿನ್ಗೇನೂ ಸಿಗೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಇದೆಲ್ಲ ಅವ್ರು ಅಪಾರ್ಥ ಮಾಡ್ಕೊಂಡ್ರು. ಇದು ಫಿಲಾಸಫಿ ಇರ್ತಕ್ಕಂಥ. ಆ ಫಿಲಾಸಫಿನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ಎಷ್ಟು ಆಚರಣೆಗಳು, ಅನಾಹುತದ ಆಚರಣೆಗಳು ಬಂದಿದ್ದೇವೆ ಅಂತ ದೊಡ್ಡ ಲಿಸ್ಟೇ ಇದೆ ನಮ್ಮಲ್ಲಿ. ಈಗ ನಮ್ಮ ಹಿಂದೂ ಫಿಲಾಸಫಿಯಲ್ಲಿ ಇವೆಲ್ಲ ಸೇರ್ಕೊಂಡಿರ್ತಕ್ಕಂಥ ಮೂಲದಲ್ಲಿ ಇರಲಿಲ್ಲ, ಸನಾತನದಲ್ಲಿ ಇರಲಿಲ್ಲ. ಅದನ್ನ ಇವಾಗ ಕಳೆ ತೆಗಿಬೇಕು. ಬೆಳೆ ಬೆಳಿಬೇಕಾದ್ರೆ ಕಳೆ ತೆಗಿಬೇಕು. ಈಗ ಹಾಗಾದ್ರೆ ಮೂಲ ಸನಾತನ ಧರ್ಮದಲ್ಲಿ ಈ ಬಲಿ ಅನ್ನೋ ಕಾನ್ಸೆಪ್ಟೇ ಇರಲೇ ಇಲ್ಲ. ಅದು 4 ಫಿಲ್ಲರ್ ಮೇಲೆ ಕಟ್ಟಿದ್ದು ನಮ್ಮ ಹಿಂದಿನವರು. ಧರ್ಮ, ಅರ್ಥ, ಕಾಮ, ಮೋಕ್ಷ. ಇಷ್ಟೇ ಉದ್ದೇಶ. ಕೊನೆಯ ಉದ್ದೇಶ ಏನಾಗಿರ್ಬೇಕು, ಮೋಕ್ಷದ ಕಡೆ ಹೋಗ್ಬೇಕಾದ್ರೆ ಬಲಿ ಬೇಕಾಗಿಲ್ಲ. ಧರ್ಮಬದ್ಧವಾದ ಅರ್ಥವನ್ನು ಗಳಿಸು, ಅದರಿಂದ ಫುಲ್ಫಿಲ್ ಯುವರ್ ಡಿಸೈರ್ಸ್. ಕಾಮನ ಸೆಕ್ಸ್ ಅಲ್ಲ, ಕಾಮನೆಗಳು. ಮನೆ ಕಟ್ಟು, ಮದುವೆ ಮಾಡ್ಕೋ, ಆಸೆಗಳು, ಡಿಸೈರ್ಸ್. ಆಮೇಲೆ ಮೋಕ್ಷದ ಕಡೆ ಮುಖ ಮಾಡು. ಸದಾ ನಿನ್ನ ಮುಖ ಮೋಕ್ಷದ ಕಡೆ ಇರಲಿ. ಈ ಕ್ರಮದಲ್ಲಿ ಜೀವನ ಮಾಡ್ತಿದ್ದವರು ಸನಾತನಿಗಳು. ಅಲ್ಲಿ ಎಲ್ಲಿದೆ ಹಿಂಸೆಗೆ ಅವಕಾಶ? ಎಲ್ಲಿದೆ? ಧರ್ಮ ಅಂತ ಫಸ್ಟೇ ಬಂದಾಗ ಧರ್ಮಬದ್ಧವಾದ ಅರ್ಥ ಅಂದ್ರೆ ಸಂಪಾದನೆ ಮಾಡಿ ಅದರಿಂದ ನಿನ್ನ ಇಷ್ಟಾರ್ಥಗಳನ್ನು ತೀರಿಸ್ಕೊಂಡು ಮೋಕ್ಷದ ಕಡೆ ಹೋಗ್ತಕ್ಕಂಥ ಒಂದು ಕಲ್ಟ್ ಇತ್ತಲ್ಲ, ಅವರು ಸನಾತನಿಗಳು. ಇಲ್ಲಿ ಅಲ್ಲಿ ಇದೆಲ್ಲಿದೆ? ಅಶ್ವಮೇಧ ಯಾಗ ಆಯಿತು. ಸೋಮಯಾಗ. ಸೋಮ ಅಂದ್ರೆ ಕುರಿ. ಅಜ್ಞಾನಿ ಯಾವಾಗ್ಲೂ ಕೂಡ ತಲೆ ತೆಗ್ಸಿರ್ತಾನೆ, ತಲೆ ಎತ್ತಿರ್ತಾನೆ. ಕುರಿ ಏನ್ ಮಾಡ್ತದೆ? ತಲೆ ತೆಗೆಸ್ಕೊಂಡು. ನಾವು ಅಜ್ಞಾನಿಗಳನ್ನ ಬಕ್ರ ಅಂತೀವಲ್ಲ, ಯಾರೋ ಪಾಪ ಪ್ಯಾದೆ. ಬಕ್ರನೇ ಯಾಕೆ ಬಲಿ ಕೊಡ್ತಾರೆ ಈದ್ ಮಿಲಾದಲ್ಲಿ? ಅದು ಕೂಡ ಸಂಕೇತವೇ. ಆ ಅಜ್ಞಾನವನ್ನ, ಜ್ಞಾನವೆಂಬೋ ಖಡ್ಗ ಪಿಡಿದ ಜ್ಞಾನವೆಂಬೋ ಕುರಿಯ ಕಡಿದು ಜ್ಞಾನ ಗುರುವಿನ ಪಾದ ಪಿಡಿದು ತಾನು ಧನ್ಯನಾಗಬೇಕು ಅಂತ ಹೇಳಿರೋದು. ಎಂತ ಖಡ್ಗ ಇಟ್ಕೋಬೇಕು? ಜ್ಞಾನ ಅನ್ನೋ ಎಂತ ಕುರಿ ಕಡಿಬೇಕು? ಅಜ್ಞಾನ ಅನ್ನೋ ಕುರಿ. ಇವ್ರೇನ್ ಮಾಡಿದ್ರು, ಕುರಿ ಕಡಿದ್ರೆ ನಮಗೆ ಜ್ಞಾನ ಸಿಗುತ್ತೆ. ಯಾವತ್ತಾರು ಸಾಧ್ಯ ಇದೆಯಾ? ಅದು ಇಸ್ ಇಟ್ ಪ್ರಾಕ್ಟಿಕಲಿ ಪಾಸಿಬಲ್? ನೀನ್ ಪುಸ್ತಕ ಹಿಡಿದ್ರೆ ನಿನ್ ಜ್ಞಾನ ಪ್ರಾಪ್ತಿ ಆಗ್ತದ, ಕುರಿ ಕಡಿದ್ರೆ ಜ್ಞಾನ ಪ್ರಾಪ್ತಿ ಆಗ್ತದ? ಸೊ ಈ ತರ ಆಚರಣೆಗಳು ಹಿಂಗ್ ಸೇರ್ಕೊಂಡ್ಬಿಟ್ಟು ಈಗ ಕುರಿ ತಿನ್ನೋರೆಲ್ಲ ಕೆಳಗ್ ಬಂದು ನಾಲಿಗೆ ತೆವಲ್ಗಾಗಿ ನಮ್ಗೆ ಏನ್ ಬೇಕೋ ಅದು ಮಾಡ್ಕೊಂಡ್ಬಿಟ್ಟಿವಿ ನಾವು. ದ ಮಿಸ್ಇಂಟರ್ಪ್ರಿಟೇಷನ್ ಆಫ್ ದಿ ಫಿಲಾಸಫಿ. ಸೋಮ ಆಯ್ತು. ಅಜ ಮೇಕೆಗೆ ಯಾವುದೂ ಪ್ರಾಣಿಯಲ್ಲಿ ಇಲ್ದಿರತಕ್ಕಂಥ ಒಂದು ವಿಶೇಷವಾದ ಗುಣ ಇದೆ. ಏನೋ ಸೊಕ್ಕು ಬರ್ತದೆ. ಸೊಕ್ಕು ಎಷ್ಟೋ ಸೊಕ್ಕು ನಿನ್ಗೆ ಅಂತ. ಅಹಂಕಾರ ಬೇರೆ, ಸೊಕ್ಕು ಬೇರೆ. ಈ ಸೊಕ್ಕು ಏನು ಅಂತಂದ್ರೆ ಪ್ರಾಯದಲ್ಲಿ ಬರ್ತಕ್ಕಂಥ, ಈ ಅಡಸಲೆಂಟ್ ಏಜಲ್ಲಿ ಬರ್ತಕ್ಕಂಥ ಒಂದು ಹಾರ್ಮೋನಿಯಲ್ ಚೇಂಜಸ್ ಇಂದ ಸೊಕ್ಕು ಬರ್ತದೆ. ಅದು ಬಂದು ಹೆಣ್ಣು ಮೇಕೆಯ ಸ್ತನಗಳನ್ನು ಓದಿದ ಕಾಲಲ್ಲಿ ಅದೊಂದೇ ಪ್ರಾಣಿ ಹಂಗೆ ಮಾಡೋದು. ಮೇಕೆ ಹಳ್ಳಿಲಿ ಹುಟ್ಟಿದ್ರೆ ನಾನು ಹ್ಯಾವ್ ಸೀನ್ ಇಟ್. ಏನ್ ಮಾಡುತ್ತೆ? ಗಂಡು ಮೇಕೆ ಹೆಣ್ಣು ಮೇಕೆ ಸ್ತನಗಳಿಗೆ ಒದೀತದ ಕಾಲಲ್ಲಿ. ನಿಂದಲ್ಲಪ್ಪ ತಪ್ಪು, ನೀನು ವಯಸ್ಸಂಗ್ ಮಾಡಿಸ್ತದೆ ಅಂತ. ಅರ್ಥ ಆಗ್ತಾ ಇದೆಯಾ? ಹುಂಬುತನ, ಹುಮ್ಮು. ಅರ್ಥ ಆಯ್ತು. ಇದು ಆ ಮೇಕೆಗೆ ಬರ್ತದೆ. ಅದು ವಿಚಿತ್ರವಾದ ಶಬ್ದದೊಂದಿಗೆ ಆ ಪ್ರಕ್ರಿಯೆ ಮಾಡ್ತದೆ. ಅಂದ್ರೆ ಹೆಣ್ಣಿನೊಂದಿಗೆ ದುರ್ವರ್ತನೆ ಮಾಡ್ತದೆ. ಅರ್ಥ ಆಗ್ತಾ ಇದೆಯಾ? ಇದು ಗೊತ್ತಿಲ್ಲ ಗುರುಜಿ. ಬಹಳ ಸೂಕ್ಷ್ಮತೆಗಳು. ಆ ಸೊಕ್ಕಿನ ಮನಸ್ಸಿನಲ್ಲಿರ್ತಕ್ಕಂಥ ಸೊಕ್ಕಿನ ಆಡನ್ನ ಜ್ಞಾನಾಗ್ನಿಗೆ ಬಲಿ ಕೊಡು. ಏನ್ ಜ್ಞಾನಿ ಆಗ್ತೀಯಾ? ಈಗ ಸೊಕ್ಕಿನ ಆಡನ್ನು ಬಲಿ ಕೊಡ್ಬೇಕಾ, ಅಜ್ಞಾನದ ಕುರಿಯನ್ನು ಬಲಿ ಕೊಡ್ಬೇಕಾ, ವೇಗದ ಕುದುರೆಯನ್ನು ಬಲಿ ಕೊಡ್ಬೇಕಾ? ನೋಡು, ಇವೆಲ್ಲ ಮನಸ್ಸಲ್ಲಿ ಮಾಡ್ತಕ್ಕಂಥ ಸಪ್ತ ಯಾಗಗಳು. ನಮ್ಮೂರ ಕುರಿಗಳನ್ನ ಮೇಕೆಗಳನ್ನ ಬಲಿ ಕೊಡುದು. ಇನ್ನು ಕೋಣ ಬಲಿ. ಯಾಕೆ ಮಾರಿಕಂಬೆಗೆ ಕೋಣ ಒಂದು ರಸ್ತೆಯಲ್ಲಿ ಇದ್ರೆ ನೀನು ಹಾರ್ನ್ ಮಾಡಿದ್ರೆ ಬೇರೆ ಪ್ರಾಣಿಗಳು ಓಡ್ತದ? ಕದ್ಲಲ್ಲ ಅದು. ಅಂದ್ರೆ ಉದಾಸೀನದ ಪರಮಾವಧಿಯೇ ಕೋಣ. ಸೋಮಾರಿತನ. ಥಿಕ್ ಸ್ಕಿನ್ಡ್ ಅಂತಾರೆ. ಅಂದ್ರೆ ಏನ್ ಹೇಳಿದ್ರು ನಿನ್ ತಲೆಗೆ ಹೋಗಲ್ಲ ಬೇಗ ಅಂತ ಏನ್ ಹೇಳ್ತಾರೆ? ಥಿಕ್ ಸ್ಕಿನ್ಡ್ ಅಂತ. ಕೋಣ ಚರ್ಮ ಹೇಗಿರ್ತದೆ?
ಅದು ಹೊಡೆದ್ರು ಬೇರೆ ಪ್ರಾಣಿಗಳಿಗೆ ಪೆಟ್ಟು ತಗಲ್ದಷ್ಟು ತಗೊಳ್ಳೋದಿಲ್ಲ ಅದಕ್ಕೆ. ಇಟ್ ಕೆನ್ ಬೇರ್ ದ ಪೈನ್ ಅಂತ. ಉದಾಸೀನ, ನಿರ್ಲಕ್ಷ್ಯ, ಆಲಸ್ಯ ಈ ಮೂರನ್ನು ಹಾಕಿದ್ರೆ ಕೋಣ. ಆ ಕೋಣ ಉದಾಸೀನದ, ನಿರ್ಲಕ್ಷ್ಯದ, ಆಲಸ್ಯದ, ತಂದೆ ತಾಯಿಗಳ ಕಡೆ ನೀನು ತೋರ್ತಕ್ಕಂಥ ಉದಾಸೀನ, ಪರಮ ಬೇಜವಾಬ್ದಾರಿತನ, ಆ ಕೋಣನ ಗುಣವನ್ನು ಜ್ಞಾನಾಗ್ನಿಗೆ ಬಲಿ ಕೊಡು. ಹೌದಾ? ಈಗ ಮಹಿಷಯಾಗ ಆಯ್ತು. ಹಂಗ್ ಮಾಡಿದ್ರೆ ಮಹಿಷಯಾಗ ಒಳಗಡೆ ಆಗ್ಬೇಕೋ ಹೊರಗಡೆ ಆಗ್ಬೇಕೋ? ಒಳಗಾಗ್ಬೇಕು. ಹಾ. ಅದಾದ್ಮೇಲೆ ಸರ್ಪಯಾಗ, ಹಾವು, ಜನಮೇಜಯ ಸರ್ಪಯಾಗ ಮಾಡಿಸಿದ್ದ. ನಮ್ಗೆ ಕೋಪ ಬಂದಾಗ ನಾವು ಹಾವು ತರ ಬುಸ್ಗುಡ್ತಿರ್ತೀವಿ. ಅಂದ್ರೆ ಕೋಪ ಅನ್ನುವ ಸರ್ಪ ನಿನ್ನೊಳಗಡೆ ಇದೆ. ಅದು ಅವಾಗ ಬುಸುಗುಟ್ಟಿ ಬೇರೆಯವ್ರನ್ನ ಕಚ್ಚಿ ಅವ್ರನ್ನೂ ಸಾಯಿಸಿ ನಿನ್ನೂ ಸಾಯಿಸೋ ಹಾಗೆ ಮಾಡುತ್ತೆ. ಕೋಪ ಲೀಡ್ಸ್ ಟು ಕಿಲಿಂಗ್. ಈಗ ಅದೇ ತಾನೇ ಆಗ್ತಿರೋದು ಯುದ್ಧ ಸಂದರ್ಭದಲ್ಲಿ. ಅವ್ರು ಸುಮ್ಮನೆ ಇದ್ದಿದ್ರೆ ನಾವು ಅವ್ರ ಮೇಲೆ ಅಟ್ಯಾಕ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಪದೇ ಪದೇ ಅಟ್ಯಾಕ್ ಮಾಡಿದ್ರೆ ಏನಾಗ್ತದೆ? ಹಾಗಾಗಿ ಅದು ನಿನ್ನ ದವಡೆಗೂ ಮೂಲ, ಬೇರೆಯವ್ರಿಗೂ ಹಾನಿ ಆಗ್ತದೆ. ಆ ಕೋಪಾಗ್ನಿಯನ್ನ, ಆ ಕೋಪ ಎಂಬ ಸರ್ಪವನ್ನ ಜ್ಞಾನಾಗ್ನಿಗೆ ಬಲಿ ಕೊಡು. ಈಗ ಜನಮೇಜಯ ಸರ್ಪಯಾಗ ಮಾಡಿಸಿದ್ದ, ಏನ್ ಮಾಡಿದ್ದ ಆತ? ಕತೆ ಅಂದು ಅವ್ರ ಅಪ್ಪನಿಗೆ, ಪರೀಕ್ಷಿತನಿಗೆ ಹಾವು ಕಚ್ಚಿಬಿಡ್ತು. ಹಾಗಾಗಿ ಅವನು ಸಿಟ್ಟು, ಹಾವಿನ ಸಂತತಿನೇ ಇರಬಾರ್ದು ಅಂತ ಒಂದು ಯಾಗ ಮಾಡ್ದ. ಅದರಲ್ಲಿ ಎಲ್ಲ ಲೋಕಗಳ ಹಾವುಗಳು ಬಂದು ಆಹುತಿ ಆಯಿತು ಅಂತ. ಅರ್ಥ ಆಗ್ತಾ ಇದೆಯಾ? ಇದು ಸರ್ಪಯಾಗ. ಅಂದ್ರೆ ನೀನು ಹಾವು ಸುಟ್ರೆ ಸಮಸ್ಯೆ ಸಾಲ್ವ್ ಆಗೋದಿಲ್ಲ. ನಿನ್ನ ಮನಸ್ಸಲ್ಲಿರ್ತಕ್ಕಂಥ ದ್ವೇಷ ಅದು ಹೋಗಿ. ಕೊನೆಯದು ಕುಕ್ಕಟೆಯಾಗ. ಇದು ಸಿಟಿಗಳಲ್ಲಿ ಕಡಿಮೆ, ಹಳ್ಳಿಗಳಲ್ಲೆಲ್ಲ ಮಾಡ್ತಾರೆ. ಮುನಿದೇವರ ಅಂತ ಮಾಡಿಬಿಟ್ಟು ಅಲ್ಲಿ ಕೋಳಿ ಬಲಿ ಕೊಡ್ತಾರೆ. ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಕೋಳಿ, ಕುರಿ ಎಲ್ಲ ಕೊಡ್ತಾರೆ. ಕೋಳಿ ಜಾಸ್ತಿ ಕೊಡ್ತಾರೆ. ಕುಕ್ಕಟ ಅಂದ್ರೆ ಕೋಳಿನೇ. ಅದಕ್ಕೊಂದು ಸ್ವಭಾವ ಇದೆ. ಕೋಳಿ ಸ್ವಭಾವ ಏನು ಅಂತಂದ್ರೆ, ತನಗೆ ಏನಾದರೂ ಆಹಾರ ಹಾಕಿದ್ರೆ ಧಾನ್ಯ ಅದನ್ನ ತಿನ್ನೋದು ಬಿಟ್ಬಿಟ್ಟು ಎಲ್ಲಾದ್ರೂ ಕಸದ ಗುಡ್ಡೆ ಇದ್ರೆ ಅಲ್ಲಿ ಹೋಗ್ಬಿಟ್ಟು ಕಾಳುಗಳಲ್ಲಿ ಅದನ್ನ ಗೆಬ್ರಿ ಅಲ್ಲಿ ಕಾಳು ಹಾಕೊಳ್ಳೋ. ಅಂದ್ರೆ ನಮ್ಮನೇಲೇ ಬೇಕೋ ಸಮಸ್ಯೆ ಇರ್ತದೆ, ನಾವೇನು ಮಾಡ್ತೀವಿ, ಬೇರೆಯವ್ರ ಸಮಸ್ಯೆ ಮೂಗು ಹಾಕಿ ಅಲ್ಲೇನೋ ಹುಡುಕ್ತಿರ್ತೀವಿ ಕಾಳು. ಅದರ ಅರ್ಥ ಅದು. ಇದು ಕೋಳಿ ಸ್ವಭಾವ, ಕುಕ್ಕಟ ಸ್ವಭಾವ ಅಂದ್ರೆ ಇದು. ನಿಂದು ನೋಡ್ಕೊಂಡು ನಿನ್ ಸುಮ್ಮನೆ ಮನೆಗೆ ನಿನ್ ಮುಂದೆ ಇರೋ ತಿನ್ನೋದಿಲ್ಲ. ನೀನು ಬೇರೆಯವರ ವಿಷಯಗಳನ್ನು ಕೆದಕಿ ಕಾಲ್ ಕೆರೆದು ಜಗಳ ಮಾಡ್ತೀಯಲ್ಲ, ದಟ್ ಈಸ್ ಕಾಲ್ಡ್ ಕುಕ್ಕಟ ಸ್ವಭಾವ. ಅದನ್ನು ಬಲಿ ಕೊಡಪ್ಪ. ಎಷ್ಟು ಅದ್ಭುತ ಅದು. ಅಂದ್ರೆ ಇವು 7 ಯಾಗಗಳಲ್ಲಿ ಸರಿಯಾಗಿ ಮಾಡಿದ್ರೆ ನಿಂಗೆ ಮೋಕ್ಷ ಪ್ರಾಪ್ತಿ ಇವಾಗಲೇ ಆಗ್ತದೆ, ಈ ಜನ್ಮದಲ್ಲೇ ಆಗ್ತದೆ. ಮೋಕ್ಷಕ್ಕಿರ್ತಕ್ಕಂಥ 7 ಹರ್ಡಲ್ಸ್ ಇವು. ಅಜ್ಞಾನ ಅಂತಕ್ಕಂಥದ್ದು, ಕೋಪ ಅಂತಕ್ಕಂಥದ್ದು, ವೇಗ ಅಂತಕ್ಕಂಥದ್ದು, ದ್ವೇಷ ಅಂತಕ್ಕಂಥದ್ದು, ಉದಾಸೀನ ಅಂತಕ್ಕಂಥದ್ದು, ಆಲಸ್ಯ, ಬೇರೆಯವರ ವಿಷಯದಲ್ಲಿ ತಲೆ ಹಾಕುವಂತಕ್ಕಂಥದ್ದು, ಇವೆಲ್ಲ ನಿನ್ನ ಪ್ರಗತಿಗೆ ಹಾನಿಯಪ್ಪ. ಇದನ್ನ ಬಲಿ ಕೊಟ್ರೆ ಅದನ್ನ ಯಾಕೆ ಅದು ಹಂಗೆ ತಗೊಂಡ್ರು ಅಂದ್ರೆ ಅದು ಪ್ರಾಣಿಜನ್ಯ ಸ್ವಭಾವ. ಅದು ನೀನ್ ಕೋಳಿನ ಸರಿ ಮಾಡೋಕ್ಕಾಗಲ್ಲ, ಕುರಿನ ಯಾವತ್ತು ತಲೆ ಹಿಂಗೆ ಹಿಂಗೆ ಕಟ್ಟಾಕಕ್ಕಾಗಲ್ಲ, ಮೇಕೆ ಸ್ವಭಾವವನ್ನು ಚೇಂಜ್ ಮಾಡೋಕ್ಕಾಗಲ್ಲ, ಎಮ್ಮೆಯ ಸ್ವಭಾವವನ್ನು ಚೇಂಜ್ ಮಾಡೋಕ್ಕಾಗಲ್ಲ, ಕುದುರೆಯ ಸ್ವಭಾವ ಅಂದ್ರೆ ಅದರ ಗುಣ ಅದು ಇನ್ಬಿಲ್ಟ್, ಅದು ಬೈ ಡಿಫಾಲ್ಟ್ ಬಂದಿರ್ತದೆ. ಅದಕ್ಕೆ ಪ್ರಾಣಿಜನ್ಯ ಜನನವೊಂದಿಗೆ ಬಂದಿರ್ತದೆ, ಹುಟ್ಟು ಗುಣ ಅದು, ಬರ್ತ್ ಟ್ರೇಟ್ಸ್. ಆದ್ರೆ ಓನ್ಲಿ ಯು ಕ್ಯಾನ್ ಚೇಂಜ್ ಸಚ್ ಕ್ವಾಲಿಟೀಸ್ ಇನ್ ಯು ಅಂತ ಹೇಳೋದಕ್ಕೆ ಇವು ಬಲಿ ಅಂತ ಬಂತು. ನೋಡಿ ನಾವು ಎಲ್ಲಿಂದ ಎಲ್ಲಿಗೆ ಹೋಗಿದ್ದೀವಿ ಅಂತ. ಅಂದ್ರೆ ಈಗ ನಮ್ಮಲ್ಲೇ ಇರ್ತಕ್ಕಂಥ ಈ ಪ್ರಾಣಿ ಗುಣಗಳನ್ನ ನಾನು ಇಷ್ಟು ಹೇಳಿದ್ದು ನಮಗೆ ಶತ್ರುಗಳ, ನಮಗೆ ಮಿತ್ರರ ಇವೆಲ್ಲ ಶತ್ರುಗಳು, ಬಾಧಕಗಳಿವೆ. ಸಾಧನೆಗೆ ಬಾಧಕಗಳಿವು, ಸಾಧಕರಿಗೆ ಬಾಧಕಗಳಿವು, ಮೋಕ್ಷಕ್ಕೆ ತೊಂದರೆ ಕೊಡ್ತೀವಿ. ಹರ್ಡಲ್ಸ್ ಇವು. ಜಸ್ಟ್ ರಿಮೂವ್ ದೀಸ್ ಹರ್ಡಲ್ಸ್ ಆರ್ ಕಿಲ್ ದಮ್, ಎರಾಡಿಕೇಟ್ ದಮ್ ಬ್ರೂಟಲಿ. ಬಹಳ ಅದ್ಭುತವಾಗಿದೆ ಈ ತರ. ಅಂದ್ರೆ ಕಾಳಿಗೆ ಈಗ ಮೇಕೆ ಬಲಿ ಕೊಡ್ತಾರೆ, ಕುರಿ ಬಲಿ ಕೊಡ್ತಾರೆ ಯೂಶಲಿ. ಕೋಳಿ ಬಲಿ ಕೊಡೋದಿಲ್ಲ ಹೆಚ್ಚಾಗಿ, ಕಾಳಿಗೆ. ಸ್ವಲ್ಪ ದೊಡ್ಡ ಸೈಜು ಪ್ರಾಣಿಗೆ ಕೇಳ್ತದೆ, ಕೋಣನೇ ಕೇಳ್ತದೆ ಅಂದ್ರೆ ಇಟ್ ಡಿಮ್ಯಾಂಡ್ ಸಮ್ ಹ್ಯೂಜ್ ಅಮೌಂಟ್ ಆಫ್ ಸ್ಯಾಕ್ರಿಫೈಸ್. ನಾನು ನೋಡಿದ್ದೀನಿ ಅಲ್ಲಿ ಕಾಳಿಯ ಮಂದಿರಗಳಲ್ಲಿ, ಕಲ್ಕತ್ತಾ ಕಾಳಿ ಮತ್ತು ಯಾರು ನಮ್ಮ ಇದರಲ್ಲಿದೆಯಲ್ಲ ಅಸ್ಸಾಮಲ್ಲಿ ಕಾಮಾಖ್ಯ. ಆ ಕಾಮಾಖ್ಯದ ವಿಶೇಷ ಏನು ಅಂತಂದ್ರೆ ದೇ ಆರ್ ಆಲ್ ಕಾಲ್ಡ್ ಯೋನಿ ವರ್ಷೀಪರ್ಸ್, ಯೋನಿ ಆರಾಧಕರು ಅಂತ ಒಂದು ಕಲ್ಟೆ ಇದೆ ಇಂಡಿಯಾದಲ್ಲಿ. ಇದೇನು ಗುರುಜಿ ಇದು? ಸಾಮಾನ್ಯವಾಗಿ ಅದು ಯಾರ ಕಣ್ಣಿಗೆ ಬೀಳೋದಿಲ್ಲ. ಅವರು ಹೇಗೆ ಅಗೋರಿಗಳು ಸ್ಮಶಾನದಲ್ಲಿ ನಿಶಾಚರರಾಗಿರ್ತಾರೋ, ಈ ಯೋನಿ ಆರಾಧಕರು ಅವರ ಪದ್ಧತಿ ಇದೆ, ಆಚರಣಾ ಪದ್ಧತಿಗಳು ಅದು ಬಹಳ ವಿಯರ್ಡ್ ಆಗಿದೆ. ಎಲ್ಲಿ ಸಮಾಜ ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ, ಆಚರಣೆಗಳು ಹಂಗಿರ್ತವೆ. ಏನೇನ್ ಮಾಡ್ತಾರೆ ಅವ್ರ ಆಚರಣೆಗಳು ಏನಿರುತ್ತೆ? ನಾವು ಈ ಪಾಡ್ಕಾಸ್ಟ್ ಮೂಲಕ ಹೇಳ್ಬೋದಾ? ಖಂಡಿತ. ಯೋನಿ ಆರಾಧಕರು ಬರೀ ಯೋನಿಯನ್ನು ಮಾತ್ರ ಪೂಜೆ ಮಾಡೋದಿಲ್ಲ.
ಯೋನಿ ಸಂಭೋಗ ಮಾಡ್ತಾರೆ. ಅದರಲ್ಲಿ ಶವ ಸಂಭೋಗ ಕೂಡ ಒಂದು. ಅದನ್ನು ಪ್ರತಿ ಅಗೋರಿ ಅನ್ಸ್ಕೋಬೇಕಾದ್ರೆ ಅವ್ನು ಶವ ಸಾಧನೆ ಮಾಡಬೇಕು, ಶವದ ಮೇಲೆ ಮಲ್ಕೋಬೇಕು, ಶವ ಸಂಭೋಗ ಮಾಡಬೇಕು, ಶವದ ಜೊತೆ ಮದುವೆ ಮಾಡ್ಕೋಬೇಕು, ಅವನಿಗವನೇ ಇದು ಕೊಟ್ಕೋಬೇಕು. ಅದು ಏನ್ ರೆಪ್ರೆಸೆಂಟ್ ಮಾಡುತ್ತೆ, ಏನಕ್ಕೆ ಅದು ಮಾಡೋದು? ಮನಸ್ಸನ್ನು 2 ರೀತಿಯಾಗಿ ಗೆಲ್ಬಹುದು. ಒಂದು ಸೌಮ್ಯ ರೀತಿಯಾಗಿ ಪೂಜೆಯ ಮೂಲಕ, ಧ್ಯಾನದ ಮೂಲಕ, ಜಪದ ಮೂಲಕ, ಮೌನ, ಇವೆಲ್ಲ ಸಾತ್ವಿಕ ಸಾಧನೆಗಳು. ಆದರೆ ಅಘೋರ ಸಾಧನೆ, ಕಾಪಾಲಿಕರ ಸಾಧನೆ, ಮಂತ್ರ ಸಾಧನೆ ಹಂಗಿರೋದಿಲ್ಲ. ಶವದ ಮೇಲೆ ಕೂತ್ಕೊಂಡು ಮಂತ್ರ ಹೇಳೋದು ಅಂತಂದ್ರೆ ಅದು ಘೋರವೋ ಅಘೋರವೋ? ಘೋರ. ಆದರೆ ಅಘೋರ ಅಂದ್ರೆ ಘೋರವಲ್ಲದ್ದು. ಅವ್ರ ಹೆಸರಿಟ್ಕೊಂಡಿರೋದು ಘೋರವಲ್ಲದ್ದು ಅಂತ. ಅದು ಆಚರಣೆ ಘೋರವಾದದ್ದು. ಈಗ ಕಾಳಿ ಆಚರಣೆ ಅದು ನಿಂಗೆ ಅನಿಸಿಲ್ವ? ಅಲ್ಲಿ ಕಾಮಾಖ್ಯದಲ್ಲಿ ಖಂಡಿತ ಅನ್ನಿಸ್ತು. ಅದು ಅಲ್ಲಿ ತಲೆಗಳನ್ನು ಆಫರ್ ಮಾಡಿ ಅಲ್ಲಿ ರಕ್ತ ಹರಿತಾನೇ ಇರ್ತದೆ 24/7. ರಕ್ತ ಅಂದ್ರೇನೆ ಅದು ಅಸಹ್ಯ ಅಲ್ವಾ, ಭಯ. ಅದಕ್ಕೆ ಕಾಳಿ ಅಂದರೆ ಭಯ ಹುಟ್ಟಿಸ್ತಕ್ಕಂಥ ದೇವತೆ ಅಂತ. ಅವಳು ಸೌಮ್ಯ ದೇವತೆ ಅಲ್ಲ, ಆದರೆ ಅವಳ ರೂಪಗಳು ಸೌಮ್ಯವಾಗಿವೆ, ಬೇರೆ ಬೇರೆ. ಮತ್ತೆ ಈಗ ಯೋನಿ ಆರಾಧಕರು ಇವರು ಪದ್ಧತಿಗಳ ಬಗ್ಗೆ ಮಾತಾಡ್ತಿದ್ವಿ. ಅದು ಅವ್ರು ಏನು ಅಂತಂದ್ರೆ ಅವ್ರದ್ದೊಂದು ಗುರುಗಳಿರ್ತಾರೆ. ಈ ಸಾಮಾನ್ಯವಾಗಿ ಈ ಯೋನಿ ಆರಾಧಕರು ಫಸ್ಟ್ ಯೋನಿ ಪೂಜೆ ಮಾಡಬೇಕು. ಅಂದರೆ ನಗ್ನವಾಗಿ ಹೆಣ್ಣನ್ನು ಕೂರಿಸಿ ಅವ್ರಿಗೊಂದು ಸ್ಪಿರಿಚುವಲ್ ಪಾರ್ಟ್ನರ್ಸ್ ಅಂತ ಇರ್ತಾರೆ. ಅವ್ರದ್ದೇ ಹೆಂಡ್ತೀರಿರ್ಬೋದು ಅಥವಾ ಬೇರೆ ಆ ಸಾಧಕಿ ಇರ್ಬೋದು. ಒಟ್ಟು ಒಂದು ಹೆಣ್ಣು ಗಂಡು ಇರಬೇಕು ಅದರಲ್ಲಿ. ಸಾಧನೆಗೆ ಆರಿಸ್ಕೊಳ್ಬೇಕು. ಇದು ಓಶೋ ಕೂಡ ಎನ್ಕರೇಜ್ ಮಾಡ್ತಿದ್ದ. ಫಸ್ಟು ನಗ್ನ ಪೂಜೆ ಮಾಡ್ತಾರೆ. ಅದಾದಮೇಲೆ ಸಂಭೋಗ ಮಾಡಬೇಕು, ಅವ್ರ ಜೊತೆ ಸೆಕ್ಸ್ ಮಾಡಬೇಕು. ಸೆಕ್ಸ್ ಅಂದಿದ ತಕ್ಷಣ ಜನಸಾಮಾನ್ಯರಿಗೆ ಏನು ಹಂಗೆ ಯಾಕೆ ಮಾಡಬೇಕು, ಎಲ್ಲರೂ ಮಾಡೋದು ಅದೇ ತಾನೆ ಸಂಸಾರ, ಅಲ್ಲಿ ಸೆಕ್ಸ್ ಇರ್ತದಲ್ಲ. ಬಟ್ ಇವ್ರದ್ದು ಏನಪ್ಪ ಡಿಫ್ರೆನ್ಸ್ ಅಂತಂದರೆ ಸ್ಖಲನವಿಲ್ಲದ ಮಿಲನ ಅಂತ ಅದಕ್ಕೆ ಹೆಸರು. ಕೇಳಿದ್ಯಾ? ಸ್ಖಲನವಿಲ್ಲದ ಸೆಕ್ಸ್ ವಿತೌಟ್ ಇಜಾಕ್ಯುಲೇಷನ್. ಸಾಮಾನ್ಯವಾಗಿ ಸಂಭೋಗದ ಪರಮಾರ್ಥ ಏನು ಅಂತಂದರೆ ಎಕ್ಸ್ಟಸಿ. ಆ ಫ್ಯೂ ಸೆಕೆಂಡ್ಸು ಅವನೇನೋ ಒಂದು ಸುಖವನ್ನು ಅನುಭವಿಸ್ತಾನೆ. ವೈಲ್ ಇಜಾಕ್ಯುಲೇಷನ್ ಈ ಸ್ವಲ್ಪ ಮೆಚ್ಯೂರ್ಡ್ ಆಗಿ ಅರ್ಥ ಮಾಡ್ಕೋಬೇಕು ಪ್ರೇಕ್ಷಕರು. ನಾವು ಏನು ಓಪನ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತ. ಇದರಲ್ಲಿ ಏನು ಅಂತಹ ಬಚ್ಚಿಡಂಥದ್ದೇನಿಲ್ಲ. ನಾವೆಲ್ಲ ಹುಟ್ಟಿರೋದು ಅದೇ ಪ್ರಕ್ರಿಯೆಗೆ. ವಿ ಆರ್ ದ ರಿಸಲ್ಟ್ ಆಫ್ ಸೆಕ್ಸ್ ಅಲ್ವಾ, ಅವ್ರ ಪೇರೆಂಟ್ ಸೆಕ್ಸ್ ಅಲ್ಲ, ಸೃಷ್ಟಿಯ ಮೂಲನೇ. ಹೌದಲ್ವಾ, ಶಿವಲಿಂಗ ಸಂಕೇತವೂ ಅದೇ. ಹಾಗೆ ಯಾಕೆ ಅದ್ರ ಉದ್ದೇಶ, ಪರಮಾರ್ಥ ಏನು, ಹಾಗೆ ಯಾಕೆ ಮಾಡ್ತಾರೆ? ಅದು ಇನ್ ಫ್ರಂಟ್ ಆಫ್ ಎವ್ರಿ ಒನ್, ಗುರುಗಳ ಸಮ್ಮುಖದಲ್ಲಿ ನೀವು ಮಾಡಬೇಕು. ಹೀಗೆ ಮಾಡುವಾಗ ಯು ಶುಡ್ ನಾಟ್ ಲೂಸ್ 2 ಥಿಂಗ್ಸ್. ಮೇಲ್ ಅನ್ಸ್ಕೊಂಡವನು, ಈವನ್ ಫೀಮೇಲ್ ಅನ್ಸ್ಕೊಂಡವನು. ಯು ಶುಡ್ ನಾಟ್ ಲೂಸ್ ದ ಎರೆಕ್ಷನ್, ಯು ಶುಡ್ ನಾಟ್ ಲೂಸ್ ದ ಇಜಾಕ್ಯುಲೇಷನ್. ದೀಸ್ ಆರ್ ದಿ 2 ಕಂಡೀಷನ್ಸ್ ಇನ್ ದಟ್ ಪ್ರಾಕ್ಟ್. ನಾನು ಆ ಕಲ್ಟಲ್ಲಿ, ಯಾಕೆಂದರೆ ಆ ಕಲ್ಟಿನವರಲ್ಲಿ ನನ್ನ ಶಿಷ್ಯರು ಇದ್ದಾರೆ. ಇವರು ರಿವೀಲ್ ಮಾಡಿದ್ದು ನಮಗೆ, ನೀವು ಹೆಂಗೆ ಪ್ರಾಕ್ಟೀಸ್ ಮಾಡ್ತೀರಿ ಅಂದಾಗ ಅವರು ದೇ ಹ್ಯಾಡ್ ಟು ರಿವೀಲ್. ಯಾಕೆಂದರೆ ನನ್ನ ಹತ್ರ ಅನಿವಾರ್ಯವಾಗಿ ಅವ್ರು ಏನೋ ಕಾರಣಕ್ಕಾಗಿ ಬಂದರು, ಅದು ಪರ್ಫಾರ್ಮ್ ಮಾಡೋಕ್ಕಾಗ್ತಾ ಇಲ್ಲ, ನಾವು ಫೇಲ್ ಆಗ್ತಾ ಇದ್ದೀವಿ ವೆರಿ ಅಟೆಂಪ್ಟಲ್ಲಿ, ನಮ್ದೇನಾದರೂ ಪಾಸ್ಟ್ ಲೈಫ್ ಇದೆಯಾ ನೋಡಿ ಅಂತ ಆವಾಗ ರಿವೀಲ್ ಮಾಡಿದ್ರು ಅವರು. ಇಲ್ಲದೇ ಇದ್ರೆ ಅದು ಸಾಮಾನ್ಯವಾಗಿ ಅದು ಜನಸಾಮಾನ್ಯರಿಗೆ ಗೊತ್ತೇ ಆಗೋದಿಲ್ಲ. ಹೇಗೆ ಈ ಹಿಪ್ಪಿಗಳೆಲ್ಲ ಆ್ಯಶ್ ಪಾರ್ಟಿ ಅಂತ ಮಾಡ್ತಾರೆ, ಯಾರಿಗೂ ಗೊತ್ತಾಗೋದಿಲ್ಲ. ಅಂಥದ್ದು ಇದು ಕಲ್ಟ್ ಪ್ರಾಕ್ಟೀಸ್. ಇದು ವೆರಿ ವಿಯರ್ಡ್. ಓಕೆ, ಹುಣ್ಣಿಮೆ, ಅಮಾವಾಸ್ಯೆ ಈ ದಿನಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲೆಲ್ಲ ಗುರುಗಳ ಮುಂದೆನೆ ಮಾಡ್ಬೇಕು, ನೀವು ಪರ್ಫಾರ್ಮ್ ಮಾಡಬೇಕು, ಸಂಭೋಗ ಮಾಡ್ತಾರೆ. ಈಗ ಗರಡಿ ಕಲ್ತಿರೋನು, ಗರಡಿ ಗುರುಗಳು ಒಬ್ಬರು ಇರ್ತಾರೆ, ಅವ್ರ ಮುಂದೆ ಅವನು ಅದು ಪ್ರದರ್ಶನ ಮಾಡಿದಾಗ ಅವನು ಎಸ್ ಆರ್ ನೋ, ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್ ಅಂತ ಹೇಳ್ತಾನೆ. ಹಂಗೆ ಇವರು ಏನಿಲ್ಲ ಅಂತಂದ್ರೆ ಸ್ಖಲನವಿಲ್ಲದ ಮಿಲನ. ಈ ಗಂಡು ಹೆಣ್ಣು ಸೇರಿದಾಗ ಅಲ್ಲಿ ಏನದು ಸ್ಖಲನ ಆಗಬಾರ್ದು, ಹೆಣ್ಣಲ್ಲಿ ಆಗಬಾರ್ದು, ಗಂಡಲ್ಲಿ ಆಗಬಾರ್ದು. ಆದರೆ ಹೆಣ್ಣಿಗೆ ತಡೆಯೋ ಸಾಮರ್ಥ್ಯ ಇದೆ ಬಹುದೀರ್ಘ ಕಾಲದವರೆಗೆ, ಗಂಡಿಗೆ ಆ ಸಾಮರ್ಥ್ಯ ಇಲ್ಲ. ಆ ವಿಷಯದಲ್ಲಿ ಹೆಣ್ಣೆ ಗೆಲ್ತಾಳೆ ಹೊರತು ಯಾವತ್ತು ಕೂಡ ಗಂಡು ಗೆಲ್ಲಕ್ಕಾಗೋದಿಲ್ಲ ಹೆಣ್ಣನ್ನು. ನನ್ನ ನೀನು ಗೆಲ್ಲಲಾರೆ ಅಂತ ಅರ್ಥ ಆಗ್ತಾ ಇದೆಯಾ? ದೇರ್ ವಿ ಹ್ಯಾವ್ ಲಿಮಿಟೇಷನ್ಸ್. ಆ ಲಿಮಿಟೇಷನ್ ಬ್ರೇಕ್ ಮಾಡ್ತಕ್ಕಂಥದ್ದು ಥ್ರೂ ಪ್ರಾಕ್ಟೀಸ್. ಅಲ್ಲಿ ಏನು ನೀನು ಪ್ರಾಕ್ಟೀಸ್ ಮಾಡ್ತೀಯ ಅಂದರೆ ನಿನಗೆ ಆ ಒಂದು ಧಾರಣ ಶಕ್ತಿ, ಹೋಲ್ಡಿಂಗ್, ನಿನ್ನ ಮನಸ್ಸಿನ ಮೇಲೆ ನಿಂಗೆ ನಿಯಂತ್ರಣ ಬರ್ತದೆ. ಆ ನಿಯಂತ್ರಣ ಸಂಪೂರ್ಣ ಸಿದ್ಧಿ ಆದಾಗ ನಿನಗೆ ಮನಸ್ಸಿನಲ್ಲಿ ಸ್ಖಲನ ಆಗೋದು ನಿಂತೋಗ್ತದೆ, ಚಾಂಚಲ್ಯತೆ ಹೋಗ್ತದೆ. ಆ ಚಂಚಲತೆಯನ್ನು ಗೆಲ್ಲೋದಕ್ಕೆ ಈ ಪ್ರಾಕ್ಟೀಸ್ ಅವ್ರು ಚೂಸ್ ಮಾಡ್ಕೊ. ಅಟೈನ್ಮೆಂಟು ಅಲ್ಟಿಮೇಟ್ ಒಳ್ಳೇದೇ, ಆದರೆ ದ ವೇ ಯು ಹ್ಯಾವ್ ಚೂಸ್ ಆನ್ ದ ಪ್ಯಾತ್
ಇಟ್ ಲುಕ್ಸ್ ವೆರಿ ವಿಯರ್ ಟು ದ ಸೊಸೈಟಿ. ಅಲ್ಲ ಈಗ ಅದೇ ಮತ್ತೆ ಕಾಮಾಖ್ಯ ವಿಜುವಲ್ಸ್ ಅಲ್ಲೇನೆ ಒಂದಷ್ಟು ವಿಜುವಲ್ಸ್ ತುಂಬಾ ಜನ ಅಲ್ಲಿ ಪ್ರಾಕ್ಟೀಸಸ್ ಕೂಡ ಕೆಲವೊಂದು ನಡೆಯುತ್ತೆ. ಒಂದು ಹೆಣ್ಣನ್ನ ಕೂರಿಸಿ ಇನ್ನೊಂದು ಹೆಣ್ಣು ಕೂಡ ಯೋನಿ ಪೂಜೆ ಮಾಡಿ. ಯಾಕಂದ್ರೆ ಯಾಕೆ ಪೂಜೆ ಮಾಡಬೇಕು ಅಂದ್ರೆ ನಾನು ಬಂದಿದ್ದಲ್ಲಿದ್ದ, ಅರ್ಥ ಆಗ್ತದೆಯಾ, ನನ್ನ ಮೂಲ ಇದು ಅಂತ ಹೇಳುವ ಒಂದು ಇಂಡಿಕೇಶನ್ ಏನಿದೆ. ನಾನು ಜನನವಾದ ಮೂಲ ಇದು ಅಂತ, ಅದನ್ನ ಬೇರೆ ಎಷ್ಟೋ ರೂಪಗಳಲ್ಲಿ ಮಾಡ್ಬೋದಾಗಿತ್ತು. ಆದರೆ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಮಾರ್ಗ ಇದೆಯಲ್ಲ, ದೇ ಆರ್ ಕಾಲ್ಡ್ ಯೋನಿ ವರ್ಷಿಪರ್ಸ್. ಜನ ಯೋನಿ ಆರಾಧಕರ ಬಗ್ಗೆ ಕೇಳಿರ್ಬೋದು, ಆದರೆ ಅವರ ಆಚರಣೆಗಳು ಎಷ್ಟು ವಿಕೃತವಾಗಿರ್ತವೆ ಅಂತ ಕೇಳಿಲ್ಲ. ಕೊನೆಗೆ ಈ ಪ್ರಯತ್ನಗಳಲ್ಲಿ ಅನೇಕ ಸಾರಿ ಫೇಲ್ಯೂರ್ ಆಗಿ ಕೊನೆಗೊಂದು ದಿವಸ ಗೆಲ್ತಾನಲ್ಲ, ಅವನು ಗುರು ಆಗ್ತಾನೆ. ಅದೇ ಅದಕ್ಕಿರ್ತಕ್ಕಂಥ ಒಂದು ಮಾನದಂಡ ಪರೀಕ್ಷೆ. ಈ ಸಾಧನೆ ಒಂದು IAS ಬರ್ದಂಗೆ. ಓಕೆ, ಇಂಡಿಯಾದಲ್ಲಿರೋ ಹೈಯೆಸ್ಟ್ ಎಜುಕೇಶನ್ ಯಾವುದು? IAS. ಅದೇಂಗೆ ಕಷ್ಟ, ಇದು ಹಾಗೆ ಕಷ್ಟ. ಎಷ್ಟೋ ಜನ ಫೇಲ್ಯೂರ್ ಆದವ್ರು ನನ್ನ ಹತ್ರ ಬಂದಿದ್ದಾರೆ, ಅವ್ರು ಹೇಳ್ಕೊಳ್ಳೋ ಕತೆಗಳು. ಇದು ನಾನು ಕಟ್ಟಿದ ಕತೆ ಅಲ್ಲ ಇದು. ಅಂದರೆ ಆ ಆ್ಯಕ್ಟ್ಗೆ ಅವ್ರು ಇಟ್ಟಿರೋ ಹೆಸರು ಸ್ಖಲನವಿಲ್ಲದ ಮಿಲನ. ಸೊ ಮಿಲನ ಮಹೋತ್ಸವ ಅಂತ ಆಚರಿಸ್ತಾರೆ. ನಾವೇನು February 14th ಏನು ಸೆಲೆಬ್ರೇಟ್ ಮಾಡ್ತೀವಲ್ಲ, ಹಾಗೆ ಅವರು ದೇ ವಿಲ್ ಬಿ ವೇಟಿಂಗ್ ಫಾರ್ ದಟ್ ಸೆಲೆಬ್ರೇಷನ್ಸ್ ಟು ಹ್ಯಾಪನ್. ಅದು ನಡೆಯುತ್ತೆ ಎಲ್ಲೋ ಅಜ್ಞಾತ ಸ್ಥಳಗಳಲ್ಲಿ. ಅಜ್ಞಾತ ಸ್ಥಳ ಎಷ್ಟು ಸೀಕ್ರೆಟ್ ಮೇಂಟೈನ್ ಮಾಡಿದ್ದಾರೆ ಅಂದರೆ, ಇದುವರೆಗೂ ಏನು ನಾಗರಿಕ ಸಮಾಜ ಅಲ್ಲಿಗೆ ಹೋಗೋಕ್ಕಾಗಲೇ ಇಲ್ಲ. ನೋ ಪೊಲೀಸ್ ಕ್ಯಾನ್ ಎಂಟರ್ ದೇರ್, ನೋ ಬಡಿ ಫೋಟೋಗ್ರಾಫ್ಡ್ ಆರ್ ದಿ ಫಿಲ್ಮ್ಡ್ ನ್ಯೂಡಿಟಿ. ನಾವು ಓಶೋ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದು, ನ್ಯೂಡಿಟಿ ಅಂತ. ನ್ಯೂಡ್ ಕಾಲೋನಿ ಅಂತ ಮಾಡಿದ್ರೆ ಅಮೆರಿಕದಲ್ಲಿ ಫಜೀತಿ ಮಾಡ್ಕೊಂಡಿತ್ತು. 60,000 ಎಕರೆಯಲ್ಲಿ ಮಾಡಿದ್ದ ಅವನು, ಅಮೆರಿಕದಲ್ಲಿ ಓರೆಗಾವಲ್ಲಿ. ಅಲ್ಲಿ ನ್ಯೂಡಿಟಿ ಅಂತ ಪ್ರಾಕ್ಟೀಸ್ ಮಾಡ್ದ. ಈಗ ಈಗಲೂ ಪುಣೆಗೆ ಓಶೋ ಆಶ್ರಮಕ್ಕೆ ಹೋದ್ರೆ ಅಲ್ಲಿ ನಿಮಗೆ ಫಸ್ಟ್ ಅಪರೋಕ್ಷವಾಗಿದೆ ಅಲ್ಲ, ಅಲ್ಲಿ ಫಸ್ಟ್ ನಿಮಗೆ HIV ಟೆಸ್ಟ್ ಮಾಡಿ, ಅಂದ್ರೆ ಯು ಆರ್ ಫ್ರೀ ಟು ಹ್ಯಾವ್ ಸೆಕ್ಸ್ ಬೇಸ್ಡ್ ಆನ್ ಮೈ ಥಿಯರಿ. ಅದ್ರ ಮೇಲೆ ಒಂದು ಪುಸ್ತಕ ಬರೆದಿದ್ದಾರೆ, ಸೆಕ್ಸ್ ಟು ಸೂಪರ್ ಕಾನ್ಷಿಯಸ್ನೆಸ್ ಅಂತ. ಇದ್ರ ಫಾರ್ಮೇ ಅದು, ತಾಂತ್ರಿಕ್ ಸೆಕ್ಸ್. ಅದರ ಪರಮೋದ್ದೇಶ ಏನು ಅಂತಂದ್ರೆ ಆ ಸ್ಖಲನ ಅಂತಕ್ಕಂಥದ್ದು ಗೆಲ್ಲೋದು. ಈ ಸ್ಖಲನ ಇಲ್ಲ ಅಂದ್ರೆ ನೀನು ಸೃಷ್ಟಿಯನ್ನು ಗೆದ್ದಿದ್ಯಪ್ಪ. ಒಬ್ಬ ಮನುಷ್ಯ ಸೃಷ್ಟಿ ಸ್ಖಲನ ಆಗಲೇಬೇಕು. ವೀರ್ಯಸ್ಖಲನ ಆಗದೆ ಇದ್ರೆ ಸೃಷ್ಟಿ ಹೆಂಗಾಗ್ತದೆ? ಒಂದು ಮಗು ಹುಟ್ಟೋದಿಲ್ಲ, ಕರೆಕ್ಟ್ ಅಲ್ವಾ? ಅದೇ ತರ ಹೆಣ್ಣಲ್ಲಿ ಸ್ಖಲನ ಆದ್ರೇನೆ ಆ ಪ್ರಕ್ರಿಯೆ ಪೂರ್ಣ ಆಗೋದು. ಸೊ ಇದು ಆಗದಂಗೆ ತಡೆಯೋದು ಇದು ಒಂದು ಸಾಧನೆ. ಮನಸ್ಸಿನಲ್ಲಿದೆ ಅದು. ಅಂದ್ರೆ ಅದು ತಡೆಯೋದು, ಆ ಸ್ತಂಭನ ಮಾಡ್ತಕ್ಕಂಥ, ಸ್ತಂಭನ ನಿಲ್ಲಿಸ್ಬಿಡೋದು. ಆ ಪ್ರಕ್ರಿಯೆನೇ ಯು ಆರ್ ವರ್ಕಿಂಗ್ ಅಗೇನ್ಸ್ಟ್ ದ ನೇಚರ್. ಅದು ಗೆದ್ದ ಮೇಲೆ ನೀನು ಸೃಷ್ಟಿಗೆ ಬರೋದಿಲ್ಲ, ಸೃಷ್ಟಿ ಆಗೋದಿಲ್ಲ ನೀನು ಯಾವತ್ತು ಕೂಡ ಅನ್ನುವ ಒಂದು ಫಿಲಾಸಫಿಯ ಪ್ರಾಕ್ಟೀಸ್ ಅದು. ಇದೆಲ್ಲ ನಾವು ಪಾಡ್ಕಾಸ್ಟಲ್ಲಿ ನಾವು ಸೆನ್ಸಾರ್ ಮಾಡಿ ಹೇಳ್ತಾ ಇದ್ವಿ. ಇನ್ನೂ ಆಳಕ್ಕೆ ಹೋದ್ರೆ ಇನ್ನೂ ಬಹಳಷ್ಟು ಅದರಲ್ಲಿ ನಾಗರಿಕ ಸಮಾಜ ಡೈಜೆಸ್ಟ್ ಮಾಡ್ಕೊಳ್ತಕ್ಕಂಥ, ಜೀರ್ಣ ಮಾಡ್ಕೊಳ್ತಕ್ಕಂಥ ವಿಷಯಗಳಿದೆ. ಬಟ್ ಇದೆಲ್ಲ ನಿಜಾನೇ ಅಲ್ವಾ ಗುರುಜಿ? ನಾವು ಅದರಲ್ಲಿ ಅಲ್ಲ, ಇದು ನಾವು ನಾಗರಿಕ ಸಮಾಜ ಅಂತ ಒಂದು ಮಾಡ್ಕೊಂಡಿದ್ದೀವಿ. ನಮ್ಮ ಕಸ್ಟಮ್ಸ್ ಅಲ್ಲಿ ಬರೋದಿಲ್ಲ, ನಮ್ಮ ಮ್ಯಾನ್ ಮೇಡ್ ಲಾನಲ್ಲಿ ಬರೋದಿಲ್ಲ. ಮದುವೆ, ಸಂಪ್ರದಾಯ, ಆಚರಣೆ, ಪದ್ಧತಿ ಇವಕ್ಕೆ ಹೊರತಾದ್ದಿತ್ತು. ಫಸ್ಟ್ ಲಿವಿಂಗ್ ರಿಲೇಶನ್ಶಿಪ್ ಜಗತ್ತಲ್ಲಿ ಯಾವ್ದು ಗೊತ್ತಾ? ಕೃಷ್ಣ ವಿತ್ ರಾಧಾ. ಪಾರ್ವತಿ ಪರಮೇಶ್ವರ ಅವರಿಬ್ಬರು ಪ್ರಾಕ್ಟೀಸ್ ಮಾಡಿದ ಫಸ್ಟ್ ವಿಜ್ಞಾನ ಭೈರವ ತಂತ್ರ ಅವರು ಇಂಟ್ರೊಡ್ಯೂಸ್ ಮಾಡಿ ಜಗತ್ತಿಗೆ. ಹಾಗಾಗಿ ಅವ್ರನ್ನ ಆದಿಪಿತಾ, ಆದಿ ಮಾತಾ ಅಂತ ನಾವು ಕರಿತೀವಿ. ಯೋಗ ಹುಟ್ಟಿದ್ದೇ ಶಿವನಿಂದ. ಈ ಭೋಗ ಪ್ರಿಯರು ಅಂದ್ರೆ ಏನು? ಭೋಗ ಅಂತಂದ್ರೆ, ಈ ಕೃಷ್ಣ ರಾಮ ಬಹಳ ಸರಳವಾದ ಜೀವನ ಮಾಡಿದ. ರಾಮ ಸರಳತೆಯ ತ್ಯಾಗದ ಸಂಕೇತ. ಹೆಂಡತಿನ ಕೂಡ ತ್ಯಾಗ ಮಾಡಿಬಿಟ್ಟ. ಕೃಷ್ಣ ಹಂಗಿರ್ಲಿಲ್ಲ, ಬಹುಪತ್ನಿ ವಲ್ಲಭ. ನಾವು ಕೇಳಿದ ಹಾಗೆ ಅವನಿಗೆ ಅನೇಕ ಜನ ಪ್ರೇಯಸಿರು ಅಂತ, ಏನದು ಪುರಾಣ ಆಗಿರ್ಬೋದು. ಏನು ಪ್ರೇಯಸಿರು ಅಂದ್ರೆ ಇನ್ಯಾರು? ಸೊ ಹೀಗಾಗಿದ್ರೆ ಈಗ ಕೃಷ್ಣನ್ ಭಕ್ತರು ಕೂಡ ತಿಳ್ಕೊಳ್ಳಿ. ಗುರುಜಿ ಒಂದು ಡೈರೆಕ್ಟ್ ಕ್ವಶನ್ ಗುರುಜಿ. ಈಗ ಪಾಡ್ಕಾಸ್ಟ್ ನೋಡ್ತಾರೆ ಎಷ್ಟೋ ಜನ ಗಂಡಸರು, ರಾಮ ಆಗ್ಬೇಕಾ ಕೃಷ್ಣ ಆಗ್ಬೇಕಾ? ನೋಡಿ, ಕಾಲಕ್ಕೆ ದೇವರ ಅವತಾರ ಮತ್ತು ಅವನ ಸ್ವಭಾವಗಳೇ ಬದಲಾಯಿತು. ನರಸಿಂಹನಾಗಿದ್ದಾಗ ತುಂಬ ಆ ಸ್ವರೂಪನೇ ಫೆರೋಷಿಯಸ್, ಕರೆಕ್ಟಾ? ಅದೇ ಪರಶುರಾಮ ಆಗಿದ್ದಾಗ ಇನ್ನೂ ಫೆರೋಷಿಯಸ್ ಆಗಿದ್ದ. ಕ್ಷತ್ರಿಯನೆಲ್ಲ ಸಂಹಾರ ಮಾಡ್ಬಿಡ್ತೀನಿ ಅಂತ ಹೊರಟವನು. ತನ್ನ ತಾಯಿನೇ ಕುತ್ತಿಗೆ ಕಡ್ದವನು, ರೇಣಿಕೆ. ಎಲ್ಲಾದ್ರೂ ಮಕ್ಳು ಇರ್ತಾರ ತಾಯಿ ಕುತ್ತಿಗೆ ಕಡಿ ಅಂತವ್ರು, ಅಪ್ಪ ಹೇಳ್ದ ಅಂತ ಹಿಂದೆ ಮುಂದೆ ಆಲೋಚನೆ ಮಾಡಲ್ವಾ? ಅಷ್ಟು ಶಾರ್ಟ್ ಟೆಂಪರ್ಡ್ ಗೈ. ಅಂದ್ರೆ ಒಂದೊಂದು ಅವತಾರಕ್ಕೂ ದೇವರು ಸ್ವಭಾವಗಳು ಹೇಗೆ ಬದಲಾಗ್ತವೆ ಅಂತ. ವಾಮನ ಅವತಾರನೇ ಬೇರೆ, ವರಾಹ ಅವತಾರವೇ ಬೇರೆ. ರಾಮನ ಅವತಾರ ಇದೆಯಲ್ಲ, ಅತ್ಯಂತ ಸೌಮ್ಯ ರೂಪವೇ ರಾಮ. ಟೆಂಡರ್, ಕೈಂಡ್ ಹಾರ್ಟೆಡ್, ಕಂಪ್ಯಾಷನೇಟ್, ವಿತ್ ವ್ಯಾಲ್ಯೂಸ್ ಅಂಡ್ ವರ್ಚ್ಯೂಸ್. ಕೃಷ್ಣ ಆಗಲ್ಲ ನೋಡಿ. ಕೃಷ್ಣ ಅವತಾರ ಬರೋಷ್ಟೊತ್ತಿಗೆ
ಲಕ್ಷ್ಮಣನಿಗೆ ನೀನು ರಾಜ ಹಾಗೂ ಯು ಟೇಕ್ ಕೇರ್ ಆಫ್ ದಿ ಕಿಂಗ್ಡಮ್, ಐ ವಿಲ್ ಎಂಜಾಯ್ ಮೈ ಲೈಫ್ ಅಂತ. ಏನು ರಾಮಾವತಾರದಲ್ಲಿ ಇನ್ಕಂಪ್ಲೀಷನ್ಸ್ ಇತ್ತಲ್ಲ, ಹಿ ಕಂಪ್ಲೀಟೆಡ್ ಇನ್ ಕೃಷ್ಣಾವತಾರ. ಹಾಗಾಗಿ ಕೃಷ್ಣಾವತಾರ ಪೂರ್ಣ ಅವತಾರ. ಯಾಕಂದ್ರೆ ರಾಮಾವತಾರದಲ್ಲಿ ರಾಮ ಬೋಧನೆ ಮಾಡಲಿಲ್ಲ. ಕೃಷ್ಣಾವತಾರಕ್ಕೆ ಬರೋಷ್ಟೊತ್ತಿಗೆ ಅವನಿಗೆ ಮೆಚುರಿಟಿ ತುಂಬ ಜಾಸ್ತಿ ಇತ್ತು. ಭಗವದ್ಗೀತೆಯನ್ನು ಬೋಧಿಸ್ತಾ ಕೃಷ್ಣ ಮುಂದೆ ಜಗದ್ಗುರುವಾದ, ಜಗದ್ಗುರು ಆಗ್ಬಿಟ್ಟ. ನಮ್ಮ ದೇಶದಿಂದ ಪರಾರಿಯಾಗಿ ಇನ್ನೊಂದು ದೇಶ ಕಟ್ಕೊಂಡಿರ್ತಕ್ಕಂಥ ಸ್ವಾಮೀಜಿ ಕೂಡ ಅದನ್ನೇ ಪ್ರಾಕ್ಟೀಸ್ ಮಾಡಿತ್ತು. ಅರ್ಥ ಆಗ್ತಾ ಇದೆಯಾ? ನಮ್ಮ ದೇಶ ಬಿಟ್ಟು ಈಗ ಇನ್ನೊಂದು ದೇಶ ಹೋಗಿರೋ ಸ್ವಾಮಿ. ಅಗ್ರಿಮೆಂಟ್ ಸೆಕ್ಸ್ ಅಂತ. ಓಕೆ ಓಕೆ. ಅವಾಗೆಲ್ಲ ರಿವೀಲ್ ಆಯ್ತು ಅದೆಲ್ಲ ಬಹಳಷ್ಟು. ತಾಂತ್ರಿಕ ಸೆಕ್ಸ್ ಇದೆರಡು ಇದೆ, ಎರಡು ಒಂದೇನೆ. ಅಂದ್ರೆ ಅಗ್ರಿಮೆಂಟ್, ಯು ಶುಡ್ ನಾಟ್ ರಿವೀಲ್ ದಿಸ್ ಸೀಕ್ರೆಟ್ ಅಂತ. ನಿನ್ನ ಮಧ್ಯೆ ಇರ್ತಕ್ಕಂಥ ಸಂಬಂಧವನ್ನು ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲಿ ನೀನು ಹೊರಗಡೆ ಹೇಳಂಗಿಲ್ಲ ಅಂತ ಅಗ್ರಿಮೆಂಟು, ರಿಟರ್ನ್ ಅಗ್ರಿಮೆಂಟು. ನೋಡಿ ಎಷ್ಟು ಅದಕ್ಕೆ ಕಾನೂನಿನ ಮಾನ್ಯತೆ ತರಕ್ಕೆ ಹೋಗಿದ್ರು ಅವರು. ಹಾಗಾಗಿ ಇಲ್ಲೆಲ್ಲ ನಮ್ಮ ದೇಶದಲ್ಲಿ ಹಿಂಗೆ ನಡೆಯೋಕ್ಕಾಗಲ್ಲ ಅಂತೇಳಿ ಅರ್ಥ ಆದ್ಮೇಲೆ ತನ್ನದೇ ಒಂದು ದೇಶ ಕಟ್ಕೊಂಡು ತನಗೆ ಹೆಂಗ್ ಬೇಕು ಹಂಗೆ ಜೀವನ ಮಾಡ್ತಿದ್ದ. ಅಂದ್ರೆ ನಾಗರಿಕ ಸಮಾಜ ಈ ಪ್ರಾಕ್ಟೀಸಸ್ನ ಅಫಿಷಿಯಲ್ ಒಪ್ಕೊಂಡಿಲ್ಲ. ಬಲಿ ಅನ್ನೋದು ಕೂಡ ಇವತ್ತು ನಿಷಿದ್ಧ ಇದೆ ಸರ್ಕಾರದ ಮಟ್ಟದಲ್ಲಿ. ಪ್ರಾಣಿ ಬಲಿ ನಿಷಿದ್ಧ ಇಲ್ವಾ? ಅದು ನಿಂತಿದ್ಯಾ ಕಾಮಾಖ್ಯದಲ್ಲಿ? ಪ್ರತಿ ದಿವಸ 24 ಗಂಟೆಯಲ್ಲಿ ಬಲಿ ಆಗ್ತಾನೆ ಇರ್ತದೆ. ನಮ್ ಕಣ್ಣಿಗೆ ಕಾಣ್ತದೆ. ಏನ್ ದೇವ್ರು ಈ ಕಡೆ ಆ ಕಡೆ ನೋಡಿದ್ರೆ ಪಾಪ ಕೋಣ ತಲೆ ಕುರಿಗಳು ತಂದು. ಮತ್ತು ಜಾತ್ರೆಗಳು ಬಂತು ಅಂತಂದ್ರೆ ಗಂಗಮ್ಮ ಅಂತ ಒಬ್ಳಿದಾಳೆ, ಅವಳು ಕಾಳಿಯ ಇನ್ನೊಂದು ರೂಪ. ಈ ಗಂಗಮ್ಮನಿಗೆ ಬಲಿ ಕೊಡ್ತಾರೆ. ಬಾಯಿಕೊಂಡ ಗಂಗಮ್ಮ ಅಂತ ಆಂಧ್ರದಲ್ಲಿ ತುಂಬಾ ಫೇಮಸ್. ಬಾಯಿಕೊಂಡ ಗಂಗಮ್ಮ. ಒಂದು ವರ್ಷಕ್ಕೆ 1 ಲಕ್ಷ ಪ್ರಾಣಿಗಳು ಬಲಿ ಆಗ್ತದೆ. 1 ಲಕ್ಷ ಮಿನಿಮಮ್. ನಾಲ್ಗೆ ಚಪಲಕ್ಕಾಗಿ ಪ್ರಾಣಿಗಳು ಬಲಿ ಆಗ್ತವೆ. ನೋಡಿ, ಮಟನ್ ಅಂಗಡಿಯಲ್ಲಿ ಕೂಡ ಬಲಿ ಕೊಡ್ತಾರೆ. ಅದು ಅದರಲ್ಲಿ ಪೂರ್ತಿ ತಿನ್ನುವ ಉದ್ದೇಶ ಮಾತ್ರ ಇರ್ತದೆ. ಕರೆಕ್ಟ್. ಮಾಂಸಾಹಾರ ಮಾತ್ರ ಉದ್ದೇಶ ಇರ್ತದೆ. ಆದ್ರೆ ದೇವಸ್ಥಾನದಲ್ಲಿ ಬಲಿ ಕೊಟ್ಟು ಅದನ್ನ ತಿಂತದಲ್ಲ, ಅದು ಪ್ರಸಾದ ಅಂತಾರೆ ನೋಡಿ, ಕಾಳಿಯ ಪ್ರಸಾದ. ನಾನು ಕಾಮಾಖ್ಯಲ್ಲಿ ಹೋದಾಗ ಕೂಡ ನಮ್ಮನ್ನು ಕರ್ಕೊಂಡು ಹೋದಂತ ಅವರು ಅಲ್ಲಿನ ಏನಂತಾರೆ ಗುರುಗಳು ಅರ್ಚಕರು ಯಾರು ಹೋದ್ರಲ್ಲ, ಅಲ್ಲಿ ಪೂಜೆ ಅಲ್ಲಿ ಇರ್ತಕ್ಕಂಥ ಪ್ರಸಾದಕ್ಕೂ ಅದೇ ಕೊಡ್ತಾರೆ. ಅಲ್ಲ ಅವ್ರಿಗೆ ನಾನು ಈ ಪ್ರಶ್ನೆ ಕೇಳಿದೆ, ಅದ್ ಹೆಂಗೆ ಪ್ರಾಣಿಗಳು ಅಂದ್ರೆ ತಪ್ಪಲ್ವಾ? ತಾಯಿ ಹೆಂಗ್ ಕೇಳ್ತಾಳೆ, ಹೆಂಗಿನ್ ಬಲಿ ಕೊಡ್ತಿದ್ರ? ಚಿಕ್ಕ ಮೇಕೆ ಮರಿಗಳು ಗುರುಜಿ, ಚಿಕ್ಕದು ಪಾಪ ನೋಡಿ, ವಯಸ್ಸಾಗಿ ಕೊಡೋದಿಲ್ಲ ಅಲ್ಲಿ. ಆ ತರದ್ದು ಏನ್ ಅದು ಈ ಕೋಣನ ಕತ್ತರಿಸ್ತಾರಲ್ಲ, ಹೆಂಗೆ ನೀವು ಇದು ದೇವಸ್ಥಾನದಲ್ಲೇ ರಕ್ತ ಹಾರಿಸ್ತೀರಾ? ಅಂದ್ರೆ ನೋಡಿ, ಪಾಡ್ಕಾಸ್ಟ್ ಮೂಲಕ ಜನಕ್ಕೆ ಗೊತ್ತಿಲ್ಲದೆ ಇರ್ತಕ್ಕಂಥ ಇನ್ನೊಂದು ವಿಚಾರ ಹೇಳ್ತೀನಿ. ಇದು ನನಗೆ ಬಂದಿರತಕ್ಕಂಥ ಮಾಹಿತಿ. ಯಾಕೆಂದ್ರೆ ನಾನು ಬಹಳಷ್ಟು ಸಾರಿ ಹೋಗಿದ್ದೀನಿ, ಅಲ್ಲಿರೋರ ಸಂಪರ್ಕ ನನಗಿದೆ. ಅಲ್ಲಿಗೆ ಯಾರ್ಯಾರು ಹೋಗ್ತಾರೆ ಅವ್ರ ಸಂಪರ್ಕದಲ್ಲಿ ನಾನಿದ್ದೀನಿ. ಕಾಮಾಖ್ಯ ಅದು 8 ಸಾರಿ ಹೋಗಿದ್ದೀನಿ ನಾನು. ಕೆಲವು ದಿನಗಳಲ್ಲಿ, ವಿಶೇಷವಾದ ಕೆಲವು ದಿನಗಳಲ್ಲಿ, ಕೆಲವು ಅಗೋರಿಗಳು, ನಾಗಾಗಳು ತಮ್ಮ ರುಂಡವನ್ನು ಆಫರ್ ಮಾಡ್ತಾರೆ. ಮಾನವ ಬಲಿ ಕೂಡ ಇದೆ. ಆದ್ರೆ ಅತ್ಯಂತ ಗುಪ್ತವಾಗಿ ನಾನು ಇದು ಯೋನಿ ವರ್ಷಿಪರ್ಸ್ ಅವ್ರ ಆಚರಣೆ ಯಾರಾದ್ರೂ ಪತ್ತೆ ಮಾಡಕ್ಕಾಯ್ತಾ? ಯಾವ ಟಿವಿಯವರು ಅದೇನು ಕಾರ್ಯಾಚರಣೆ ಮಾಡ್ತಾರಲ್ಲ, ಸ್ಟಿಂಗ್ ಆಪರೇಷನ್ ಮಾಡಿ ಆಗ್ಲಿಲ್ವಲ್ಲ, ಅದನ್ನು ಹಾಗೆ ಟ್ರೇಸ್ ಔಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ನೋಬಡಿ ನೋಸ್ ಯಾವಾಗ ಕೊಡ್ತಾರೆ, ಅದು ಹೆಂಗಾಗತ್ತೆ, ಎಷ್ಟೊತ್ತಲ್ಲಿ ಆಗುತ್ತೆ. ಬಿಟ್ವೀನ್ 3 ಇಂದ 4 ಕೆಲವು ಸಂದರ್ಭದಲ್ಲಿ ಇಂಡೆಂಟ್ ಮಾಡ್ಕೊಂಡಿರ್ತಾರೆ. ನಂದು ಯಾವಾಗ ತಗೊಳ್ತೀರಿ, ಐ ಆಮ್ ವೇಟಿಂಗ್. ಅಂದ್ರೆ ಸರಿದಿಯೋಪಾದಿಯಲ್ಲಿ ಹೇಗೆ ರಾವಣ ತನ್ನ ತಲೆ ಕತ್ತರಿಸಿ ಕಾಳಿ ತನ್ನ ತಲೆನೇ ಕತ್ತರಿಸಿ ಕೈಯಲ್ಲಿ ಇಟ್ಕೊಂಡ್ರೆ ಚಿತ್ರ ಇಲ್ವಾ? ಚಿನ್ನಮಸ್ತ ಇಲ್ವಾ? ಎಷ್ಟು ಗೌರವಾದದ್ದು ರಾವಣ ಮಾಡಿದ್ನಂತಂಗೆ. ಅದಕ್ಕೆ ಈ ಶಿವ ಮತ್ತು ಪಾರ್ವತಿ ಎಲ್ಲ ಭೂತ ಗಣಾದಿಗಳ ದೇವರುಗಳವರು. ಪ್ರೇತಗಳು, ಭೂತಗಳು, ಪಿಶಾಚಿಗಳು, ರಾಕ್ಷಸರು. ರಾಕ್ಷಸರ ಗುರು ಯಾರು? ಶಿವನೇ. ಸ್ಮಶಾನವಾಸ. ಈಗ ರಾವಣನ ಪ್ರಿಯವಾದ ದೇವರು ಯಾರು? ಶಿವ. ಹಿರಣ್ಯಕಶಿಪುನು ಶಿವನೇ. ಹರಿ ಅಂತ ಹೇಳ್ಬಾರ್ದು, ಹರ. ಕರೆಕ್ಟ್. ಹರಪ್ರಿಯ ಅವರೆಲ್ಲ ಅದಕ್ಕೆ ಜಗಳ ಮಾಡಿದ್ದೆ. ಆದ್ರೆ ರಾಕ್ಷಸರಿಗೆಲ್ಲ ತುಂಬಾ ಪ್ರಿಯವಾದವಂದ್ರೆ ಶಿವ. ಯಾಕಂದ್ರೆ ಅವನಿಗೆ ರಕ್ತ ಆಗ್ಲಿ ಬಲಿ ಆಗ್ಲಿ ಅವನಿಗೇನು ಹೊಸದಲ್ಲ. ಅವನಿಗೆ ಡಿಸ್ಟ್ರಕ್ಷನ್ ಇಷ್ಟ ಅನ್ಸತ್ತಲ್ಲ, ನಾಶ ಇಷ್ಟ. ಡಿಸ್ಟ್ರಕ್ಷನ್ ನಲ್ಲಿ ಕನ್ಸ್ಟ್ರಕ್ಷನ್ ಇದೆ ಮಾರಾಯ, ಅದು ಇಂಪಾರ್ಟೆಂಟ್. ನಾವು ಬರೀ ಡಿಸ್ಟ್ರಕ್ಷನ್ಸ್ ಮಾತ್ರ ನೋಡ್ಬಾರ್ದು. ನಿಂಗೆ ಮೃತ್ಯುಂಜಯ ಯಾರಪ್ಪ? ಸಾವಿಲ್ದೆ ಇರ್ತಕ್ಕಂಥ ಶಿವ. ಅದೇ ಶಿವನಿಗೆ ಇನ್ನೊಂದು ಹೆಸರು ಮೃತ್ಯುಂಜಯ. ನೀನು ಮೃತ್ಯು ಕೊಡ್ತಕ್ಕಂಥವನೇ ಕಾಲ. ಶಿವನನ್ನ ಕಾಲ ಅಂತವೆ. ಆ ಕಾಲನ ಹೆಂಡತಿನೇ ಕಾಳೆ. ಇಬ್ಬರು ಕರಗಿರೋವ್ರೆ. ಅಂದ್ರೆ ಉಜ್ಜಯಿನಿಲಿ ಇರ್ತಕ್ಕಂಥ ಮಹಾಕಾಲ. ಅಂದ್ರೆ ಅವನು ಒಬ್ಬ ಮನುಷ್ಯನ್ಗೆ ಸಾವು ಕೊಡ್ತಾನೆ. ಅದ್ರ ಅರ್ಥ ಏನಂತಂದ್ರೆ, ಸಾವು ಕೊಟ್ರೆ ಮಾತ್ರ ಇನ್ನೊಂದು ಜನ್ಮ ಸಿಗತ್ತೆ ಅವನಿಗೆ. ನೀವು ಹುಟ್ಟಬೇಕಾದ್ರೆ ಸಾಯಲೇಬೇಕು ಅಂತ ಮಹಾ ಸಾವು ಅನ್ನೋ ಪ್ರಸಾದವನ್ನ ಕರುಣಿಸ್ತಕ್ಕಂಥವನು. ನಾವು ಸಾವನ್ನು ಹಿಂಗೂ ನೋಡ್ಬೇಕು. ಸಾಯುವ ಕಲೆಯನ್ನ
ಆರ್ಟ್ ಆಫ್ ಡೈಯಿಂಗ್ ಅನ್ನ ಜಗತ್ತಿಗೆ ಹೇಳ್ಕೊಟ್ಟವನು ಶಿವ. ಅದು ಅವನ ಯೋಗ ಸಂಹಿತೆಯಲ್ಲಿದೆ. ಎಲ್ರಿಗೂ ಆರ್ಟ್ ಆಫ್ ಲಿವಿಂಗ್ ಮಾತ್ರ ಗೊತ್ತಿದೆ, ಆರ್ಟ್ ಆಫ್ ಡೈಯಿಂಗ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಅದೊಂದು ಕಲೆ. ಸಾಧಕರಿಗೆ ಸಾವೆಂಬುದು ಸಹಸ್ರ ಮಿಲನ ಸುಖ. ಅದು ಒಂದು ಹೆಣ್ಣು ಗಂಡಿನ ಮಿಲನ ಸುಖವೇ ಅಷ್ಟು ಅದ್ಭುತವಾಗಿದೆ ಅಂತ ಜನ ನಂಬಿರುವಾಗ, ಅಂಥದ್ದು ಸಹಸ್ರ ಟೈಮ್ ಒಂದೇ ಸರಿ ಆದರೆ ಏನು ಅನುಭವ ಆಗ್ಬೋದು ಮನುಷ್ಯನಿಗೆ, ಅದಕ್ಕೆ ಸಮಾನವಾದ. ಅದು ನಾವೆಲ್ಲ ಹೆದರ್ತೀವಲ್ಲ ಸಾವು ಅಂದರೆ. ಯಾವಾಗ ಶಿವನ ಕೃಪೆಯಿಂದ ನಮ್ಗೆ ಸಾವಾಗೋದಿಲ್ವೋ, ಯಾವಾಗ ನಾವು ಅದನ್ನು ತಿಳ್ಕೊಂಡಿಲ್ವೋ ಆರ್ಟ್ ಆಫ್ ಡೈಯಿಂಗ್ ಅನ್ನ, ಅದು ಸಹಸ್ರ ವೃಶ್ಚಿಕ ಕಡತಕ್ಕೆ ಸಮ. 1,000 ಚೇಳು ಒಮ್ಮೆಲೆ ಕುಟುಕಿದ್ರೆ ಆಗೋ ವೇದನೆಗೆ ಸಮ. ನೋಡಿ, ನೀವು ವಿಷ ತಗೊಂಡವರು ಸುಮ್ಮನೆ ಬೆಡ್ ಮೇಲೆ ಮಲ್ಕೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಹೊರಲಾಡಿ ನರಳಾಡಿ ಅರ್ಚಿ ಸಾಯ್ತಾರೆ. ಬೆಂಕಿ ಹಾಕ್ಕೊಂಡವರು ವಿಲ ಅಂತ ಒದ್ದಾಡಿ ಸಾಯ್ತಾರೆ. ಹೌದಾ? ಆದರೆ ಸಹಜ ಸಾವು ಅನ್ನೋದಿದೆ ಅಲ್ಲ. ರೋಗಿ ಕೊನೆಯ ಶ್ವಾಸದಲ್ಲಿ ಮರಣಶೈಲಿಯಲ್ಲಿ ಮಲಗಿರ್ತಾನೆ, ಆಳವಾದ ದೀರ್ಘವಾದ ಶ್ವಾಸ ತಗೊಳ್ತಾನೆ. ಅವನಿಗೆ ಈ ಹದ ಪರಿವೇ ಇರೋದಿಲ್ಲ, ಯಾರನ್ನು ಗುರುಸಲಾರ, ಯಾರು ಹೇಳಿದ್ದು ಕೇಳಿಸೂ ಇಲ್ಲ ಅವನಿಗೆ. ಕೊನೆ ಕೆಲಸ ಮಾಡೋದು ಕಿವಿ. ಕಣ್ಣು ನೋಡೋಕ್ಕಾಗಲ್ಲ, ಸ್ಪರ್ಶ ಶಕ್ತಿ ಹೋಗಿರ್ತದೆ, ಘ್ರಾಣ ಶಕ್ತಿ ಹೋಗಿರ್ತದೆ, ಮಾತನಾಡುವುದು ಹೋಗಿರ್ತದೆ, ಕಿವಿ ಒಂದು ಓಪನ್ ಆಗಿರ್ತದೆ. ಅದಕ್ಕೆ ನಾರಾಯಣ ಮಂತ್ರ ಹೇಳೋದು ಕಿವಿಯಲ್ಲಿ. ಅದು ಒಂದೇ ಇಂದ್ರಿಯ ಕೊನೆಯಲ್ಲಿ ಉಳಿದಿರುವುದು. ಸಾಯುವ ಕೊನೆಯ ಭಾಗದಲ್ಲಿ ನಮ್ಮ ಕಿವಿ ಕೇಳಿಸುತ್ತೆ, ಆದರೆ ಕಣ್ಣು ಕಾಣಿಸೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಅಂದರೆ ಅಂತಹ ದಯಾಮರಣ ಅಂತ ಹೇಳ್ತೀವಲ್ಲ, ದಯಾಮರಣ, ಮರ್ಸಿ ಡೆತ್ ಅಂತ, ಅವನು ಶಿವ. ಕಾಲ ಅವನು ಯಾಕೆ ಕೊಡ್ತಾನೆ ಅಂದ್ರೆ ಇನ್ನೊಂದು ಜನನಕ್ಕೆ ಕಾರಣ ಆಗ್ತದೆ. ಅಂದ್ರೆ ಆ ಕಾಲ, ಆ ಕೊನೆ. ನೋಡಿ, ಕುರಿ ಬಲಿ ಆಗದೆ ಇರೋದು ಕುರಿಯಾಗೆ ಹುಡ್ತಿರ್ತದೆ ಮತ್ತೆ. ನೀವು ಬಲಿ ಕೊಟ್ಟ ತಕ್ಷಣ ಅದರ ಮೇಲ್ವರ್ಗದ ಪ್ರಾಣಿ ಯಾವುದಿದೆಯೋ ಅಲ್ಲಿಗೆ ಹೋಗ್ತದೆ. ಪ್ರಮೋಷನ್. ಎವ್ರಿ ಡೆತ್ ಇಸ್ ಎ ಪ್ರಮೋಷನ್. ಅಂದ್ರೆ ಹೈಯರ್ ಕಾನ್ಶಿಯಸ್. ಅಲ್ಲ, ಅದಕ್ಕಿಂತ ಮೇಲ್ವರ್ಗದ ಜೀವಿ. ಈಗ ಹಸು ಪ್ರಾಣಿಗಳಲ್ಲಿ ಉಚ್ಚ ವರ್ಗದಲ್ಲಿದೆಯೋ ನೀಚ ವರ್ಗದಲ್ಲಿದೆಯೋ? ಉಚ್ಚ ವರ್ಗದಲ್ಲಿ. ಕುರಿಗಿಂತ ಬೆಟರ್ ಅಲ್ವಾ? ಅಲ್ಲಿಗೆ ಹೋಗ್ತದೆ. ನೀನು ಹಸುನ್ ಕಡಿಮೆ ಅಂತ ಇಟ್ಕೋ, ಅದಕ್ಕಿಂತ ಮೇಲ್ವರ್ಗ ಯಾವುದು? ಮನುಷ್ಯ. ಎವ್ರಿ ಡೆತ್ ಇಸ್ ಎ ಪ್ರಮೋಷನ್ ಅಂತ ತಿಳ್ಕೋಬೇಕು. ಇಟ್ಸ್ ನಾಟ್ ಎ ಡಿಮೋಷನ್. ಅಲ್ಲ, ಇಲ್ಲಿ ಒಂದು ಡೌಟ್. ಡಿಮೋಷನ್ ಯಾವಾಗ ಅಂತಂದ್ರೆ ಅಪಮೃತ್ಯುನಲ್ಲಿ, ಅಸಹಜ ಮೃತ್ಯುನಲ್ಲಿ, ಆಕ್ಸಿಡೆಂಟ್ಸ್, ಆತ್ಮಹತ್ಯೆಗಳಲ್ಲಿ ಅದು ಡಿಮೋಷನ್. ಆಕ್ಸಿಡೆಂಟ್ ಅಲ್ಲಿ ಆಗೋದಿಲ್ಲ. ನೀನಾಗಿ ನೀನು ನೇಣಾಕೊಳ್ತೀಯಲ್ಲ, ನೀನಾಗಿ ನೀನು ವಿಷ ಕೊಡ್ತೀಯಲ್ಲ, ನೀನು ಸ್ವಯಂ, ಆವಾಗ ನೀನು ಮನುಷ್ಯ ವರ್ಗಕ್ಕೆ ಬಂದಿದ್ದು ವೇಸ್ಟ್ ಅಂತೇಳಿ ನಿನ್ಗೆ ಪ್ರಕೃತಿ ಇನ್ನೊಂದು ಇದಕ್ಕಿಂತ ಕೆಳಗಡೆ ಯಾವುದು? ಹಸು ಆಗಿದ್ದೆ ನೀನು, ಅಲ್ಲಿಗೋ ದುಡಿ, ಕೆಮ್ಮೆ ಮಾಡು, ಎತ್ತಾಗುಟ್ಟು, ನಾಯಾಗುಟ್ಟು. ಈಗ ಕೆಲವರು ದೊಡ್ಡ ದೊಡ್ಡ ಸಾಧಕರು ಅಥವಾ ಸೋ ಕಾಲ್ಡ್ ಸೆಲೆಬ್ರಿಟೀಸು, ಪೊಲಿಟಿಷಿಯನ್ಸು, ಅಥವಾ ಜೀವನದಲ್ಲಿ ತುಂಬಾ ಸಕ್ಸಸ್ ಫೇಮ್ ನೋಡಿದಂಥವ್ರು, ಅವರು ಕೂಡ ರಾತ್ರಿ ಆತ್ಮಹತ್ಯೆ ಮಾಡ್ಕೋತಾರಲ್ಲ, ಅವ್ರಿಗೂ ಇದೇ ತರದ್ದೇ ಸಿಗತ್ತೆ. ನೀನು ಏನಾಗಿರು, ನೀನು ಭಯಂಕರ ಶ್ರೀಮಂತ ಆಗಿರು, ಭಯಂಕರ ವಿದ್ಯಾವಂತ ಆಗಿರು, ಸ್ವಯಂ ನಿರ್ಧಾರದಿಂದ ಶಿವನ ಆಜ್ಞೆ ಇಲ್ಲದೆ, ಕಾಲನ ಉಪಸ್ಥಿತಿ ಇಲ್ಲದೆ ನಿನ್ನೆ ನೀನು ಸಾಯಿಸ್ಕೊಂಡ್ರೆ ನಿನ್ ಪ್ರಮೋಷನ್ ಇಲ್ಲ. ಯಾಕಂದ್ರೆ ಸದ್ಗತಿ ಕೊಡೋನೇ ಅವನು. ಕಾಲ ನಿನ್ಗೆ ಪ್ರಮೋಷನ್ ಕೊಡ್ತಾನೆ. ಉತ್ತರ ಪ್ರದೇಶದಲ್ಲಿ ಓದಿದ್ದು ಯಾವುದೋ ಪ್ರಕರಣ, ಅಲ್ಲ DYSP ಏನೋ ಒಂದು ಹೆಣ್ಣಿನ ಜೊತೆ ಕೆಟ್ಟದಾಗ ನಡ್ಕೊಂಡ ಅಂತ ಅವನಿಗೆ ಕಾನ್ಸ್ಟೇಬಲ್ ಹುದ್ದೆಗೆ ಡಿಮೋಷನ್ ಮಾಡಿದ್ರು. ಅಂದ್ರೆ ಸರ್ಕಾರದಲ್ಲಿ ಕೂಡ ಇದೆ ಡಿಮೋಷನ್ ಅಂತ. ಅರ್ಥ ಆಯ್ತು. ಅರ್ಥ ಆಗ್ತಾ ಇದೆಯಾ? ಒಂದು ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದವರು ಸಡನ್ ಆಗಿ ಏನೋ ತಪ್ಪು ಮಾಡಿದ್ರೆ ಪಿಯೋನ್ ಮಾಡ್ಬಿಡ್ಬೋದು, ಅಲ್ಲ ಅಟೆಂಡರ್ ಮಾಡ್ಬಿಡ್ಬೋದು, ಅಲ್ಲ ನೀನು ಸ್ಕೂಲ್ ಟೀಚರೇ ಅಷ್ಟೇ, ಸಬ್ಜೆಕ್ಟ್ ಟೀಚರ್. ಹಾಗೆ ಪ್ರಕೃತಿಯಲ್ಲಿ ಪ್ರಮೋಷನ್ ಇದೆ, ಡಿಮೋಷನ್. ಆ ಪ್ರಮೋಷನ್ ಕೊಡೋನು ಯಾರಾದ್ರೆ ಕಾಲ. ಪ್ರಮೋಷನ್ ಅಂದ್ರೆ ನೆಕ್ಸ್ಟ್ ಇನ್ನು ನೀನ್ ನ್ಯಾಯವಾಗಿದ್ರೆ ಅಂದ್ರೆ ನೀನ್ ಒಳ್ಳೆ ಹಂತಕ್ಕೆ ಹೋಗ್ತೀಯಾ, ಅಥವಾ ಅಂದ್ರೆ ನಿನ್ಗೆ ಎಲ್ಲ ಪೂರ್ಣಾಯಸ್ಸು ಮುಗಿಸಿ ನೀನು ಸರಿಯಾದ ಕ್ರಮದಲ್ಲಿ ದೇಹ ವಿಸರ್ಜನೆ ಆದ್ರೆ ನಿನ್ನ ಪ್ರಾಣಗಳು ಇನ್ನೊಂದು ಉನ್ನತ ಅವಸ್ಥೆಗೆ ಹೋಗ್ತವೆ, ಹೈಯರ್ ರ್ಯಾಲ್ಮ್ಸ್ ಅಂತೀವಿ ನಾವು. ಅದು ಆಕ್ಸಿಡೆಂಟ್ ಕೂಡ ಇದರಲ್ಲಿ ಕನ್ಸಿಡರ್ ಮಾಡ್ತೀರಾ? ಆಕ್ಸಿಡೆಂಟ್ಗೆ ಪ್ರಕೃತಿ ಜವಾಬ್ದಾರಿ ತಗೊಳುತ್ತೆ. ಓಕೆ, ಬಟ್ ನಿನ್ನ ಕಾರಣವಲ್ಲದೆ ನೀನ್ ಕುಡಿದ್ಬಿಟ್ಟು ಕುಡ್ದ ಮತ್ತಿನಲ್ಲಿ ಕಾರ್ ಓಡಿಸಿ ಆಕ್ಸಿಡೆಂಟ್ ಮಾಡ್ಕೊಂಡ್ರೆ ಅದು ನಿಂದು ಸ್ವಯಂ. ನೀನ್ ಫ್ಲೈಟಲ್ಲಿ ಕೂತಿದ್ದೀಯಾ, ಬೈ ಮಿಸ್ಟೇಕ್ ಏನೋ ಏರ್ ಟರ್ಬುಲೆನ್ಸ್ ಆಯ್ತು, ಅಥವಾ ಕ್ಷಿಪಣಿ ಬಂದು ಹೊಡೀತು, 300 ಜನ ಸತ್ರು, ಅದು ನಿಂದಲ್ಲ. ನಿಂದಲ್ಲದ ಕಾರಣಕ್ಕಾಗಿ ಎಲ್ಲೇ ಸತ್ತಿರ್ತೀಯೋ ಅದಕ್ಕೆ ಪ್ರಕೃತಿ ಒಂದು ಇನ್ಕ್ರಿಮೆಂಟ್ ಅಥವಾ ಪ್ರಮೋಷನ್, ಗ್ರೇಸ್ ಅಂತಾರೆ ಅದಕ್ಕೆ. 10 ಮಾರ್ಕ್ಸ್ ಕೊಟ್ಬಿಡುತ್ತೆ. ಅಂದವಾದ ಬೆರವಣಿಗೆ 5 ಮಾರ್ಕ್ಸ್ ಎಕ್ಸ್ಟ್ರಾ ಅಂತ ಇರ್ತಾ ಇತ್ತಲ್ಲ, ನೀಟ್ ಹ್ಯಾಂಡ್ ರೈಟಿಂಗ್ ಇದ್ರೆ 10 ಮಾರ್ಕ್ಸ್ ಎಕ್ಸ್ಟ್ರಾ ಅಂತ. ಓಕೆ. ಮತ್ತು ಗುರುಕೃಪೆ ಅಂತ ಇರ್ತದೆ. ಇವಾಗ್ಲೂ ಇದೆಯಲ್ಲ ಗೊತ್ತಲ್ಲ, ಗ್ರೇಸ್ ಮಾರ್ಕ್ಸ್ ಅಂತಾರೆ. ಒಂದೊಮ್ಮೆ ನೀನು 30ರವರೆಗೂ ಸ್ಕೋರ್ ಮಾಡಿದ್ದೆ ಅಂತ ಇಟ್ಕೋ, 5 ಹಾಕಿ ಪಾಸ್ ಮಾಡ್ತಕ್ಕಂಥ ಶಕ್ತಿ ನಿನ್ನ ಗುರುಗಿದೆ ಅಂತ, ಅದಕ್ಕೆ ಗುರು ಕೃಪಾ ಅಂಕ. ಸೊ ಅದಕ್ಕೆ ಜೀವನದಲ್ಲಿ ಕರೆಕ್ಟ್ ಆಗಿ ಬದುಕಬೇಕು.
ಅದೇ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥ ಫಲಗಳು, ಅದನ್ನು ಯಾವನ್ ಕೊಡ್ತಾನೋ ಅವನೇ ದೇವರು. ಅಲ್ಲ, ಈಗ ನಾವಾಗ್ಲೇ ಮಾತಾಡ್ತಾ ಈಗ ಯೋನಿ ಪೂಜೆ ಆರಾಧಕರ ಬಗ್ಗೆ ಗಂಗಾ ನದಿ ಹುಟ್ಟುವಾಗ ಅದರ ರೂಪ ಬೇರೆ, ಬಹಳ ಸಣ್ಣ ಜರಿಯಾಗಿ ಬರ್ತದೆ. ಆದರೆ ಅದು ಸಮುದ್ರ ಸೇರೋ ಜಾಗದಲ್ಲಿ ಬಹಳ ವಿಸ್ತಾರವಾಗಿ ಬಂಗಾಳ ಕೊಲ್ಲಿಗೆ ಸೇರ್ತದಲ್ಲ, ಕೋಲ್ಕತ್ತಾದಲ್ಲಿ ಹೂಗ್ಲಿ ನದಿಯಾಗಿ. ಈಗ ಕಾಳಿ ಬಗ್ಗೆನೇ ಅಲ್ಲಿ ಕೋಲ್ಕತ್ತಲ್ಲಿ ಮಾತಾಡ್ತಿದ್ರಲ್ಲ, ನೀವು ಹೋಗಿದ್ರಲ್ಲ? ನಾ ಹೋಗಿದ್ದೀನಿ. ನನ್ ಒಂದು ಡೌಟ್ ಏನಂದ್ರೆ, ಅಂದ್ರೆ ಡೌಟ್ ಅಲ್ಲ, ಕಥೆಗಳಲ್ಲಿರೋದೆ, ರಾಮಕೃಷ್ಣ ಪರಮಹಂಸರ ಮನೆಗೆ ಅಥವಾ ರಾಮಕೃಷ್ಣ ಪರಮಹಂಸರು ಕಾಳಿ ಜೊತೆ ಊಟ ಮಾಡ್ತಾ ಇದ್ರು. ನೋಡಪ್ಪ, ಅವರು ತಂತ್ರ ಸಾಧಕರು, ಕಾಳಿಯನ್ನ ಸಾಕ್ಷಾತ್ಕರಿಸ್ಕೊಂಡಿದ್ರು. ಅವರಿಗೆ ಅಣಿಮಾದಿ ಸಿದ್ಧಿಗಳು ಸಿದ್ಧಿಸಿದ್ವು. ಅರ್ಥ ಆಗ್ತಾ ಇದೆಯಾ? ಅಧ್ಯಾತ್ಮ ಸಾಧನೆಯಲ್ಲಿ ತಂತ್ರ ಸಾಧನೆ ಕೂಡ ಒಂದಿದೆ, ಅದನ್ನು ಕುಂಡಲಿನಿ ಅಂತ ಹೇಳ್ತೀವಿ ನಾವು. ಕುಂಡಲಿನಿ. ಇಲ್ಲಿ ವರ್ಷಿಪ್ ಇಲ್ಲ. ಇಲ್ಲಿ ಬೀಜ ಮಂತ್ರಗಳನ್ನ ತಾಂತ್ರಿಕ ವೇನಲ್ಲಿ ಪ್ರೊನೌನ್ಸ್ ಮಾಡಿ ಆ ಮೂಲಾದಲ್ಲಿರ್ತಕ್ಕಂಥ ಕಾಳಿದೇವಿಯನ್ನ, ಕಾಳಿ ಡಾರ್ಕ್ ಎನರ್ಜಿ, ಅದು ಸ್ಟಾಗ್ನೆಂಟ್ ಎನರ್ಜಿ, ಸಹಸ್ರಾರಕ್ಕೆ ಏರಿಸಿದಾಗ ಅವಳು ಶೋಭಿತೆ ಆಗ್ತಾಳೆ, ಅವಳು ಕಮಲೆ ಆಗ್ತಾಳೆ, ಅವಳು ಪಾರ್ವತಿ ಆಗ್ತಾಳೆ, ಸೌಮ್ಯ ರೂಪಕ್ಕೆ ಇಲ್ಲಿ ಬರ್ತಾಳೆ. ಶಿವನ ಮುಡಿ ಏರ್ಬೇಕು ಅವಳು. ಇಲ್ಲಿ ಶಿವ ಅಂದ್ರೆ ಬೆಳಕು, ಪಾರ್ವತಿ ಅಂದ್ರೆ ಕತ್ಲು. ದೇ ಕೋ ಎಕ್ಸಿಸ್ಟ್. ಬೆಳಕಿಗೆ ಜನನ ಕೊಟ್ಟವಳು ಯಾರು? ಕಾಳಿ. ಕತ್ತಲಿಂದ ಬಂದಿದ್ದು. ಆದಿಯಲ್ಲಿ ಏನೂ ಇರಲಿಲ್ಲ, ಬೆಳಕೆ ಇರಲಿಲ್ಲ. ಬೆಳಕು ಸ್ಫೋಟದಿಂದ ಆಗಿದ್ದು, ಸೃಷ್ಟಿ ಸ್ಫೋಟದಿಂದ ಆಗಿದ್ದು. ಮಹಾಸ್ಫೋಟ, ಬಿಗ್ ಬ್ಯಾಂಗ್ ಥಿಯರಿ ಅಂತಾರೆ. ನಮ್ಮ ಪುರಾಣದಲ್ಲಿರೋದಕ್ಕೂ ವಿಜ್ಞಾನಕ್ಕೂ ಹೋಲಿಕೆ ಇದೆ. ನಾವು ಹಿರಣ್ಮಯಿ ಆದಿಪರಾಶಕ್ತಿ ಅಂತ ಹೇಳ್ತೀವಿ ಅದಕ್ಕೆ. ಅಲ್ಲಿಂದನೇ ಬಂದವರು ನಾವೆಲ್ಲವೂ ಕೂಡ. ನಾನು, ನೀನು, ಪಕ್ಷಿ ಪ್ರಾಣಿಗಳು, ಎಲ್ಲ ನಕ್ಷತ್ರಗಳು, ಭೂಮಿ, ಆಕಾಶ, ಪಂಚಭೂತಗಳು ಎಲ್ಲವೂ ಆ ಮೂಲದಿಂದ ಬಂದಿತ್ತು. ಸಿಂಗಲ್ ಪಾಯಿಂಟಿಂದ ಬಂದಿತ್ತು. ಆ ಸಿಂಗಲ್ ಪಾಯಿಂಟ್ ಇದ್ದಾಗ ದ ಎನರ್ಜಿ ವಾಸ್ ನೋನ್ ಆಸ್ ಡಾರ್ಕ್ ಎನರ್ಜಿ ಅಂತ. ಈವನ್ ಸೈನ್ಸ್ ಹೇಳುತ್ತೆ, ನೀನು ಏನು ಹೊಸ ಆವಿಷ್ಕಾರ ಆಗುತ್ತಲ್ಲ ನಿನ್ನ ಮೈಂಡಲ್ಲಿ ಥಾಟ್ಸು, ಅದು ನಿದ್ರೆಯಿಂದ ಬರೋದು ಅಂತ. ನಿದ್ರೆ ಅನ್ನೋದೇನಿಲ್ಲಿ ಕತ್ಲು, ಅಜ್ಞಾನ. ಸೊ ನಿದ್ದೆ ಮಾಡೋದು ಒಳ್ಳೆ. ನಿದ್ದೆ, ದ ಮೋರ್ ಯು ಸ್ಲೀಪ್ ಯು ವಿಲ್ ಬಿ ವೆರಿ ಹೆಲ್ದಿ ಮೆಂಟಲಿ. ಮಿನಿಮಮ್ 7 to 8 hours ನಿದ್ರೆ ಬೇಕು. ನಿದ್ರೆಯಲ್ಲಿ ಏನಿದೆ? ನಿನ್ಗೆ ಬೆಳಕಿತ್ತ ನಿನ್ನ ಮೈಂಡಲ್ಲಿ? ಪೂರ್ತಿ ಕತ್ಲೆ, ನೀನೇನು ಏನು ನೋಡೋಕ್ಕಾಯ್ತು? ಇವನ್ ಅಲ್ಲಿ ಕೂಡ ನಿಂಗೆ ದೇವರು ಸಿನಿಮಾ ತೋರಿಸ್ತಾನೆ ಕತ್ಲೆಯಲ್ಲಿ, ಏನೇನೋ ಕನಸು ತೋರಿಸ್ತಾನೆ. ನೋಡಪ್ಪ, ನಿನ್ ಸ್ವರೂಪ ಇದು, ನಿನ್ ಸ್ವರೂಪ ನೀನೇ ನೋಡ್ಕೊ ಅಂತ ಹೇಳ್ತಕ್ಕಂಥದ್ದೇ ಕನಸು. ಸತ್ತವರೆಲ್ಲ ಬದುಕಿದಾಗೆ ಕಾಣ್ತದೆ, ಅಲ್ಲಿ ಅವ್ರ ಜೊತೆ ಮಾತಾಡ್ದಂಗೆ ಇರ್ತದೆ, ಅವನ್ನ ಆಲಿಂಗಿಸ್ಕೊಂಡಂಗೆ ಇರ್ತದೆ. ಏನ್ ನಿನ್ನ ಒಳಗಡೆ ಇನ್ಕಂಪ್ಲೀಷನ್ ಇದೆ, ಏನ್ ಮಾಡ್ಕೊಳಕ್ ಆಗಲ್ಲ, ಅದೆಲ್ಲ ಕನಸಿನ ರೂಪದಲ್ಲಾದ್ರೂ ಅದು ಅನಾವರಣಗೊಂಡು ಮನಸ್ಸಿನ ಸ್ಟ್ರೆಸ್ ಹೊಟ್ಟೋಗ್ತದೆ. ಸೊ ಅದು ಒಂಥರ ಥೆರಪಿ ತರ. ಮನಸ್ಸಿಗೆ 7 ದಿವಸ ಕನಸು ಬರ್ಲಿಲ್ಲ ಅಂತಂದ್ರೆ ಪರ್ಮನೆಂಟ್ ಆಗಿ ಹುಚ್ಚ ಆಗ್ತಾನೆ ಮನುಷ್ಯ ಅಂತ ಅಮೆರಿಕನ್ ಡ್ರೀಮ್ ಲ್ಯಾಬೊರೇಟರಿ ಹೇಳ್ತದೆ. ನಾನು ಹೇಳ್ತಾ ಇರೋದಲ್ಲ ಇದು. 7 ದಿನ ಕನಸು ಬರ್ಲಿಲ್ಲ, ಯಾವನು 7 ದಿವಸ ಮುಳುಗಕ್ಕೆ ಬಿಡೋದಿಲ್ಲ. ಊಟ ಕೊಡು ಬೇಕಾರೆ ಅವನಿಗೆ, ಎಷ್ಟು ಸರಿ ಬೇಕಾದ್ರೆ ಊಟ ಕೊಡು. ಆದರೆ 7 ದಿವಸ 1 ಗಂಟೆ 1 ತಾಸು ನಿದ್ರೆ ಮಾಡಕ್ ಬಿಡ್ತಿದ್ರೆ ಪರ್ಮನೆಂಟ್ ಲೈಫಲ್ಲಿ ಮ್ಯಾಡ್ ಆಗ್ತಾನೆ. ಈ ಮ್ಯಾಡ್ ಆಗೋರಲ್ಲಿ ಯಾರು ಗೊತ್ತೇನೋ? ನಿದ್ರಾಹೀನತೆಯಿಂದನೇ ಮ್ಯಾಡ್ನೆಸ್ ಬರೋದು. ಸ್ಲೀಪ್ ಹಾಳಾಗಿರ್ತದೆ ಅವ್ರಿಗೆ, ಅದು ಪೀಕ್ ಕೊಟ್ಟೋಗ್ತದೆ, ಪರ್ಮನೆಂಟ್ ಹುಚ್ಚ ಆಗ್ತಾನೆ. ಹುಚ್ಚ ಅಂದ್ರೆ ಯಾರು ಗೊತ್ತಾ? ದೊಡ್ಡ ಯೋಗಿ ಅವನು. ಅವನ ತರ್ಕ, ವಿಮರ್ಶೆ, ವಿಶ್ಲೇಷಣೆ ಇಲ್ಲ, ಅವನೇ ಹುಚ್ಚ. ಸಾಮಾನ್ಯವಾಗಿ ಹುಚ್ಚರಲ್ಲ, ನಗ್ತಿರ್ತಾರೋ ಅಳ್ತಿರ್ತಾರ. ಹುಚ್ಚಿನ ತರ ನಗ್ತೀಯ ಅಂತ ಹೇಳೋದು ನಾವು, ಹುಚ್ಚಿನ ತರ ಅಳ್ತೀಯ ಅಂತ ಹೇಳೋದಿಲ್ಲ. ಕರೆಕ್ಟ್ ಅಲ್ವಾ? ಹಂಗೆ ಯೋಗಿಗಳು ಕೂಡ ನಗ್ತಾರೆ, ಹುಚ್ಚರು ನಗ್ತಾರೆ, ಮಕ್ಕಳು ನಗ್ತಾರೆ. ಇವ್ರ ಮೂರಿಗೂ ಒಂದು ಸಾಮ್ಯತೆ ಇದೆ. ಮತ್ತೆ ಯೋಗಿಗಳು, ಹುಚ್ಚರು, ಮಕ್ಕಳು, ಇವರು ಅದೇ ಯೋಗ ಬ್ಲಿಸ್ಫುಲ್ ಸ್ಟೇಟ್ ಅಲ್ಲಿ ಇರ್ತಾರೆ ಇವರು. ಆದ್ರೆ ನಾವು ಹುಚ್ಚರು, ನಿಜವಾದ ಹುಚ್ಚರು ನೋಡಿ ನಾವು ನಗ್ತೀವಿ, ಹುಚ್ಚ ಅಂತ. ಅವನು ನಮ್ಮನ್ನ ನೋಡಿ ನಗ್ತಾನೆ, ಹುಚ್ಚರು ಅಂತ. ಮತ್ತೆ ಈ ತುಂಬಾ ಕಡೆ ಗುರುಜಿ, ಇದು ಕಾಶಿಲಾಗ್ಬೋದು, ಮೊನ್ನೆ ಕಾಮಾಖ್ಯಲೆ ಆಗ್ಲಿ, ಅಥವಾ ಸಾಕಷ್ಟು ದೇವಸ್ಥಾನಗಳ ಹತ್ರ ಚೆನ್ನಾಗಿ ಓದಿರ್ತಕ್ಕಂಥ ಗಂಡಸ್ರೆ ಅಥವಾ ಕೆಲವರು ಹೆಂಗಸರು ತುಂಬಾ ವಿರಳ, ಎಜುಕೇಟೆಡ್ಸೆ, ಹುಚ್ಚರ ತರ ಒಬ್ಬೊಬ್ಬರೇ ಮಾತಾಡ್ತಿರ್ತಾರೆ, ಗಡ್ಡ ಬಿಟ್ಕೊಂಡು ಒಂಥರ ವಿಯರ್ಡ್ ಆಗಿರ್ತಾರೆ. ಯಾವ್ದಾದ್ರು ಪೀಕ್ ಹೋದಾಗ ಅಲ್ಲಿ ನನಗೆ ಯಾರು ಸಾರೋ ಆಗ್ಲಿ, ಅಥವಾ ಹ್ಯಾಪಿನೆಸ್ ಆಗಲಿ, ಅಥವಾ ಎಜುಕೇಷನ್ ಆಗಲಿ, ಅರ್ಥ ಆಯ್ತಾ, ಅವನ ಲಿಮಿಟೇಷನ್ಗಿಂತ ಮೀರಿದಾಗ ತುಂಬ ಜನ ಓದ್ದವ್ರು ಹುಚ್ಚರಾಗ್ತಾರೆ. ರಾಮಕೃಷ್ಣ ಪರಮಹಂಸರು ಬೆಸ್ಟ್ ಎಕ್ಸಾಂಪಲ್. ಅವ್ರನ್ನ ಜನ ಏನೇನು ಕರಿತಾ ಇದ್ರು ಗೊತ್ತಾ? ತಿಕ್ಕಲು ಪೂಜಾರಿ ಅಂತ ಕರಿತಿದ್ರು. ತಿಕ್ಕಲು ಅಂದ್ರೆ ಅದು ಆಡುಭಾಷೆ, ಅದು ಹುಚ್ಚ ಅಂತ. ಯಾಕಂಗೆ ಕರಿತಾ ಇದ್ರು ಅಂತಂದ್ರೆ, ಆ ಕಾಳಿ ದೇವಸ್ಥಾನಕ್ಕೆ ಪೂಜಾ ಸಾಮಗ್ರಿ ತಗೊಂಡೋಗ್ಬಿಟ್ಟು ಪೂಜೆ ಮಾಡುವಂಥ ಪೂಜಾರಿ ಅವರು ಕೊಟ್ರೆ, ಕಾಳಿಗೆ ಮಾಡೋದು ಬಿಟ್ಬಿಟ್ಟು ಯಾರು ತಟ್ಟೆ ಕೊಟ್ಟಿದ್ರು ಅವ್ರಿಗೆ ಪೂಜೆ ಮಾಡಿದ್ರು. ಅದು ಇನ್ನು ಹೆಂಗೆ ಅರ್ಥ ಮಾಡ್ಕೊಳ್ತಾರೆ ಜನರು?
ಇದು ಕೂಡ ಒಂದು ಹುಚ್ಚಿನ ಪರಮಾವಧಿ. ಬಟ್ ಅದು ಹುಚ್ಚಲ್ಲ, ಸದಾ ದೈವತ್ವ ಸ್ಥಿತಿಯಲ್ಲಿ ಇರ್ತಕ್ಕಂಥ, ಸದಾ ಎಲ್ಲರಲ್ಲಿ ಕಾಳಿ ಕಾಣಿಸ್ತಾ ಇಲ್ಲ. ಹಾಗಾಗಿ ಈ ಕಡೆ ತಿರುಗಿ ಪೂಜೆ ಮಾಡೋದು ಬಿಟ್ಬಿಟ್ಟು ಈ ಕಡೆ ತಿರುಗಿ ಪೂಜೆ ಮಾಡ್ತಾ ಇದ್ದೆ. ಅಂದ್ರೆ ನೀನ್ ಎಲ್ಲಿ ನೋಡಿದ್ರು ನಾನು ಇರ್ತೀನಿ, ಕಾಣ್ತೀನಿ, ಎಲ್ಲರಲ್ಲಿ ನಾನು ಇದ್ದೀನಿ ಅಂತ. ನಾನು ನಿನ್ನ ಸ್ವರೂಪವೇ. ನೋಡಿ, ಕಾಳಿಯನ್ನು ಆಧಾರವಿಟ್ಕೊಂಡು ನಾವು ಈ ಚರ್ಚೆ, ಅದ್ರ ಸುತ್ತಲೂ ಹೇಗೆ ಇವು ಎಲ್ಲ ಪಾತ್ರಗಳು ಹುಟ್ಕೊಳ್ತವೆ, ಏನೇನು ಆಚರಣೆಗಳು ಹುಟ್ಕೊಂಡಿದ್ದಾವೆ, ಎಷ್ಟು ಭಿನ್ನವಾತ್. ದಸರಾ ಅಂದ್ರೆ ಏನು? ಯಾರು ನಾವು ದಸರಾದಲ್ಲಿ ಪೂಜೆ ಮಾಡ್ತಕ್ಕಂಥದ್ದು? ಆ ನವದುರ್ಗಿಯರು ಯಾರು? ನವದುರ್ಗಿಯರು ಯಾರು? ದಶಮಹಾವಿದ್ಯೆಗಳ ಅಧಿದೇವತೆ ಯಾರು? ಹಂಗೆ ನಿನ್ಗೆ ಚೆನ್ನಾಗಿ ಗೊತ್ತಿದೆ ಹೆಸರುಗಳು, ನಾನು ಹೊರತೋಗಿದ್ದೀನಿ, ನೀ ಹೇಳು. ಕಾಮಾಖ್ಯ, ಕಾಳಿ, ತಾರಾ, ಚಿನ್ನಮಸ್ತಾದೇವಿ, ಧೂಮವತಿ, ಕಾಮಾಖ್ಯ, ಕಮಲಾತ್ಮಿಕ, ಭುವನೇಶ್ವರಿ, ಮಾತಂಗಿ, ಇವರು ಅಲ್ವಾ? ಇಷ್ಟೇನಾ ಇರೋದು ಕಾಳಿ ರೂಪ ಅಂತಂದ್ರೆ? ಇಷ್ಟಿಲ್ಲ. ನಾನು 1,000 ಕೊಡ್ತೀನಿ ಹೆಸರು. ತ್ರಿಪುರ ಸುಂದರಿ ಯಾರು ಹಾಗಾರೆ? ದುರ್ಗಿ ಅಲ್ಲಿ ಇಷ್ಟಲ್ಲಿ ಇಲ್ವಲ್ಲ, ಪಾರ್ವತಿ ಅಲ್ಲಿ ಇಷ್ಟಲ್ಲಿ ಇಲ್ವಲ್ಲ. ಅಂದ್ರೆ ಈ 10 ಹೇಳಿದೆಯಲ್ಲ ನೀನು, ಈ 10 ರೂಪದ ಒಂದು ಪೂಜೆಯಿಂದ ಪ್ರಸನ್ನಗೊಳ್ತಕ್ಕಂಥವಳು ಯಾರಾದ್ರೂ ಇದ್ರೆ ಅವಳು ಕಾಳಿ ಅಂತ. ಅಂದ್ರೆ ಒಂದೊಂದು ಚಿನ್ನಾಂಬಿಕಾ ಬೇರೆ, ಅವಳನ್ನ ವರ್ಷಿಪ್ ಮಾಡೋದು ಬೇರೆ, ಎಲ್ಲ ವರ್ಷಿಪ್ಸು ಸೇರಿದ್ರೆ ಅದು ದಶಮಹಾವಿದ್ಯೆ, ಅದು ವಾಮಾಚಾರ, ಅದು ಸದಾಚಾರಕ್ಕೂ ಬಳಸ್ಕೋ, ದೇಶದ ಕಲ್ಯಾಣಕ್ಕಾಗಿ ಕೂಡ ಬಳಸ್ಕೋಬಹುದು, ಒಬ್ಬನ ಹಾಳು ಮಾಡೋದಕ್ಕೆ ಕೂಡ ಬಳಸ್ಕೋಬಹುದು. ಗುರುಜಿ, ನಂತರ ಅದು ಇತ್ತೀಚೆಗೆ ಬಹಳಷ್ಟು ಜನಪ್ರಿಯವಾಗಿರ್ತಕ್ಕಂಥದ್ದು, ಅಂದ್ರೆ ಇತ್ತೀಚೆಗೆ ಜನ ತಿಳ್ಕೊಳಕ್ ತುಂಬಾ ಆಸಕ್ತಿ ತೋರಿಸ್ತಿರ್ತಕ್ಕಂಥದ್ದು ಈ ದಶಮಹಾವಿದ್ಯೆಗಳ ಬಗ್ಗೆ. ಅಂದ್ರೆ ಏನಿದು ದಶಮಹಾವಿದ್ಯೆ ಅಂದ್ರೇನೆ? ಮುಂಚೆ ಏನೋ ಮಾಟ ಮಂತ್ರನ, ವಾಮಾಚಾರನ, ಅಥವಾ ಕೆಲವರು ಮಾತ್ರ ಗೊತ್ತಿರ್ತಿತ್ತು. ಈಗ ಕಾಮಾಖ್ಯಗೆ ಹೋದಾಗೆಲ್ಲ ಎಲ್ಲಾ ಕಡೆ ದಶಮಹಾವಿದ್ಯೆಗಳು, ಒಂದೊಂದು ದೇವಿಗೆ ಒಂದೊಂದು ವಿದ್ಯೆ ಇದೆ. ಇಷ್ಟಕ್ಕೂ ಇದೆಲ್ಲ ತಂತ್ರ ಸಾಧನೆ ಅಂತ ಅಂತಾರೆ. ಈಗ ಒಂದು ಬೇಸಿಕ್ಸ್ ಇಂದ ಶುರು ಮಾಡೋಣ ಗುರುಜಿ. ಈ ತಂತ್ರ ಅಂದ್ರೆ ಏನು? ತಂತ್ರ ಸಾಧನೆಯ ಮೂಲ 4ನೆಯ ವೇದ, ಅಥರ್ವ ವೇದ. ಅಥರ್ವ ಋಷಿ ಬರೆದಂಥ ಆ ಒಂದು ವೇದದಲ್ಲಿ ಏನು, ಏನೇ ಒಂದು ಸಿದ್ಧಿ ಮಾಡ್ಕೋಬೇಕಾದ್ರೆ ಅದರ ಟೆಕ್ನಾಲಜಿನ ಅವನು ಎಕ್ಸ್ಪ್ಲೈನ್ ಮಾಡಿದನು. ತಂತ್ರಶಾಸ್ತ್ರ ಅಂತಂದ್ರೆ ಟೆಕ್ನಾಲಜಿ. ಈಗ ತಂತ್ರಜ್ಞಾನ ಅಂತ ಹೇಳ್ತೀವಿ ನಾವು, ಮಾಹಿತಿ ಮತ್ತು ತಂತ್ರಜ್ಞಾನ ಅಂತ ಹೇಳ್ತೀವಿ ನಾವು. ತಂತ್ರ ಅಂದ್ರೇನು? ಎ ಟೆಕ್ನಾಲಜಿ. ಅನ್ಫಾರ್ಚುನೇಟ್ಲಿ ತಂತ್ರ ಅಥವಾ ತಾಂತ್ರಿಕ ಸಂದಿದ ತಕ್ಷಣ ನಮಗೆ ಭಯ ಆಗ್ತದೆ. ಯಾಕೆಂದ್ರೆ ಅದನ್ನು ಆಚರಿಸುವ ವಿಧಾನಗಳು, ಅದಕ್ಕೆ ಬಳಸುವ ವಸ್ತುಗಳು, ಅದರ ಕ್ರಮಗಳು ಅರ್ಥ ಆಗ್ತಾ ಇದೆಯಾ? ಸೊ ಬೇಸಿಕಲಿ ತಂತ್ರ ಅಂದ್ರೆ ಇಷ್ಟೇ, ಟೆಕ್ನಾಲಜಿ ಟು ವರ್ಷಿಪ್. ಅಂಡ್ ದರ್ ಆರ್ ವೆರೈಟಿ ಆಫ್ ಟೆಕ್ನಾಲಜಿ. ನೀವು ದಶಮಹಾವಿದ್ಯೆಯಲ್ಲಿ 10 ರೂಪದ ಪೂಜೆಗಳಿಂದ ಅಥವಾ ಮಂತ್ರ ಇದರ ಉಚ್ಚಾರಣೆಯಿಂದ ಆ 10 ರೂಪದ ದೇವತೆಯನ್ನು ಪ್ಲೀಸ್ ಮಾಡಿ ಅಲ್ಲಿಂದ ವರಗಳನ್ನು ಪಡೆಯೋದು ಹೇಗೆ ಅಂತ, ಇದು ಜನಸಾಮಾನ್ಯರಿಗೆ ಗೊತ್ತಿಲ್ಲದ ವಿದ್ಯೆ. ಇದು ನಾನು ಹೇಳ್ತಾ ಇದ್ದೀನಿ ಮತ್ತೆ, ದೀಸ್ ವಿದ್ಯಾಸ್ ನಾಟ್ ಕಾಮನ್ಲಿ ನೋನ್ ಟು ಕಾಮನ್ ಪರ್ಸನ್. ಕೆಲವರು ಮಾತ್ರ ಅದನ್ನು ಸಿದ್ಧಿಸ್ಕೊಂಡಿದ್ದವ್ರು ಇದ್ದಾರೆ. ಉದಾಹರಣೆಗೆ ಆಂಧ್ರ ಪ್ರದೇಶದಲ್ಲಿ ವೇಣುಸ್ವಾಮಿ ಅಂತ ಒಬ್ಬ ಫೇಮಸ್ ತಂತ್ರಿ ಇದ್ದಾನೆ, ಕೇರಳದಲ್ಲಿ ಇದ್ದಾರೆ. ಆ ಫಿಲ್ಮ್ ಆಕ್ಟರ್ ರಶ್ಮಿಕಾ ಮಂದನ ಅವರು ಈ ವಿದ್ಯೆ ಪ್ರಯೋಗ ಮಾಡಿ ಅವರಿಗೆ ನನ್ನಿಂದ ಈ ಪ್ರಯೋಗದಿಂದ, ಬಗಲಾಮುಖಿ ಪ್ರಯೋಗದಿಂದ, ಸಾಧನೆಯಿಂದ ಆಕೆ ಓವರ್ ನೈಟ್ ಸ್ಟಾರ್ ಆಗ್ಬಿಟ್ಲು ಅಂತ ಒಂದು ನಂಬಿಕೆ. ಅದು ಅದರಲ್ಲಿ ಎಷ್ಟು ಸತ್ಯ ಇದೆಯೋ ಎಷ್ಟು ಮಿಥ್ಯ ಇದೆಯೋ ಭಗವಂತ ಬಲ್ಲ. ಅಲ್ಲ ಗುರುಜಿ, ರಶ್ಮಿಕಾ ಮಂದನ ಕೂಡ ಈ ಪೂಜೆ ಮಾಡಿಸಿದ್ರು ಅಂತ. ಅದು ಅಂದ್ರೆ ಆತ ಮಾಡುವ ವಿಧಾನ ಎಲ್ಲಾನು ಈ 10 ರೂಪದಲ್ಲೇ ಇರ್ತದೆ. ಅದಕ್ಕೆ ಮಧ್ಯ ಮಾಂಸವನ್ನ ಆಫರ್ ಮಾಡ್ತಾರೆ. ಮಧ್ಯ ಮಾಂಸವನ್ನ ಬೇಡ್ತಕ್ಕಂಥ ಏನು ಆಫರ್ ತಗೊಳ್ತಕ್ಕಂಥ ಒಂದು ದೇವತೆಗಳಿವು, ಪಂಚಮಕಾರಗಳು. ಅದರಲ್ಲಿ ಕಾಮನ್ನ ಪ್ರಾಕ್ಟೀಸ್ ಮಾಡ್ತಾರೆ. ಮಧು, ಮಾಂಸ, ಮತ್ಸ್ಯ, ಮುದ್ರ, ಮೈಥುನ ಅಂತ ಪಂಚಮಕಾರಗಳಿವು. ಇಷ್ಟನ್ನು ಬಳಸಲಾಗುತ್ತೆ ಅಲ್ಲಿ. ಅರ್ಥ ಆಗ್ತಾ ಇದೆಯಾ? ಈ ಕ್ರಮದಲ್ಲಿ ಪಂಚಮಕಾರಗಳು ಇನ್ವಾಲ್ವ್ ಆಗಿರ್ತವೆ. ಮುಖ್ಯವಾಗಿ ಮಧು, ಮಾಂಸ. ಮಧು ಅಂದ್ರೆ ಮಧುಪಾನ. ಇದನ್ನು ಒಳಗೊಂಡು ಮಾಡ್ತಕ್ಕಂಥ ಕೆಲವು ಆಚರಣೆ ಅಥವಾ ಪೂಜೆಗಳೇನಿದೆ ಅದು ದಶಮಹಾವಿದ್ಯೆಗಳಲ್ಲಿ ಬರ್ತದೆ. ಕೌಲಾಚಾರ ಅಥವಾ ವಾಮಾಚಾರ ಅಂದರೆ ಬ್ಯಾಂಡ್ ಇನ್ ಅಫಿಷಿಯಲ್ ವೇ. ಯಾವ ಮುಜರಾಯಿ ದೇವಸ್ಥಾನಗಳಲ್ಲಿ ಕೂಡ ಈ ಆಚರಣೆ ಇಲ್ಲ, ಮಾಡಬಾರ್ದು, ಅಫಿಷಿಯಲ್ ಆಗಿ ಮಾಡೋಕ್ಕಾಗಲ್ಲ, ಸಾಧ್ಯ ಇಲ್ಲ, ನಾಟ್ ಪರ್ಮಿಟೆಡ್. ಹೌದಾ? ಆದರೆ ಅನ್ಅಫಿಷಿಯಲ್ ಆಗಿ ನೀನು ಏನು ಬೇಕಾದ್ರೂ ಮಾಡ್ಕೋದು, ನಿನ್ನ ವೈಯಕ್ತಿಕ. ಅದು 4 ಗೋಡೆ ಒಳಗಡೆ ನೀನು ಬೆತ್ತಲೆ ಹಾಕಿ ಕೂತ್ಕೊಂಡು ಪೂಜೆ ಮಾಡ್ಬೋದು, ಬಟ್ಟೆ ಹಾಕೊಂಡು ಪೂಜೆ ಮಾಡ್ಬೋದು. ಅದು ಹೊರ ಪ್ರಪಂಚಕ್ಕೆ ಗೊತ್ತಿರೋದಿಲ್ಲ. ಎಷ್ಟೋ ಸಾರಿ ಈ ಆಚರಣೆಗಳಲ್ಲಿ ಬಂದ ವ್ಯಕ್ತಿ ತನ್ನ ಅಭಿಲಾಷೆಗಳನ್ನು ನೆರವೇರಿಸ್ಕೊಳ್ಳಿಕ್ಕೆ ತನ್ನ ಶರೀರವನ್ನು ಬೆತ್ತಲೆಯಾಗಿ
ಮಾಡ್ಕೊಂಡು ಕೂತ್ಕೊಳ್ತಾರೆ. ಅದು ಲೋಕಕ್ಕೆ ಕಾಣೋದಿಲ್ಲ. ಏಕೆಂದರೆ ಎಲ್ಲಿಯೂ ಕೂಡ ನೀನು ಯೂಟ್ಯೂಬಲ್ಲಿ ಆ ದಶಮಹಾವಿದ್ಯೆ ಪೂಜೆಗಳನ್ನು ಯಾವ ಕ್ರಮದಲ್ಲಿ ಮಾಡ್ತಾರೆ ಅನ್ನೋದು ಒಂದು ಯೂಟ್ಯೂಬಲ್ಲಿ ಒಂದು ವಿಡಿಯೋ ಇಲ್ಲ. ಇದೆಯಾ? ಎಲ್ಲ ರೀತಿಯ ಪೂಜೆಗಳಿದೆಯಲ್ಲ, ಎಲ್ಲ ರೀತಿಯ ಪೂಜೆಯ ಮಾಹಿತಿಯೂ ಕೂಡ ಇವತ್ತು ಸಿಗತ್ತೆ. ಬಟ್ ಇದೆಲ್ಲ ಸಿಗಲ್ಲ. ಗೂಗಲ್ ಮಾಡೋದು ಸಿಗಲ್ಲ. ಅದಕ್ಕೆ ಇವೆಲ್ಲ ಗುಪ್ತ ವಿದ್ಯೆಗಳು ಅಂತ ಅನ್ಸ್ಕೊಂಡು ಗುಪ್ತವಾಗಿ ಆಗ್ತಕ್ಕಂಥದ್ದು. 4 ಗೋಡೆ ಮಧ್ಯೆ ಅಷ್ಟೇನೆ ಮುಖಾಮುಖಿ ಆಗ್ತಕ್ಕಂಥವು. ಬಗಲಾಮುಖಿ ಸಾಧನೆ ಕೂಡ ಅದರಲ್ಲಿ ಒಂದು. ಇವರೆಲ್ಲ ನಡ್ಕೊಳ್ತಕ್ಕಂಥದ್ದು ಹೆಚ್ಚಾಗಿ ಕಾಮಾಖ್ಯ ಕಲ್ಟವರು ಅದನ್ನು ಪಾಲನೆ ಮಾಡ್ತಾರೆ. ಬಗಲಾಮುಖಿ ಶತ್ರು ಸಂಹಾರ ಪೂಜೆ ಅಲ್ವಾ? ಹಾ, ಈಗ ರಾಜಕೀಯ ವ್ಯಕ್ತಿಗಳೆಲ್ಲ ಏನ್ ಮಾಡ್ತಾರಪ್ಪ, ಅವ್ರು ಬಗಲಾಮುಖಿ ಹೆಚ್ಚಾಗಿ ಏನಕ್ಕೆ ಹೋಗ್ತಾರೆ ಕೇರಳಗೆ? ಶತ್ರು ಸಂಹಾರ ಪೂಜೆ. ಶತ್ರು ಸಂಹಾರಕ್ಕೆ ಯಾರು? ಇದರ ಶಿವ ಆರ್ ಪಾರ್ವತಿ ಭಗವತಿ. ಕೊಲ್ಲಬೇಕಾದ್ರೆ ಹರಿ ಕೊಲ್ಲೋದಿಲ್ಲ. ಹರ ಅಂತಂದ್ರೆ ಏನು ಅಂತಂದ್ರೆ, ಹರ ಅಂದ್ರೆ ಔಟ್ ಗೋಯಿಂಗ್ ಬ್ರೆತ್, ಹರಿ ಅಂದ್ರೆ ಇನ್ ಗೋಯಿಂಗ್ ಬ್ರೆತ್. ಈ ಹರಿಹರ ಸುತ ಅಯ್ಯಪ್ಪ ಜ್ಯೋತಿ, ನಿನ್ನ ಆತ್ಮಜ್ಯೋತಿ, ಇದರ ಸಂಕೇತವೇ ಹರಿಹರ. ಅವರಿಬ್ಬರಲ್ಲಿ ನಾನು ಹೆಚ್ಚು ನೀನು ಹೆಚ್ಚು ಅನ್ನೋದಿಲ್ಲ. ಹೊರಗಡೆ ಹೋದ್ರೆ ಒಳಗಡೆ ಬರಲಿಲ್ಲ ಅಂದ್ರೂ ಉಳಿಯಲ್ಲ, ಒಳಗಡೆ ಹೋಗಿದ್ದು ಹೊರಗಡೆ ಬರಲಿಲ್ಲ ಅಂದ್ರೂ ಉಳಿಯಲ್ಲ. ಹರಿ, ಗಾಳಿ ಹರಿತಾ ಇದೆ, ಪ್ರಾಣ ಹರಿತಾ ಇದೆ ಒಳಗಡೆ. ಹರ ಅಂದ್ರೆ ಹರಣ, ಗಾಳಿ ಹರಣ ಆಗ್ತಾ ಇದೆ. ಇದು ನಿಜವಾದ ಫಿಲಾಸಫಿ. ಆದರೆ ನಾವು ಅಲ್ಲಿಂದ ಫಿಲಾಸಫಿಯಿಂದ ಬಹಳ ದೂರಕ್ಕೆ ಹೋಗ್ಬಿಟ್ಟು ಮೈಥಾಲಜಿಯಲ್ಲಿ ನಾವು ಜೀವಿಸ್ತಾ ಇರೋದ್ರಿಂದ ಜನಸಾಮಾನ್ಯರಿಗೆ ಇದು ಅರ್ಥ ಆಗೋದಿಲ್ಲ ಫಿಲಾಸಫಿ. ನೀವು ಈವನ್ ಬುದ್ಧ ಕೂಡ ತಂತ್ರ ಮಾರ್ಗದಲ್ಲೇ ಸಾಧನೆ ಮಾಡಿದ್ದು. ಅದಕ್ಕೆ ಅವನು ಆನಾಪಾನ ಸತಿ ಅಂದ. ಆನ ಅಂದ್ರೆ ಒಳಗಡೆ ಹೋಗೋದು, ಅಪಾನ ಅಂದ್ರೆ ಹೊರಗಡೆ ಹೋಗ್ತಕ್ಕಂಥದ್ದು, ಸತಿ ಅಂದ್ರೆ ಗಮನಿಸೋದು. ಅದು ಒಂದು ತಂತ್ರನೇ. ಇಟ್ಸ್ ಅ ಪಾರ್ಟ್ ಆಫ್ ಎನಿ ಪ್ರಾಕ್ಟೀಸ್, ಇನ್ಕ್ಲೂಡ್ ಸಮ್ ಟೆಕ್ನಾಲಜಿ. 108 ರೀತಿ ಮೆಡಿಟೇಷನ್ಸ್ ಇದೆ, ಒಂದೊಂದರಲ್ಲಿ ಕೂಡ ಒಂದೊಂದು ಟೆಕ್ನಾಲಜಿ ಇದೆ. ಸೈಲೆನ್ಸ್ ಈಸ್ ಆಲ್ಸೋ ಎ ಟೆಕ್ನಾಲಜಿ. ಪೂಜೆ, ಸಗುಣೋಪಾಸನೆ. ಸಗುಣದಲ್ಲಿ 2 ಇದೆ. ಹೀಗೆ ಅಪಸವ್ಯ, ಸವ್ಯ. ಅಪಸವ್ಯ ಸ್ವಸ್ತಿಕ್ ಅಂತ. ಸ್ವಸ್ತಿಕ್ ಅಂದ್ರೆ ಸ್ವಸ್ಥವಾಗಿರ್ತಕ್ಕಂಥದ್ದು, 4 ಬ್ಯಾಲೆನ್ಸ್ಡ್ ಅಂತ. ಆದರೆ ಸ್ವಸ್ತಿಕ್ ಇಟ್ಕೊಂಡು 60 ಮಿಲಿಯನ್ ಯಹೂದಿಗಳನ್ನು ಕೊಂದವನು ಹಿಟ್ಲರು. ತಮಾಷೆ ಏನು ಅಂತಂದ್ರೆ ಅಪ್ಪಟ ಸಸ್ಯಾಹಾರಿ ಅವನು. ಸಾಮಾನ್ಯವಾಗಿ ಸಸ್ಯಾಹಾರ ಸಾತ್ವಿಕ ಆಹಾರ ಅಂತ ನಾವು ಭಾವಿಸಿದ್ದೇವೆ. ಅವ್ರ ಮನಸ್ಸು ಕೂಡ ಹಂಗೆ ಇರ್ತದೆ ಅಂತ ನಾವು ಅಂದ್ಕೊಂಡಿರೋದು. ಆದರೆ ಹಿಟ್ಲರು ಅದಕ್ಕೆ ತದ್ವಿರುದ್ಧ. ಅವನ ಸ್ವಸ್ತಿಕ್ ಕೂಡ ರಿವರ್ಸ್ ಫಾರ್ಮಲ್ ಇತ್ತು, ಹಾಗಾಗಿ ಅವನು ಉಲ್ಟಾ ಅಂತ. ಅಲ್ಲ, ಈಗ ನಾವು ದಶಮಹಾವಿದ್ಯೆ ಬಗ್ಗೆ ಮಾತಾಡ್ತಾ ನೀವು ಅವ್ರದ್ದು ಆಂಧ್ರಲ್ಲಿ ಕೂಡ ಹೇಳಿದ್ರಲ್ಲ, ವೇಣು ಆಂಧ್ರ ಆಗಲಿ, ವೆಸ್ಟ್ ಬೆಂಗಾಲ್ ಆಗಲಿ, ಅಲ್ಲ ಈ ನೇಪಾಳಲ್ಲಾಗಲಿ, ಅಸ್ಸಾಮಲ್ಲಾಗಲಿ, ಕೆಲವು ಪ್ರಾಂತ್ಯ ಬಿಹಾರಗಳಲ್ಲಿ ಇದೆ, ಒರಿಸ್ಸಾ ಮತ್ತು ನಮ್ಮ ಕರ್ನಾಟಕದಲ್ಲಿ ಕೊಳ್ಳೇಗಾಲ, ಆಂಧ್ರ, ಇದು ಕೇರಳ ಫೇಮಸ್. ಅಲ್ಲ, ಆತ ಆಂಧ್ರದ ವೇಣುಸ್ವಾಮಿ ಹೆಚ್ಚಾಗಿ ಮಾಡ್ತಕ್ಕ. ಒಬ್ಬರಾಗೆ ಹೇಳ್ತಾರೆ, ನಾನು ದೊಡ್ಡ ಸ್ಟಾರ್ಗಳಿಗೆ ಆತ ಬ್ರಾಹ್ಮಣ. ಆತ ಎಲ್ಲ ಓಪನ್ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾನೆ, ನಾನು ಮಾಂಸನ ತಗೊಳ್ತೀನಿ, ಮದ್ಯನೂ ತಗೊಳ್ತೀನಿ, ಅದು ಪ್ರಸಾದವಾಗಿ ತಗೊಳ್ತೀನಿ ಅಂತ. ಅರ್ಥ ಆಗ್ತಾ ಇದೆಯಾ? ನಾನು ಏನು ದೇವತೆಗೆ ಅರ್ಪಿಸಿರ್ತೀನಿ ಪೂಜೆಯಲ್ಲಿ, ಅದನ್ನು ಮಾತ್ರ ತಗೊಳ್ತೀನಿ, ಮದ್ಯ ಮಾಂಸ ಅಂತ. ಅಲ್ಲ, ಈಗ ತಂತ್ರ ಸಾಧನೆಯಲ್ಲಿ ಇದನ್ನೆಲ್ಲ ದೇವಿಗೆ ಅರ್ಪಿಸ್ತೀರಿ, ನೀನು ಯೂಸ್ ಮಾಡ್ಬೋದು, ನೀನು ಅರ್ಪಿಸ್ಬೋದು. ಯಾಕಂದ್ರೆ ಅಘೋರ ಸಾಧನೆಯಲ್ಲಿ ಹೆಣಗಳನ್ನು ತಿಂತಾರೆ ಅಂತಂದ್ರೆ ಅದಕ್ಕಿಂತ ನಿಷಿದ್ಧವಾದ ಯಾವುದಿದೆ? ಅವ್ರಿಗಿಂತ ಶ್ರೇಷ್ಠವಾದ ಸಾಧಕರು ಯಾರಿದ್ದಾರೆ? ಎಷ್ಟೋ ಜನ ಅಘೋರಿಗಳನ್ನು ಕರೆಸಿ ಪಾತ್ಪೂಜೆ ಮಾಡ್ತಾರೆ, ಎಷ್ಟೋ ಜನ ಅಘೋರಿಗಳನ್ನು ಕರೆಸಿ ಹೋಮಾದಿಗಳನ್ನು ಮಾಡಿಸ್ತಾರೆ. ನನ್ಗೆ ಗೊತ್ತಿರೋ ಒಬ್ಬ ಅಘೋರಿ ಇದ್ದಾನೆ, ರುದ್ರ ಹೋಮ ಅದ್ಭುತವಾಗಿ ಮಾಡ್ತಾರೆ. ಆ ಮಂತ್ರ ಹೇಳ್ತಾ ಇದ್ರೆ ಸಸ್ವರದಲ್ಲಿ ಆ ಸ್ಥಳದಲ್ಲೇ ಒಂದು ವೈಬ್ರೇಷನ್ ನಾವು ನೋಡ್ಬೋದು. ಅಂದ್ರೆ ಅವನ ಆಹಾರವೇ ಮದ್ಯ ಮಾಂಸ. ಅಲ್ಲಿ ನೋಡಿದ್ರೆ ಅನ್ನಕ್ಕೂ ಅಧ್ಯಾತ್ಮಕ್ಕೆ ಸಂಬಂಧ ಇಲ್ಲ. ನಾನು ಹೇಳ್ದಲ್ಲ, ತಂತ್ರಶಾಸ್ತ್ರ ಬಂದಿದ್ದೆಲ್ಲಿಂದ? ಅಥರ್ವ ವೇದದಿಂದ. ಅರ್ಥ ಆಗ್ತಿದೆಯಾ? ಅದರಲ್ಲಿ 2 ಇದೆ. ರಾಮಕೃಷ್ಣ ಪರಮಹಂಸರು ಪೂಜೆ ಮಾಡ್ತಿದ್ದು ತಂತ್ರಶಾಸ್ತ್ರದಲ್ಲೇ ಮಾಡ್ತಾ ಇದ್ದಿದ್ದು. ರಾಮಕೃಷ್ಣ ಪರಮಹಂಸರು ಮಾಡ್ತಾ ಇದ್ದಂಥ ಪೂಜೆ ಸಾಮಾನ್ಯ ಗುಡಿಗಳಲ್ಲಿ ಮಾಡ್ತಕ್ಕಂಥ ಪೂಜೆಗೆ ವ್ಯತ್ಯಾಸ ಇದೆ. ರಾಮದೇವರ ಗುಡಿಯಲ್ಲಿ ಅದಿರೋದಿಲ್ಲ. ರಾಮದೇವರ ಗುಡಿಯಲ್ಲಿ ಬಲಿ ಕೊಡೋದಿಲ್ಲ, ಕೃಷ್ಣನಿಗೆ ಬಲಿ ಕೊಡೋದಿಲ್ಲ, ಹೌದಾ? ಇನ್ನೂ ಅನೇಕ ದೇವತೆಗಳಿದ್ದಾವೆ, ಯಾವುವು. ಆದರೆ ಶಿವಗಣ, ಶಿವ ಪರಿವಾರ ಇದೆಯಲ್ಲ, ಅದ್ರಲ್ಲಿ ಗಣೇಶನ್ ಬಿಟ್ಬಿಟ್ಟು, ಆಮೇಲೆ ಇವನು ಸುಬ್ರಹ್ಮಣ್ಯನ ಬಿಟ್ಬಿಟ್ಟು, ಇನ್ನೆಲ್ಲ ಶಿವನಿಗಾಗ್ಲಿ ಪಾರ್ವತಿಗಾಗ್ಲಿ ಆ ರೂಪದಲ್ಲಿ ನಾವು ಮಾಡ್ತೇವೆ. ಮೂಲದಲ್ಲಿ ಇಲ್ಲ, ಆಮೇಲೆ ಬಂತು. ಮತ್ತೆ ಈಗ ಕಾಳಿ ಅವತಾರಗಳು, ಕಾಳಿ ರೂಪಗಳು, ಇವೆಲ್ಲ ಏನ್ ಮಾತಾಡಿದ್ವಲ್ಲ, ಅಂದ್ರೆ ಈಗ ದಶಮಹಾವಿದ್ಯೆ ಆಗ್ಲಿ, ಈ ಶಾಕಿಣಿ, ಡಾಕಿಣಿ, ಯಕ್ಷಿಣಿ, ಇವರೆಲ್ಲ ಕಾಳಿ ಫಾರ್ಮ್ಸ್ ಯಾರಿರು? ಒಂದೊಂದು. ಈಗ ಶಾಕಿಣಿ ಯಾರಿದು?
ಈಗ ಪೀಡನೆಗೆ ಒಂದು ದೇವತೆ ಬೇಕು. ಪೀಡನೆಗೆ ರೌಡಿಗಳಿರ್ಬೇಕು, ಇಲ್ಲಾಂದ್ರೆ ಪೊಲೀಸವ್ರು ಏನಕ್ಕೆ? ರೌಡಿಗಳು ಒಂಥರ ಸಮಾಜ ಸೇವಕರೇ ಅವರು, ಒಂದು ರೀತಿಯಲ್ಲಿ ಅಂಡರ್ ವರ್ಲ್ಡ್ ಅಂತ ಹೇಳ್ತೀವಿ ನಾವು. ಎಷ್ಟೋ ಡೀಲ್ಗಳು ಪೊಲೀಸು ಇಲಾಖೆಯಲ್ಲಿ ಆಗದೆ ಇರ್ತಕ್ಕಂಥದ್ದು, ಜನಸಾಮಾನ್ಯರ ಕೈಯಲ್ಲಿ ಆಗದೆ ಇರ್ತಕ್ಕಂಥ ಡೀಲ್ಸ್ ಅವ್ರು ಮಾಡ್ತಾರೆ, ಆದರೆ ಅನ್ಅಫಿಷಿಯಲ್ ಆಗಿ ಮಾಡ್ತಾರೆ. ಅಷ್ಟೇನಾ? ಹವಾಲ ಅಂತಕ್ಕಂಥದ್ದು ಅನ್ಅಫಿಷಿಯಲ್ ಆಗಿ ಆಗ್ತಕ್ಕಂಥದ್ದು. ಆದರೆ ನಿಂತಿದ್ಯಾ? ಬರೀ ಹರಿದ ಅರ್ಧ ನೋಟ್ ಇಟ್ಕೊಂಡು 1,000 ಕೋಟಿ ಅರ್ಧ ನೋಟ್ ವ್ಯವಹಾರ ಮಾಡ್ತಾರೆ. ನಂಬಿಕೆ, ಅದು ನಂಬಿಕೆ ಪರಮಾವಧಿ. ಇನ್ಫ್ಯಾಕ್ಟ್ ಇವತ್ತು ಅವ್ರು ನಂಬೋದು, ಅರ್ಧ ನೋಟ್ ಕಟ್ ಮಾಡಿ ಕೊಟ್ಟರೆ ದುಬೈಯಲ್ಲಿ 1,000 ಕೋಟಿ ನೀನು ತಗೋಬೋದು. ಆದರೆ ಬ್ಯಾಂಕು 3,000 ಕೋಟಿ 10,000 ಕೋಟಿ ನಮಗೆ ಆಗ್ತಾವಲ್ಲ, ಯಾರಿಗೋ ಲೋನ್ ಕೊಟ್ಟು, ಅವ್ರನ್ನ ನಂಬ್ತೀಯ. ಈಗ ಇಲ್ಲಿ ಅನ್ಅಫಿಷಿಯಲ್ ಒಳ್ಳೇದು, ಅಫಿಷಿಯಲ್ ಒಳ್ಳೇದಾಗ ಕನ್ಫ್ಯೂಸ್ ಆಗುತ್ತೆ ಜನಸಾಮಾನ್ಯರಿಗೆ. ಈ ದೊಡ್ಡ ದೊಡ್ಡ ಬ್ಯಾಂಕ್ಗಳಿಗೆ 10,000 ಕೋಟಿ ನಾಮ ಹಾಕಿ ಎಲ್ಲೋ ಸುಖವಾಗಿ ಸೆಟ್ಲ್ ಆಗ್ಬೋದು ಅಂತಂದ್ರೆ ಅದಕ್ಕೆ ಖರ್ಚು ಮಾಡ್ಬೇಕಾರದೆಲ್ಲ ಎಷ್ಟು? ಒಂದು 300-400 ಕೋಟಿ ಖರ್ಚು ಮಾಡಿದ್ರೆ ಆಯ್ತು. ಯಾವ್ದು ಇವಾಗ ನಂಬಿಕೆಗೆ ಅರ್ಹ, ಯಾವ್ದು ನಂಬಿಕೆಗೆ? ಅರ್ಧ ನೋಟ್ ಇಲ್ಲಿ ಕಟ್ ಮಾಡಿ ಕೊಟ್ರೆ ಹವಾಲದಲ್ಲಿ, ಇನ್ಯಾವುದೋ ದೇಶದಲ್ಲಿ ಅದು ತೊಗೊಳಕ್ಕೆ ಕೊಟ್ರೆ ನಿಂಗೊಂದು 1,000 ಕೋಟಿವರೆಗೂ ಕೊಡ್ತಾನೆ ಅವನು ಕ್ಯಾಶು. ಅಂದರೆ ಅರ್ಧ ನೋಟಿಗಿರೋ ಬೆಲೆ ಇದಕ್ಕಿಲ್ಲ ಅಂತ ನಾ ಹೇಳ್ತಾ ಇರೋದು. ಎಷ್ಟೋ ಸರಿ ಈ ಒಂದು ಕನ್ಫ್ಯೂಷನ್ಸ್ ಬರ್ತದೆ. ತಂತ್ರಶಾಸ್ತ್ರ ಸರಿಯೋ ಮಂತ್ರಶಾಸ್ತ್ರ ಸರಿಯೋ? ನಾನು 10 ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀನಿ, ಏನೂ ಆಗಲಿಲ್ಲ. ಅದು ಏನೋ ಕೇರಳದಲ್ಲಿ ಹೋಗಿ ಏನೋ ಮಾಡಿಸ್ಕೊಂಬಂದು ಏನೋ ಆಗೋಯ್ತು. ದೆನ್ ವಿಚ್ ಈಸ್ ಎಫೆಕ್ಟಿವ್? ಶಾರ್ಟ್ ಕಟ್ ನೋಡೋಣ ಅಂತ ಎಲ್ಲರೂ. ಯಾಕಂದ್ರೆ ಅದು ಮೋಹಕ್ಕೆ ಯಾಕೆ ಬಿದ್ದಿದ್ದಾರೆ ಅಂತಂದ್ರೆ ಅದೊಂದು ನಂಬಿಕೆ ಕ್ರಿಯೇಟ್ ಆಗಿಬಿಟ್ಟಿದೆ. ಕೇರಳದಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದರೆ ಅದು ವರ್ಕ್ ಆಗತ್ತೆ, ನಾನು ಎಲೆಕ್ಷನ್ ವಿನ್ ಆಗ್ತೀನಿ. ಎಷ್ಟು ಜನ ರಾಜಕೀಯ ವ್ಯಕ್ತಿಗಳು ಹೋಗೋದಿಲ್ಲ, ಕದ್ದು ಮುಚ್ಚಿ ಹೋಗ್ತಾರೆ. ಅಫಿಷಿಯಲ್ ಆಗಿ ಹೋಗ್ತಾರೆ, ಶೃಂಗೇರಿಗೆ ಅಫಿಷಿಯಲ್ ಆಗಿ ಹೋಗ್ತಾರೆ, ಧರ್ಮಸ್ಥಳಕ್ಕೆ ಅಫಿಷಿಯಲ್ ಆಗಿ ಹೋಗ್ತಾರೆ. ಕೇರಳಕ್ಕೆ ಹೋಗಿದ್ದು ಎಲ್ಲರೂ ಸುದ್ದಿ ಆಗತ್ತಾ? ಇಲ್ಲಿಂದ ರಾಜಕಾರಣಿಗಳು ಕೇರಳಕ್ಕೆ ಹೋಗಿ ಸುದ್ದಿ ಆಗಿತ್ತಾ? ಅದೇ ಯಾವುದೋ ಒಂದು ಫೇಮಸ್ ಆದ ನಟ ಅಲ್ಲಿ ಆತ ಪೂಜೆ ಮಾಡಿಸಿದ ಮನೆಯಲ್ಲಿ ತಾಂತ್ರಿಕನ ಕರೆಸಿ ಸುದ್ದಿ ಆಗುತ್ತದು? ಆಗೋದೇ ಇಲ್ಲ ಅದು. ಆದರೆ ಅದು ಫಲ ಕೊಡುತ್ತೆ ಅಂದರೆ ಜನ ಏನು ಮಾಡ್ತಾರೆ? ಅದಕ್ಕೆ ಅಡಿಕ್ಟ್ ಆಗ್ತಾರೆ. ದಾರಿ ಏನಾದ್ರೆ ಏನು, ಅವ್ನು ಹೆಂಗೆ ಮಾಡಿದ್ರು ನಂಗೇನು, ನಂಗೆ ಬೇಕಾಗಿರೋದು ಕಾರ್ಯಸಿದ್ಧಿ ಅಷ್ಟೇ, ರಿಸಲ್ಟ್. ನಾನು ಆಂಜನೇಯನ ಇಷ್ಟು ಆರಾಧನೆ ಮಾಡಿದ್ರು ನನಗೇನು ಕೃಪೆ ಆಗಲಿಲ್ಲ ಆಂಜನೇಯನಿಂದ. ಅವಾಗ ಏನು ಮಾಡ್ತಾನೆ ಅವನು? ಯಾರು ದೇವರು? ಇನ್ನು ಬೆಟರ್ ಕಾಳಿ. ಇಫ್ ದ ಕಾಳಿ ಇಸ್ ಬೆಸ್ಟ್, ಅವನು ಕಾಳಿಗೆ ಹೋಗ್ತಾನೆ. ಇದನ್ನ ಸಬ್ಸ್ಕ್ರೈಬ್ ಮಾಡಿ ಅದಕ್ಕೆ ಸಬ್ಸ್ಕ್ರೈಬ್ ಆಗ್ತಾನೆ. ಹಂಗೆ ಆಗೋದು. ಮತ್ತೆ ಹಂಗಾರೆ ಇವ್ರು ಯಾರು? ಇವರು ಯಕ್ಷಿಣಿ, ಡಾಕಿಣಿ, ಇವೆಲ್ಲ ನಾನು ಹೇಳಿದ್ನಲ್ಲ, ಮಾಯೆಯ ರೂಪಗಳು. ಅದಕ್ಕೆ ರೂಪನೇ ಇರೋಲ್ಲ ಎಷ್ಟೋ ಸಾರಿ. ಈಗ ದೇವಗಳಿಗೆ, ಪ್ರೇತಗಳಿಗೆ, ಪಿಶಾಚಗಳಿಗೆ, ಶಾಕಿನಿ, ಶಂಕಿನಿ, ಅವಕ್ಕೆಲ್ಲ ಪಿಕ್ಚರ್ ಇದೆಯದು ಇಲ್ಲ. ಸಿನಿಮಾದಲ್ಲಿ ನಾವು ಕೊಟ್ಟಿರ್ತೇವೆ ಹೊರತು ಅದಕ್ಕೇನು ರೂಪ ಹಿಂಗೆ ಇರಬೇಕು ಅಂತ ಏನಿಲ್ಲ. ಯಾವ ರೂಪ? ಗಂಡಸಿನ ರೂಪದಲ್ಲಿ ಅಪಿಯರ್ ಆಗ್ಬೋದು, ಮೇಕೆ ರೂಪದಲ್ಲಿ ಅಪಿಯರ್ ಆಗ್ಬೋದು, ಕುರಿ ರೂಪದಲ್ಲಿ. ಒಬ್ಬೊಬ್ರು ಒಂದೊಂಥರ ಕಾಣುತ್ತೆ ದೆವ್ವ. 10,000 ದೆವ್ವ ಬಿಡಿಸಿದ್ದೀನಿ ನಾನು. ದೇವ್ರ ಜೊತೆ ಮಾತಾಡೋದ್ರೆ ನನಗೆ ಹೆಂಡತಿ ಜೊತೆ ಮಾತಾಡೋಕ್ಕಿಂತ ಪ್ರಿಯವಾದ. ಯಾಕೆಂದ್ರೆ ಅವು ಕತೆ ಹೇಳ್ತವೆ, ಭಾಳ ಚೆನ್ನಾಗಿರ್ತವೆ. ಒಂದೊಂದು ಪ್ರೇತ ಸಂಭಾಷಣೆ ಕೂಡ ಒಂದೊಂದು ಸಿನಿಮಾಗೂ ಮಿಗಿಲಾದಷ್ಟು ಸ್ಟೋರಿ ಇದೆ ಅದರಲ್ಲಿ. ಈ ಸೀರೀಸ್ ಆಫ್ ದೆವ್ವದ ಸಿನಿಮಾ ಯಾವ್ದಾದ್ರು ಫೇಲ್ ಆಗಿದೆಯಾ ಇದುವರೆಗೂ? ದೆವ್ವದ ಮೇಲೆ ಬಂದಂಥ ಸಿನಿಮಾ ಯಾವುದಾದ್ರೂ ಫೇಲ್ ಆಗಿದೆಯಾ? ಬೂತ್ ತುಂಬಾ ಇದೆ, ತುಂಬಾ ದೆವ್ವದ ಸೀರೀಸ್. ಎಸ್ಪೆಷಲಿ ಇಂಗ್ಲಿಷಲ್ಲಿ ಒಂದಷ್ಟು ಸೀರೀಸ್ ಬಂತಲ್ಲ, ಒಂದು ಫೇಲ್ ಇಲ್ಲ. ಅಲ್ಲ, ಕನ್ನಡದಲ್ಲಿ ಇವತ್ತಿಗೂ ಗೋಸ್ಟ್ ಅಂತ ಒಂದು ಬಂತು, ನನಗೆ ತುಂಬಾ ಫೇವರೇಟ್ ಮೂವಿ ಅದು ಇಂಗ್ಲಿಷಲ್ಲಿ, ಗೋಸ್ಟ್. ಅದಕ್ಕೆ ಒಂದು ದೆವ್ವ ಸಿನಿಮಾಕ್ಕೆ 11 ಆಸ್ಕರ್ ಅವಾರ್ಡ್. ದಟ್ ಇಸ್ ದ ಓನ್ಲಿ ಫಿಲ್ಮ್ ಟು ಗಾಟ್ 11 ಆಸ್ಕರ್ ಅವಾರ್ಡ್ಸ್. ದ ಗೋಸ್ಟ್ ನೋಡ್ಬೇಕು. ಎಷ್ಟು ದೆವ್ವವನ್ನು ಕೂಡ ಎಷ್ಟು ಹ್ಯುಮ್ಯಾನಿಟಿಯಾಗಿ ಅದು ಹೆಲ್ಪಿಂಗ್ ದೆವ್ವ, ಅದು ಅಷ್ಟು ಬ್ಯೂಟಿಫುಲ್ ಪ್ರೆಸೆಂಟ್ ಮಾಡಿದ್ದಾರೆ ಅಂತಂದ್ರೆ ಅಮೇಸಿಂಗ್. ಸಾಮಾನ್ಯ ನಾವು ದೆವ್ವ ಅಂದ್ರೆ ಭಯ, ವಿಕಾರ, ಕ್ರೌರ್ಯ, ಪೀಡನೆ. ಇವಾಗಲೂ ಕೂಡ ದೆವ್ವಗಳಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಈಗ ದಕ್ಷಿಣ ಕನ್ನಡದಲ್ಲಿ ಭೂತಗಳನ್ನು ಆರಾಧಿಸ್ತಾರೆ, ಕೋಲ ಅಂತಾರ ದೈವ. ಕೊರಗಜ್ಜನ ಆರಾಧಕರು ತುಂಬಾ ಜನ ಇದ್ದಾರೆ. ಸತ್ತವರೇ ತಾನು ದೇವರಾಗ. ಶಿರಡಿ ಬಾಬಾ ಏನು ಮನುಷ್ಯನ ಬದುಕಿದ್ದ, ಸತ್ತ ಮೇಲೆ ದೇವರೇ ಆಗ್ಬಿಟ್ಟ. ಹಾಗೆ 33 ಕೋಟಿ ದೇವರುಗಳೇನಿದ್ದಾರೆ, ಕೆಲವು ಸತ್ತ ಮೇಲೆ ಅಂದರೆ ಜೀವಂತವಾಗಿದ್ದಾಗ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಜನ, ಸತ್ತ ಮೇಲೆ ಅವರು ಪುಣ್ಯಾತ್ಮರಾಗ್ಬಿಟ್ರು. ಡಿ ಕೆ ರವಿಗೆ ಒಂದು ಗುಡಿ ಕಟ್ಟಿದ್ದಾರೆ ಇವಾಗ ದೇವರವರು. ಖುಷ್ಬು ಇನ್ನೂ ಬದುಕಿದ್ದಾಳೆ, ಆಕೆಗೆ ಒಂದು ಗುಡಿ ಇದೆ ಚೆನ್ನೈಯಲ್ಲಿ. ಸಮಂತಾಗೂ ಕಟ್ಟಿದ್ದಾರೆ. ಅಂದರೆ ಇನ್ನು 100 ವರ್ಷ ಆದಮೇಲೆ ಸಮಂತ ಇರೋದಿಲ್ಲ. ಆ 100 ವರ್ಷದ ಮುಂದಿನ ಜನ್ರೇಷನ್ನು ಇವಳು ಏನು ಅಂತ ಗೊತ್ತಿರೋದಿಲ್ಲ, ಇದು ಒಂದು ದೇವತೆ ನೀನು ಅಂತ ಶಾಸ್ತ್ರೋಕ್ತವಾಗಿದೆ. ಅಷ್ಟೋತ್ತರ ಬರೀತಾರೆ ಮಾರಾಯ. ಎಲ್ಲ ನಂಬಿಕೆಗಳಿಂದ ಹುಟ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಈ ಆಚರಣೆಗಳಿದೆ ಇದೆಯಲ್ಲ, ದಶಮಹಾವಿದ್ಯೆ ಅನ್ನೋದು ಒಂದು ಆಚರಣೆ. ಅದರಲ್ಲಿ ಫಲ ಜಾಸ್ತಿ ಇದೆ, ಶಾರ್ಟ್ ಕಟ್ಟಲ್ಲಾಗತ್ತೆ, ತುಂಬ ದಿವಸ ಮಾಡೋಷ್ಟಿಲ್ಲ. ಒಂದು ಪೂಜೆ ಮಾಡಿಸೋ ಸಾಕು ನಂಗೇನು ಬಂದ್ಬಿಡ್ತದೆ, ಅಧಿಕಾರ ಆಗಲಿ ಅಥವಾ ಸ್ಥಾನಮಾನ ಸಮ್ಮಾನಗಳಾಗಲಿ ಅಂದರೆ ಈ ಪೀಪಲ್ ಆರ್ ರೆಡಿ ಟು ಸ್ಪೆಂಡ್ ಮನಿ. ಭಾಳ ದುಡ್ಡು ಖರ್ಚಾಗುತ್ತೆ ಅದಕ್ಕೆ. ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀವಲ್ಲ,
ತಟ್ಟೆಗೆ ಹಾಕೋ ಒಂದು 10 ರೂಪಾಯಿ ಹಾಕಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಬಟ್ ಇಲ್ಲಿ 10 ಲಕ್ಷ ಗಟ್ಟಲೆ ಪೇ ಮಾಡ್ತಾರೆ. ಅವ್ರು ವೇಣುಸ್ವಾಮಿ 20 ಲಕ್ಷ ಅಂತೆ. ಅವನು ಅವ್ರು ಓಪನ್ ಆಗಿ ಹೇಳ್ತಾರೆ 20 Celebrity. ಲಕ್ಷ. ಸೆಲೆಬ್ರಿಟಿ ಅಷ್ಟೇ ಸ್ಟುಪಿಡಿಟಿ ಇಟ್ಕೊಂಡಿದ್ದಾನೆ. ದೊಡ್ಡ ಏನೋ ಎಸ್ಟಾಬ್ಲಿಷ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಐಷಾರಾಮಿ ಜೀವನ ಮಾಡ್ತಾನೆ. ಸದಾ ಬೇರೆ ದೇಶಗಳಲ್ಲೆಲ್ಲ ಸುತ್ತಿರ್ತಾನೆ. ಅಂದರೆ ಅಷ್ಟು ಡಿಮ್ಯಾಂಡ್ ಇದೆ ಅವನಿಗೆ. ಪಾಪ ನಮ್ಮ ಗುಡಿಯಲ್ಲಿ ಪ್ರಾಮಾಣಿಕವಾಗಿ ಅರ್ಚನೆ ಮಾಡೋರು ಅವ್ರನ್ನ ನೋಡೋರು ಇಲ್ಲ, ಅವ್ರನ್ನ ಕೇಳೋರು ಇಲ್ಲ, ಅವ್ರಿಗೆ ಒಂದಷ್ಟು ಸಹಾಯ ಮಾಡೋರು ಇಲ್ಲ. ಸರ್ಕಾರಗಳಾಗಲಿ ಹೋದ ಭಕ್ತಾದಿಗಳಾಗಲಿ ನೋಡಿ, ಅವಾಗ ಏನಾಗ್ತಾರೆ, ಎಲ್ಲರೂ ಈ ಮಾರ್ಗದಲ್ಲಿ ಪೂಜೆ ಮಾಡೋದು ಕಲಿಯಕ್ಕೆ ಇಷ್ಟಪಡ್ತಾರೆ. ಒಂದು, ಅದರಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ದುಡ್ಡು. ಎರಡನೇದು, ಏನು ಕಂಡೀಷನ್ಸೇ ಇಲ್ಲ, ನೀನು ಏನು ಬೇಕಾದ್ರೂ ತಿನ್ಬೋದು, ಹೇಗೆ ಬೇಕಾದ್ರೂ ಇರ್ಬೋದು, ಯಾರ ಜೊತೆ ಬೇಕಾದ್ರೂ ನೀನು ಎಂಜಾಯ್ ಮಾಡ್ಬೋದು. ಕಂಡೀಷನ್ಸೇ ಇಲ್ಲಲ್ಲ ಅದರಲ್ಲಿ. ಪಂಚಮಕಾರಗಳು ಇನ್ವಾಲ್ವ್ ಆಗಿದೆಯಲ್ಲ, ಮುದ್ರಾ ಮೈಥುನಾದಿಗಳು. ಈ ಕೆಲವು ಧರ್ಮಗಳಿಗೆ ಯಾಕೆ ಜನ ಸೇರ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತಂದ್ರೆ, ಕೆಲವು ಧರ್ಮಗಳ ಸಂಖ್ಯೆ ಜಾಸ್ತಿ ಇದೆ ಅಂತಂದ್ರೆ ಅದ್ರಲ್ಲಿ ಕಂಡೀಷನ್ಸೇ ಇಲ್ಲ. ನಾನು ದುಃಖದಿಂದ ಹೇಳ್ತಾ ಇದ್ದೇನೆ. ನಮ್ಮ ಈ ಹಿಂದೂ ಸಂಸ್ಕೃತಿಯಲ್ಲಿ ಎಷ್ಟು ಕಂಡೀಷನ್ಸು ರೆಸ್ಟ್ರಿಕ್ಷನ್ಸ್ ಇದೆ ಅಂತಂದ್ರೆ, ದೇವ್ ತಲುಪೋದಕ್ಕೆ ಮಡಿ ಮೈಲಿಗೆ ಅಂತಕ್ಕಂಥ ನಮ್ಮಲ್ಲಿ ಇರೋದು. ಅವ್ರೇನು ಮಾಡಿದ್ರು, ಬೇರೆಯವರು ಮಡಿ ಮೈಲಿಗೆ ಅನ್ನೋ ಬಿಸಾಕಿದ್ರು. ನೀನು ಯಾವನಾದ್ರಾಗ್ಲಿ ಬಾ ಮುಟ್ಟು ನಮ್ಮ ದೇವರನ್ನ ಅಂದರು. ಹಿಂಗೆ ಅವಕಾಶ ಕೊಟ್ಟರು, ಎಲ್ಲರೂ ದೇವ್ರ ಭಕ್ತರಾಗ್ತಾರೆ. ಇನ್ನು ಕೆಲವು ಧರ್ಮದಲ್ಲಿ ಎಷ್ಟು ಅವಕಾಶ ಇದೆ ಅಂದರೆ, ನೀನು 7 ಡೇಸು ತಪ್ಪು ಮಾಡು, 7th ಡೇ ಬಂದ್ಬಿಟ್ಟು ಕನ್ಫೆಷನ್ ಮಾಡ್ಬಿಡು, ನಮ್ಮ ದೇವರಿಗೆ ಕ್ಷಮಿಸ್ಬಿಡ್ತಾನೆ ದೇವರು. 6 ದಿವಸ ತಪ್ಪು ಮಾಡ್ಬೋದು, 7ನೇ ದಿವಸ ಹೋಗ್ಬಿಟ್ಟು ದೇವರೇ ಕ್ಷಮಿಸು ಅಂದರೆ ಕ್ಷಮಿಸ್ತಾನೆ. ನಮ್ಮ ದೇವ್ರಿಗೆ ಕ್ಷಮಿಸಲ್ವಲ್ಲ, ಶಿಕ್ಷೆ ಕೊಡೋರು ನಮ್ಮ ದೇವರುಗಳು. ಈ ಕಾನ್ಸೆಪ್ಟ್ ನೋಡಿ ಹೆಂಗಿದೆ ಅಂತ, ಮಜಾ ಅಲ್ವಾ? ನನಗೆ ಯಾವಾಗಲೂ ನಗು ಬರ್ತಿರ್ತದೆ. ನಾವೇ ಹೆಣ್ಕೊಂಡಿರ್ತಕ್ಕಂಥ ಬಲೆಯಲ್ಲಿ ನಾವೇ ಸಿಗಾಕೊಂಡು ಒದ್ದಾಡಿ ನಮ್ಮಲ್ಲಿರೋರು ಓಡೋಗ್ತಾ ಇದ್ದಾರೆ. ಬಟ್ ಇನ್ನೂ ಒಂದು ನಮ್ಮ ಧರ್ಮದ ಅದೇ ಒಂದು ಬ್ಯೂಟಿ ಏನು ಅಂದ್ರೆ, ನಮ್ಮ ಒಂದೇ ಧರ್ಮ ಬಹುಶಃ ಯಾರನ್ನೂ ನೀವು ಬದಲಾಗಿ ಅಂತ ಎಲ್ಲೂ ಹೇಳಲ್ಲ. ಬೇರೆ ಯಾವುದೇ ಧರ್ಮಗಳು ತಗೊಳ್ಳಿ, ಕನ್ವರ್ಟ್ ಆಗ್ಬಿಡಿ ಸೇರ್ಕೊಂಬಿಡಿ, ಕನ್ವರ್ಟ್ ಆಗ್ಬಿಡಿ ಸೇರ್ಕೊಂಬಿಡಿ. ನೋಡಪ್ಪ, ಫಿಟ್ಟೆಸ್ಟ್ ಆಫ್ ಸರ್ವೈವಲ್ ಅಂತಾರಲ್ಲ, ಅಂದರೆ ಬಲವಾಗಿದ್ದವನು ಮುಂದೆ ಬದುಕ್ತಾನೆ. ನೀನು ವೀಕ್ ಪಾಕಿಸ್ತಾನ ಆದರೆ ಒಂದು ದಿವಸ ನಾವು ಅದನ್ನು ಇನ್ವೈಟ್ ಮಾಡಿಬಿಡ್ತೀವಿ. ಎಲ್ಲರೂ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಉಳಿಸ್ಕೋ ಪ್ರಯತ್ನದಲ್ಲಿ ಏನು ಮಾಡ್ತಾರೆ ಅಂದರೆ ಕಾಂಪ್ರಮೈಸ್ ಆಗ್ತಾರೆ, ಒಂದಷ್ಟು ಕಸ್ಟಮ್ಸ್ ತೆಗೆದಾಕ್ತಾರೆ. ಯಾಕೆ ಎಲ್ಲರೂ ದುಬೈಗೆ ಹೋಗಿ ಚಿನ್ನ ತೆಗಿತಾರೆ, ಇಲ್ಲಿಲ್ಲೋ ಚಿನ್ನ ಅಂತಂದರೆ ಅಲ್ಲಿ ಟ್ಯಾಕ್ಸನ್ನು ತೆಗೆದಾಕಿದ್ದಾರೆ. ಮುಗಿ ಬೀಳ್ತಾರೆ, ಅಲ್ಲಿ ಹೋಗಿ ಕೋತ್ಕೊಂಬರ್ತಾರೆ ಎಲ್ಲೆಲ್ಲೂ ಇಟ್ಕೊಂಡು. ನೀವು ಅವಕಾಶ ಮಾಡಿಕೊಡಿ ನಮ್ಮ ಧರ್ಮಕ್ಕೆ ಬರೋದಕ್ಕೆ. ಇವತ್ತು ಜನ ರೆಡಿ ಇದ್ದಾರೆ. ನಾಸ್ತಿಕರ ಸಂಖ್ಯೆನೇ ಪ್ರಪಂಚದಲ್ಲಿ 100 ಕೋಟಿ ಇದೆ ಮಾರಾಯರೆ. ಕೇಳಿದಿರಾ? ಇವ್ರು ಯಾಕೆ ನಾಸ್ತಿಕರು ಅಂತಂದ್ರೆ, ಈ ಥರ ತುಂಬ ರೆಸ್ಟ್ರಿಕ್ಷನ್ಸ್ ನಾವು ಮಡಿ ಮೈಲಿಗೆ ಅಂತ ಅಂದ್ಕೊಂಡು, ಅನ್ಟಚಬಲಿಟಿ ಅಂತ ಇಟ್ಕೊಂಡು ನಮ್ಮ ಹತ್ರನೇ ಬರಬಾರ್ದು. ನೀನು ಬೇರೆ ನಾನು ಬೇರೆ, ನೀನು ಅಲ್ಲೇ ಇರೋ ಹೊರಗಡೆ ಇರ್ಬೇಕು, ನಾನು ಮಾತ್ರ ಒಳಗಡೆ ಹೋಗ್ಬೇಕು. ಈ ರಿಸ್ಟ್ರಿಕ್ಷನ್ ತೆಗೆದಾಕಿ ಈ ಜಾತಿ ಪದ್ಧತಿಗಳೆಲ್ಲ ಹೋಗಿ, ಇದು ಕ್ಯಾನ್ಸರ್. ಮನುಕುಲಕ್ಕಿರ್ತಕ್ಕಂಥ, ಸ್ಪೆಷಲಿ ಹಿಂದೂ ಕುಲಕ್ಕಿರ್ತಕ್ಕಂಥ ಕ್ಯಾನ್ಸರ್. ಎಲ್ಲರಿಗೂ ಒಂದೇ ಧರ್ಮದ ಪ್ರಾರ್ಥನೆ ಇದೆ, ನಮಗೆಲ್ಲ ಹಂಗೆ. ದೇರ್ ಇಸ್ ನೋ ಒನ್ ಪ್ರಾಪರ್ ಪ್ರಿನ್ಸಿಪಲ್, ಒನ್ ಪ್ರಾಪರ್ ಮಂತ್ರ. ದಿಸ್ ಈಸ್ ದ ಓನ್ಲಿ ಮಂತ್ರ ಯು ನೀಡ್ ಟು ಅಟರ್. ಎಲ್ಲಿ ನಾವು ಮಾಡ್ಕೊಂಡು ನಮ್ಮ ಸಂವಿಧಾನದಲ್ಲಿ ಇಲ್ಲ ಅದು. ಏಕೆಂದರೆ ನಮ್ಮ ಧರ್ಮ ನೇರವಾಗಿ ದೇವರಿಂದ ಸೃಷ್ಟಿಯಾಗಿರೋದು, ಭಗವಂತನಿಂದ, ಮನುಷ್ಯನಿಂದ ಸೃಷ್ಟಿಯಾಗಿದ್ದಲ್ಲ. ಬುದ್ಧ ಧರ್ಮ ಬುದ್ಧನಿಂದ ಬಂತು, ಕ್ರಿಸ್ತ ಧರ್ಮ ಕ್ರಿಸ್ತನಿಂದ ಬಂತು, ಇಸ್ಲಾಂ ಧರ್ಮ ಪೈಗಂಬರರಿಂದ ಬಂತು. ನಮ್ಮ ಧರ್ಮದ ಸ್ಥಾಪಕರು ಯಾರು ಅಂತಂದ್ರೆ ಯಾರು ಆನ್ಸರ್ ಇಲ್ಲ ನಮಗೆ. ದೇರ್ ಇಸ್ ನೋ ಒನ್ ಎಸ್ಟಾಬ್ಲಿಷ್ಡ್ ಅವರ್ ಧರ್ಮ. ಹಾಗಾಗಿ ಪಾರ್ಲಿಮೆಂಟಲ್ಲಿ ಇದುವರೆಗೂ ಅಫಿಷಿಯಲ್ ಆಗಿ ರಿಜಿಸ್ಟರ್ ಆಗದೆ ಇರ್ತಕ್ಕಂಥ ಒಂದು ಧರ್ಮ ನಮ್ಮದು.